ರಾಷ್ಟ್ರೀಯ ಪಕ್ಷದ ಸಾಮಾಜಿಕವಾದ ಧಾರ್ಮಿಕವಾದ ಶೈಕ್ಷಣಿಕವಾದ ರಾಜಕೀಯವಾದ ಪುರಾಣ ಸಮುದಾಯದ ಪ್ರೀತಿ ಮಾಡ್ಕೊಂಡು ಅದನ್ನು ಮನಸ್ಸಿನ ಗಟ್ಟಿಗೆ ನಿರಂತರವಾಗಿ ಕಾರಣ ಪಪ್ಪ ಇನ್ನೇನು ಕಾರಣ ಪಪ್ಪ ರೆಕಮೆಂಡೇಶನ್ ಇನ್ನೇನು ಅದೇ ಅಂಚನೆ ಕ್ಷೇತ್ರ ಅವಿನಾಭಾವ ಗ್ರಾಮೀಣ ಮುಸ್ಲಿಂ ಹೆಣ್ಣುಗಳು ಭಾರಿ ಸವಾಲುಗಳು ಭಾರಿ ಸವಾಲುಗಳು ಅಂಚನೆ ಮನದ ಹೆಚ್ಚಿನ ಸೇವೆ ಮುಖ್ಯಮಂತ್ರಿ ಆಶೀರ್ವಾದ ಬೋರ್ಡ್ ಖಂಡಿತ ಆಶೀರ್ವಾದ ಬೋರ್ಡ್ ಮುಖ್ಯಮಂತ್ರಿ ಅಪ್ಪಲೆ ಜನರ ಸಮಾಜದ ಪ್ರೀತಿ ಮನ್ನಣೆ ಪಡ್ಕೊಂಡು ಯೋಗ ಬಂದ
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರು ಆದಂತಹ ಶ್ರೀ UT ಖಾದರ್ ಫರೀದ್ರವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಕ್ಷೇತ್ರದ ಪರಮ ಪೂಜ್ಯ ಸ್ವಾಮೀಜಿಯಾದ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿದ್ದು ಅವರಿಗೆ ಅವರ ಪಾದಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸನ್ಮಾನ್ಯ ಪ್ರಶಾಂತ್ ಕಾಜ್ ಅವರು ಬಹುಶಃ ನರಿಂಗಾನ ಕಂಬಳ ಸಮಿತಿಯ ಸಂಚಾಲಕರಾಗಿದ್ದು ಮಾನ್ಯ ಸಚಿವರ ಆಪ್ತರಾಗಿದ್ದು ಕ್ಷೇತ್ರದ ಭಕ್ತರು ಹೌದು. ನಮ್ಮ ಸ್ವಾಮೀಜಿಯವರ ಪರಮಾತ್ಮರಾಗಿದ್ದು ಈ ಕ್ಷೇತ್ರಕ್ಕೆ ಆಗಾಗ ಭೇಟಿ ನೀಡುವವರು ಸನ್ಮಾನ್ಯ ಪ್ರಶಾಂತ್ ಕಾಜ್ ಅವರು ಇವತ್ತಿನ ಕಾರ್ಯಕ್ರಮ ಉಪಸ್ಥಿತ ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ವರಮಹಾಲಕ್ಷ್ಮಿ ವೃತಾಚರಣಾ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾದ ಮಾನ್ಯ ಶ್ರೀ ಹರೀಶ್ ಭಟ್ಟಾರಿ ಅವರು ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಶ್ರೀಧಾಮ ಮಾನಿಲದ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನದ ಟ್ರಸ್ಟಿಗಳು ಆಗಿರುವಂತಹ ಶ್ರೀಮತಿ ರೇವತಿ ಪರ್ನೆಯವರು ಅವತ್ತು ಇವತ್ತಿನ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಮಾನಿಲ ಗ್ರಾಮ ಪಂಚಾಯತಿಯ ನಿಕಟಪೂರ್ವ ಅಧ್ಯಕ್ಷರಾದಂತಹ ಮಾನ್ಯ ಶ್ರೀಧರ ಬಾಲೆಕಲ್ಲು ಅವರು ಇವತ್ತಿನ ಸಮಾರಂಭದಲ್ಲಿ ಉಪಸ್ಥಿತರಬೇಕು ಅಂತ ನಮ್ಮಲ್ಲಿ ಕೇಳಿಕೊಂಡು ದಯಮಾಡಿ ಬನ್ನಿ ಸರ್, ಬನ್ನಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮಾತ್ರವಲ್ಲದೆ ಈ ಕಾರ್ಯಕಾರಿ ಸಮಿತಿಯಲ್ಲಿ ವಿಶೇಷವಾಗಿ ಭಜನಾ ಸಂಚಾಲಕರಾಗಿ ಗುರುತಿಸಿಕೊಂಡಿರುವಂತಹ ಮಾನ್ಯ ಶ್ರೀ ಸತೀಶ್ ಕುಮಾರ್ ಕಾಪು ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮತ್ತವರು ನಮ್ಮ ಟ್ರಸ್ಟಿಗಳು ಆದಂತಹ ಸನ್ಮಾನ್ಯ ಪುರುಷೋತ್ತಮ ಚೇಂಡ್ಲರ್ ಅವರು ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಟ್ರಸ್ಟಿಗಳಾದಂತಹ ಪುರುಷೋತ್ತಮ ಚೇಂಡ್ಲ ಅವರು ಕೂಡ ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೋರ್ವರು ಸನ್ಮಾನ್ಯ ವಿಶ್ವಕುಮಾರ್ ರೈ, ಇವರು ತುಳುವರ ಚಾವಡಿ ಬೆಂಗಳೂರು ಇವರ ಅಧ್ಯಕ್ಷರು. ಅವರು ದಯಮಾಡಿ ಸರ್ ತಾವು ವೇದಿಕೆ ಬರಬೇಕು ಅಂತ ತಮಗೆ ಹಾರ್ದಿಕವಾದ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ. ಮತ್ತು ನಮ್ಮ ಮತ್ತೋರ್ವ ಟ್ರಸ್ಟಿಗಳು ಉಮೇಶ್ ಅಣ್ಣ ಇದ್ದಾರೆ, ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮಾನ್ಯ ಮಹೇಶ್ ಮೂಲ್ಯರಿದ್ದಾರೆ ಬೆಂಗಳೂರಿನಿಂದ. ಮತ್ತು ಸನ್ಮಾನ್ಯ ರಜಾಕ್ರ್ ಅವರು ದಯಮಾಡಿ ತಾವು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಅಭೂತಪೂರ್ವವಾದ ಒಂದು ಸನ್ನಿವೇಶವನ್ನು ಕಾಣುವಾಗ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾರೆ. ಸ್ವಾಮೀಜಿ ಅವರ ಅಚಲವಾದ ಭಕ್ತಿ ಶ್ರದ್ಧೆಯ ಪರಿಣಾಮವಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ಭಕ್ತರು ಆಗಮಿಸಿ ಮಾನಿಲ ಕ್ಷೇತ್ರ ಇವತ್ತು ಅತ್ಯಂತ ಮಾಣಿಕ್ಯವಾಗಿ ಜಗದ್ವಿಖ್ಯಾತಿಯಾಗಿದೆ. ಎಲ್ಲರಿಗೂ ಮಾನಿಲ ಗೊತ್ತಿಲ್ಲದವರು ಯಾರಿಲ್ಲ, ಪರಮ ಪೂಜ್ಯ ಮೋಹನದಾಸ್ ಸ್ವಾಮೀಜಿಯವರ ಬಗ್ಗೆ ತಿಳಿಯದವರು ಯಾರಿಲ್ಲ. ಅಂತ ಪುಣ್ಯ ಕ್ಷೇತ್ರದಲ್ಲಿ ನಾವೆಲ್ಲರೂ ಇವತ್ತು ವರಮಹಾಲಕ್ಷ್ಮಿ ವೃತಾಚರಣೆ ಕಾರ್ಯಕ್ರಮದಲ್ಲಿ ಬಹುಶಃ ಇವತ್ತಿಗೆ 42ನೇ ದಿನದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಭಾಗಿಯಾಗ್ತಾ ಇದ್ದೇವೆ. ವಿಶೇಷವಾಗಿ ಕರ್ನಾಟಕದ ವಿಧಾನಸೌಧದ ಒಂದು ನಮ್ಮ ಅಧ್ಯಕ್ಷರಾಗಿ ಸ್ಪೀಕರ್ ಆಗಿ ಬಹುಶಃ ಆ ಹುದ್ದೆಗೆ ಒಂದು ಅತ್ಯಂತ ಗೌರವವನ್ನು ತಂದುಕೊಟ್ಟವರು ಮಾತ್ರ ಅಲ್ಲ, ತನ್ನದೇ ಒಂದು ಸ್ಪೀಕರ್ ಹುದ್ದೆಗೆ ಒಂದು ತನ್ನದೇ ಆದ ಚಾಪು ಮೂಡಿಸಿ ದಕ್ಷಿಣ ಕನ್ನಡ ಹೇಳಿಕೊಂಡು ಹೆಮ್ಮೆ ಪಡುವಂತಹ ಒಂದು ಕಾರ್ಯವನ್ನು ಮಾಡಿದವರು ಮಾನ್ಯ ಸಚಿವರು. ಅದು ಅಲ್ಲದೆ ಆರೋಗ್ಯ ಸಚಿವರಾಗಿ ನನಗೆ ಹೇಳಿದ ಸಮಯ ಸ್ವಲ್ಪ ವೇಸ್ಟ್ ಆಗ್ತಾ ಗೊತ್ತಿಲ್ಲ, ನನಗೆ ಹೇಳಲೇಬೇಕು. ನನಗೆ ಒಂದು ಆದ ಅನುಭವ ಹೇಳಬೇಕಾದ್ರೆ ಆರೋಗ್ಯ ಸಚಿವ ನನಗೆ ಕಾರ್ಡೇ ಇರಲಿಲ್ಲ. ಬಹಳಷ್ಟು ಒಂದು 16 ಸಲ ನಾನು ಪಂಚಾಯತಿಯಲ್ಲಿ ಅಡ್ಡಾಡಿದ್ದೇನೆ. ಆದರೆ ಕೊನೆಯ ಕ್ಷಣದಲ್ಲಿ ಮಾನ್ಯ ಸಚಿವರು ಆರೋಗ್ಯ ಸಚಿವರಾಗಿರುವಾಗ ಒಂದು ಆನ್ಲೈನಲ್ಲಿ ಇದು ನಾವು ಎಂಥದ್ದು ತಂಬು ಕೊಟ್ಟು ಫ್ಯಾಮಿಲಿಯಲ್ಲಿ ಹೋಗಿ ತಂಬು ಕೊಟ್ಟು ಒಂದು ಕಾರ್ಯಕ್ರಮ 15 ದಿವಸದಲ್ಲಿ ನನಗೆ ಕಾರ್ಡ್ ಬಂದು ಪೋಸ್ಟ್ ಮ್ಯಾನ್ ಫೋನ್ ಮಾಡಿದ, ಸೋಮಪ್ಪನಿಗೆ ಕಾರ್ಡ್ ಬರ್ತದೆ ಅಂತ. ನನಗೆ ಬಹಳ ಆಶ್ಚರ್ಯ ಆಯಿತು. ಅದಕ್ಕೆ ಮೊದಲು ನಾನು 4 ತಿಂಗಳು ಅಳೆದಾಡಿದ್ದೇನೆ. ನಾನು ಇದನ್ನು ಯಾಕೆ ಉಲ್ಲೇಖ ಮಾಡ್ತೇನೆ ಅಂದರೆ ಮಾನ್ಯ ಸಚಿವರ ಕಾರ್ಯವೈಖರಿ ಹಾಕ್ತಾರ ಅಂತ ಯಾವುದೇ ಇಲಾಖೆ ಒಪ್ಪಿಕೊಂಡು ಕೂಡ ತಕ್ಷಣವಾಗಿ ಸ್ಪಂದಿಸಿ ಆ ಕಾರ್ಯಕ್ರಮ ಇನ್ನೊಂದು ಸ್ವಲ್ಪ ಆರೋಗ್ಯ ಸಚಿವರಾಗಿ ಒಬ್ಬ ಹರೀಶ್ ಅಂತ ಆಕ್ಸಿಡೆಂಟ್ ಆಗಿ ತೀರಿದ. ಇದೀಗ ಮಾನ್ಯ ಸಚಿವರನ್ನು ನಮ್ಮ ಕ್ಷೇತ್ರದ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಅವರನ್ನು ಈಗ ಗೌರವಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇವೆ.
ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಸಿ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತೆ. ಇವತ್ತಿನ ಈ ಸಭಾ ವೇದಿಕೆಯಲ್ಲಿ ಮತ್ತು ಸಭಾಸದರಾಗಿ ನಮ್ಮ ಮಾಣಿಲ ಗ್ರಾಮದ ಕೆಳಗಿನ ಮುರುವ ಅನ್ನುವಂಥ ಮಾಸ್ಕಿನ ಗುರುಗಳು ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಗೌರವವನ್ನು ಸಲ್ಲಿಸಿ ಇವತ್ತು ನಮ್ಮ ಪ್ರತಿಷ್ಠಿತವಾದಂಥ ಖಾದರ್ ತಂದೆಯ ಕಾಲದಲ್ಲಿ ನಮಗೆ ಮತ್ತು ಖಾದರ್ ಸಂಸಾರಕ್ಕೆ ಬಹಳ ಒಂದು ಅವಿನಾಭಾವ ಸಂಬಂಧ ಇತ್ತು. ನನ್ನ ಪೂರ್ವಾಶ್ರಮದಲ್ಲಿ ಕೆಲವು ಅವಕಾಶಕ್ಕೆ ಯುಟಿ ಖಾದರ್ ತಂದೆ ಅದನ್ನು ನಾನು ನೆನೆಸಿ ಅವರ ಕುಟುಂಬ ಸ್ಮರಿಸಿಕೊಂಡು ಅವರ ಬ್ರಹ್ಮೈಕ್ಯರಾದಂಥ ಪಿತಾಮಹರಾದಂಥ ಅವರನ್ನು ಕೂಡ ನೆನೆಸಿ, ಮನುಷ್ಯ ಯಾರು ಶಾಶ್ವತ ಅಲ್ಲ, ಇದು ಭಗವಂತನ ಸಾಮ್ರಾಜ್ಯ. ಎಲ್ಲರಿಗೆ ಅವರವರದ್ದೇ ಆದ ರೀತಿಯಲ್ಲಿ ಬದುಕಲಿಕ್ಕೆ ದೇವರು ಹಕ್ಕು ಕೊಟ್ಟಿದ್ದಾನೆ. ಆದರೆ ಪ್ರಪಂಚದಲ್ಲಿ ನಾವೆಲ್ಲ ಅಲ್ಪಾಯುಷ್ಯರು, ನಾವ್ಯಾರೂ ಶಾಶ್ವತರಲ್ಲ. ಆದರೆ ನಮ್ಮ ಜೀವನದಲ್ಲಿ ಈ ದೇಹದಲ್ಲಿ ಉಸಿರಿರುವ ತನಕ ನಾವೆಲ್ಲ ಭಗವಂತನ ಮಕ್ಕಳಾಗಿ ಎಲ್ಲರನ್ನು ಪ್ರೀತಿ ಮಾಡಿದರೆ ನಿಮಗೆ ಜಗತ್ತು ಹತ್ರ ಆಗ್ತದೆ, ಭಗವಂತ ಹತ್ರ ಆಗ್ತಾನೆ ಅನ್ನೋದನ್ನು ಎಲ್ಲ ಧರ್ಮ ಗ್ರಂಥಗಳು ಸಾರಿವೆ. ಅಂಥ ಧರ್ಮ ಗ್ರಂಥಗಳನ್ನು ಎಲ್ಲ ಶೋಧಿಸಿ ಸಾಧಿಸಿ ಅದರಲ್ಲಿರುವಂಥ ವಿಚಾರಗಳನ್ನು ವಿಮರ್ಶೆ ಮಾಡಿ ಜೀವನದಲ್ಲಿ ಇದು ಉತ್ಕೃಷ್ಟವಾದಂಥ ಪದ ಯಾವುದು ಅನ್ನೋದು, ಸಮಾಜಕ್ಕೆ ನಮ್ಮಿಂದ ಏನು ಮಾಡಬಹುದು, ದೇಶಕ್ಕೋಸ್ಕರ ವಿಶ್ವಕ್ಕೋಸ್ಕರ ವಿಶ್ವಶಾಂತಿಯನ್ನು ಹೇಗೆ ಬಯಸ್ಬೋದು ಅನ್ನೋದಕ್ಕೆ ಈ ಆಧ್ಯಾತ್ಮಕ್ಕೆ ಬಂದಿದ್ದೇನೆ. ಬಹುಶಃ ಈ ಸಂದರ್ಭದಲ್ಲಿ ಖಾದರ್ಗೆ ಇನ್ನೊಂದು ಅವರ ಸ್ಪೀಕರ್ ಆಗಿ ಕೂಡ ಅವರ ಕಾರ್ಯತತ್ಪರತೆ, ಅವರು ಎಲ್ಲ ವರ್ಗದವರನ್ನು ಪ್ರೀತಿ ಮಾಡೋದು, ಎಲ್ಲ ಜನಸಾಮಾನ್ಯರಲ್ಲಿ ಹೆಚ್ಚಿನ ಅವರ ಕಷ್ಟ ಸುಖ ನಷ್ಟ ದುಃಖಕ್ಕೆಲ್ಲ ಅವರ ತಂದೆ ಏನು ಆ ಆದರ್ಶವನ್ನು ಇಟ್ಕೊಂಡು ಕೊನೆ ತನಕ ತನ್ನ ಉಸಿರಿರುವ ತನಕ ನಡೆಸ್ಕೊಂಡು ಬಂದಿದ್ದಾರೆ, ಅದನ್ನೇ ಪಾಲಿಸಿಕೊಂಡು ಬಹುಶಃ ಖಾದರು ಅದೇ ಅವರು ಏನು ಅವರ ಜೀವನದಲ್ಲಿ ಅವರ ಜೀವಿತದಲ್ಲಿದ್ದಾಗ ಏನೆಲ್ಲ ಸಾಧಿಸಿದ್ದಾರೆ ಅದನ್ನು ಅದಕ್ಕಿಂತ ಹೆಚ್ಚು ಅವರ ಎಳೆಯ ವಯಸ್ಸಲ್ಲೇ ಅವರು ಈ ಸಾಧನೆಯನ್ನು ಮಾಡಿದ್ದಾರೆ. ಅದು ಅವರ ಪೂರ್ವಜರ ಹಿರಿಯರ ಮತ್ತು ಅವರು ನಂಬಿಕೊಂಡು ಬಂದಂಥ ದೇವರ ಆಶೀರ್ವಾದ ಅನುಗ್ರಹ ಅವರಿಗಿದೆ. ನಾನು ನಿನ್ನೆ ರಾತ್ರಿ ಅವರಿಗೆ ಫೋನ್ ಮಾಡಿ, ಆದರೆ ನೀವು ಏನೇ ಇರಲಿ 28ಕ್ಕೆ ಬರಬೇಕು ಅಂತ ಕೇಳಿದಾಗ, ಇಲ್ಲ ನಿಮಗೆ ಒತ್ತಡ ಇದೆ, ಅದಕ್ಕೆ ನಾಳೆ ನೀವು ರಾತ್ರಿ ಒಳಗೆ ಒಂದು ಗಳಿಗೆ ನೀವು ಬಂದು ಹೋಗಬೇಕು ಅಂತ ಇರುವಾಗ ಭಾಳ ಒತ್ತಡದಲ್ಲಿದ್ದರು. ಎಷ್ಟು ಮಟ್ಟಿಗೆ ಅಂದರೆ ಅವರಿಗೆ ಫೋನಲ್ಲಿ ಮಾತಾಡಲಿಕ್ಕೆ ಸಮಯ ಇಲ್ಲ, ಅಂಥ ಪರಿಸ್ಥಿತಿ ಅವರು. ನಮಗೆ ಆಶ್ಚರ್ಯ ಆಗ್ತಿತ್ತು. ಅಂಥದ್ರಲ್ಲಿ ಅಷ್ಟು ಒತ್ತಡ ಇದ್ದರೂ ನನ್ನ ಹತ್ರ ಫೋನಲ್ಲಿ ಮಾತಾಡಿ ನಾನು ನೋಡ್ತೇನೆ, ನಾಳೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಇವತ್ತು ಅವರು ಎಷ್ಟು ಕಡೆ ಹೋಗಿ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ. ಇಷ್ಟೊತ್ತಿಗೆ ಬಂದು ಅವರು ಹೇಳಿದಾಗೆ ಬರ್ತೇನೆ ಅಂತ ಮಾತು ಕೊಟ್ಟಾಗೆ ಹೇಳಿದ್ದಾರೆ. ಬಹುಶಃ ಅವರ ಜೀವನದ ಇದು ಒಂದು ದೊಡ್ಡ ಆದರ್ಶ ಎಲ್ಲರಿಗೆ ಪಾಠ ಆಗಬೇಕು ಜನಪ್ರತಿನಿಧಿಗಳು. ನಾನು ಅಷ್ಟೇ ಇದು ನಮ್ಮ ದಕ್ಷಿಣ ಕನ್ನಡ ಇರಲಿ, ನಮ್ಮ ದೇಶಕ್ಕೆ ಒಂದು ಆದರ್ಶ ಜನಪ್ರತಿನಿಧಿಯಾಗಿರುವುದು ನಾನಿನ್ನು ಅವರಿಗೆ ಇನ್ನಷ್ಟು ಶಕ್ತಿ ಕೊಡಲಿ. ಮತ್ತು ಅವರನ್ನು ನಾನು ಮುಖತಃ ಒಂದ್ಸಲ ಭೇಟಿಯಾಗಲಿಕ್ಕೆ ಅವರ ಮನೆಗೆ ಹೋಗಿದ್ದೇನೆ. ಹೀಗೆ ನಾವು ಏನು ಅವರ ಅಲ್ಲಿಯ ಆಕ್ಟಿವಿಟಿ ಅಂತ ಹೇಳಿದರೆ, ಅವರ ದಿನನಿತ್ಯದ ದಿನಚರಿ ಎಷ್ಟು ಗಂಭೀರವಾಗಿತ್ತು ಹೇಳಿದರೆ, ಅಷ್ಟು ಜನ ಅವರನ್ನು ನೋಡಿದ ಧರ್ಮಗುರುಗಳು ಬಂದಿದ್ರು, ಬೇರೆ ಬೇರೆ ಜನ ಬಂದಿದ್ರು, ಬಹಳಷ್ಟು ಜನ ಬಂದಿದ್ರು, ಬೇರೆ ಬೇರೆ ಭಾಗದಿಂದ ಬಂದಿದ್ರು. ಆದರೂ ನಾನು ಒಬ್ಬ ಹಿಂದೂ ಧರ್ಮದ ವ್ಯಕ್ತಿಯಾಗಿ ಈ ಸ್ವಾಮೀಜಿಯಾಗಿ ಹೋಗುವಾಗ ಅವರ ನಮ್ಮನಿಗೆ ತೋರಿಸಿದಂಥ ಆದರಣೀಯತೆ ಮತ್ತು ಗೌರವ ಅದು ಬಹಳ ವಿಶೇಷವಾಗಿದೆ. ದೇವರು ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಅವರು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಲ್ಲ ಕ್ಷೇತ್ರದಲ್ಲಿ ಅವರು ಕೈ ಆಡಿಸಿದ್ದಾರೆ. ಆದ್ದರಿಂದ ಅವರಿಗೆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ. ಅವರ ಕೀರ್ತಿಗೆ, ಅವರ ರೋಧಲ್ಲಿ ಬಂದಲ್ಲಿ ಅವರ ಕಾರ್ಯಕ್ಷಮತೆಗೆ ಇನ್ನಷ್ಟು ಖುಷಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿ, ಮತ್ತು ನಮ್ಮ ಆತ್ಮೀಯರಾದಂಥ ಪ್ರಶಾಂತ್ ರಾಜ್ ನಮ್ಮ ಕ್ಷೇತ್ರದ ಬಹಳ ದಿನ
ನಮ್ಮ ಜೊತೆಯಲ್ಲಿ ಪ್ರತಿಯೊಂದು ಸಂದರ್ಭ ಸನ್ನಿವೇಶದಲ್ಲಿ ನಮ್ಮ ಜೊತೆಯಲ್ಲಿರುವರು. ಅವರು ಸ್ವಾಮೀಜಿ ಅಂತ ಹೇಳಿ ಬಹಳ ಹತ್ತಿರದಲ್ಲಿ ನೋಡುವುದು ನನ್ನ. ಅದರಿಂದ ಅವರಿಗೂ ಕೂಡ ಮೆರಿಂಗಾನ ಕಂಬಳದ ಪ್ರತಿ ವರ್ಷದ ಕಂಬಳದಲ್ಲಿ ನಮ್ಮನ್ನು ಉಪಸ್ಥಿತಿ ಅವರು ಕೇಳಿಯೇ ಕೇಳ್ತಾರೆ, ಆಶೀರ್ವಾದ ಕೊಡಲಿಕ್ಕೆ ಬರಬೇಕು ಅಂತ ಹೇಳಿ ಹೇಳ್ತಾರೆ ಅಂತ. ಅವರಿಗೂ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಕೈಯಾಡಿಸಿದವರು, ಅವರಿಗೆ ಅವರ ಮನೆತನದವರಿಗೆ ಶಕ್ತಿ ಕೊಡುವಂತ ಪ್ರಾರ್ಥನೆ. ಇನ್ನೊಬ್ರು ನಮ್ಮ ಆಮಾಜಾರ್ ಅವರ ಕುಟುಂಬಸ್ಥರು. ನಮ್ಮ ಮಾಣಿಲ ಗ್ರಾಮದಲ್ಲಿ ಒಂದು ಮುಸ್ಲಿಂ ಪ್ರತಿಷ್ಠಿತ ಒಂದು ಮನೆತನ. ಅವರೆಷ್ಟು ಸಜ್ಜನರು ಮತ್ತು ಸಾತ್ವಿಕರು ಅಂತ ಹೇಳಿದ್ರೆ ಇಲ್ಲಿ ಎಲ್ಲಾ ವರ್ಗದ ಜನರು ಬಯಸ್ತಾರೆ. ಈ ಗ್ರಾಮದಲ್ಲಿ ಅವರ ವಿಶೇಷವಾಗಿ ಸಾಮಾಜಿಕರ ಮಗ ವೆಲ್ನಾಕಲ್ಲಿ ಡಾಕ್ಟರ್ ಆಗಿದ್ದಾರೆ. ನಮ್ಮ ಎಂಥ ಇಲ್ಲಿ ಸಮಸ್ಯೆ ಬಂದ್ರೆ, ಯಾರಿಗೂ ಎಂಥ ಬಡವರಿಗೆ ಸಮಸ್ಯೆ ಬಂದಾಗ ನಾನು ಫೋನ್ ಮಾಡೋದು ಅವರಿಗೆ. ಅವರು ಅದಕ್ಕೆಲ್ಲ ಪರಿಹಾರಗಳನ್ನು ತಂದುಕೊಂಡು ಒಂದು ಈ ಸಂದರ್ಭದಲ್ಲಿ ಅವರ ತಂದೆ ಸ್ವರ್ಗಸ್ಥರಾದಂತಹ ತಂದೆಯನ್ನು ಕೂಡ ಹಾಮಾಜಾರನನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ಅವರು ಕೂಡ ಇವತ್ತು ಅವರ ಕುಟುಂಬ ಕೂಡ ಉಪಸ್ಥಿತರಿದ್ದಾರೆ. ಅದೇ ರೀತಿ ಅವರ ಮಕ್ಕಳು ಕೂಡ, ಮೊಮ್ಮಕ್ಕಳು ಕೂಡ ಉಪಸ್ಥಿತರಿದ್ದಾರೆ. ಒಟ್ಟಿನಲ್ಲಿ ಇವತ್ತಿನ ಸಮಾಜ ನಮ್ಮ ಈ ವರಮಹಾಲಕ್ಷ್ಮಿ ರಥದ ಕಮಿಟಿಯ ಅಧ್ಯಕ್ಷರು ಹರೀಶ್ ಬೇಕಾರಿ ಮತ್ತು ನಮ್ಮ ಕಾರ್ಯದರ್ಶಿ ರೇವತಿ ಶರ್ಮ, ಇವರ ಈ ಸಲ ಪರಿಶ್ರಮ ಬಹಳಷ್ಟು ಇದೆ. ಅಧ್ಯಕ್ಷರಿರಲಿ, ಕಾರ್ಯದರ್ಶಿ ಇರಲಿ, ಇದರ ಹಿಂದೆ ಬಹಳಷ್ಟು ಪರಿಶ್ರಮ ಪಟ್ಟಿದ್ದಾರೆ. ಅವರಲ್ಲೂ ಕೂಡ ದೇವರವರಿಗೆ ಇನ್ನಷ್ಟು ಶಕ್ತಿ ಕೊಡುವಂತ ಪ್ರಾರ್ಥನೆ ಮಾಡ್ತಿದ್ದಾರೆ. ಮತ್ತು ಬೆಂಗಳೂರಿನಿಂದ ತುಳುವರೆ ಚಾವಡಿ ಉದ್ಘಾಟನೆಯನ್ನು ಮಾಡಿಸಿದ್ದೆ ನಮ್ಮ ಕೈಯಲ್ಲಿ. ಬಹುಶಃ 17 ವರ್ಷ ಆಯಿತು. ಅವರ ಅಧ್ಯಕ್ಷರು ಕೂಡ ಇದ್ದಾರೆ. ಮತ್ತು ನಮ್ಮ ಟ್ರಸ್ಟಿಗಳು ಪುರುಷೋತ್ತಮ ಕೇಳ್ನ, ನಮ್ಮ ಕ್ಷೇತ್ರದ ಟ್ರಸ್ಟಿಗಳು ಮಾತ್ರ ಅಲ್ಲ, ಬ್ಯಾಂಗ್ಳೂರಲ್ಲಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರಗಳಿದ್ದಾರೆ. ಅವ್ರನ್ನೂ ಕೂಡ ಶಕ್ತಿ ಕೊಡುವಂತ ಪ್ರಾರ್ಥನೆ ಮಾಡ್ತಿದ್ದೇನೆ. ಮತ್ತು ನಮ್ಮ ಗ್ರಾಮದ ಪಂಚಾಯತ್ ಅಧ್ಯಕ್ಷರು ಶ್ರೀಧರ್ ಬಾಳೆಕಲ್ ಅವರು ಪ್ರಾರಂಭದ ದಿವಸದಲ್ಲಿ ನಮ್ಮ ಕ್ಷೇತ್ರ ಆಗುವಾಗ ಇನ್ನೊಂದು ಏನಿರಲಿಲ್ಲ ಅಂತ ಒಂದು ಚಿಕ್ಕ ಕುಟೀರ ಕಟ್ಟಕ್ಕೆ ಮಾತ್ರ, ಅಷ್ಟಕ್ಕೂ ನಮ್ಮ ಹತ್ರ ಏನಿರಲಿಲ್ಲ. ಆಗ ಶ್ರೀಧರ್ ಬಾಳೆಕಲ್ ಸಿಮೆಂಟ್ ಕೊಟ್ಟು ಸಹಕರಿಸಿದವರು. ಇವತ್ತಿಗೂ ನಮ್ಗೆ ನೆನಪಿದೆ. ಅವ್ರು ಕೂಡ ಅದೇ ರೀತಿ ನಮ್ಮ ಶ್ರೀಧಾಮ ಸೇವಾ ಸಮಿತಿ ಬ್ಯಾಂಗ್ಳೂರಿನ ಅಧ್ಯಕ್ಷರಾದಂಥ ನೇಮಿಸಿದ್ದಾರೆ. ಇವೆಲ್ಲ ಇವತ್ತು ಬ್ಯಾಂಗ್ಳೂರಿನವರು ಸಹ ಬಂದದ್ದು ಒಳ್ಳೆಯದಾಗಿದೆ. ನೀವು ಬರೋ ದಿವಸ ಸಹಕಾರ ಬಂದಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಅತ್ಯಂತ ಸಂತೋಷ ಆಯಿತು. ಇಲ್ಲವರು ಸಭೆ ನಮ್ದು ಆಗೋದು ಹಗಲಲ್ಲಿ, ರಾತ್ರಿಗೆ ಹಗಲು ಬರಲಿಕ್ಕೆ ಆಗಲಿಲ್ಲ. ಈ 28ಕ್ಕೆ ಬರಲಿಕ್ಕೆ ಆಗಲಿಲ್ಲ. ಮತ್ತು ಯಾವಾಗಲೂ ಸಮಯ ಇಲ್ಲ. ಬಹಳ ಸಮಯದಿಂದ ಅವರ ಕ್ಷೇತ್ರಕ್ಕೆ ಬರಬೇಕು ಅಂತ ಇದ್ದೇನೆ. ಬಂದಿದ್ದಾರೆ. ತುಂಬ ಸಂತೋಷ ಆಗಬೇಕಾದ್ರೆ ನಮ್ಮ ಪ್ರೀತಿ ಮತ್ತು ನಿಮ್ಮ ಸರ್ಕಾರದ ಎಲ್ಲ ಕಾರ್ಯಗಳು ಜನಪರವಾಗಿ ಸಾಮಾಜಿಕ ಬದ್ಧತೆ ಮತ್ತು ಸಮಾಜಕ್ಕೆ ಇನ್ನಷ್ಟು ಶಕ್ತಿ ತರತಕ್ಕಂಥ ಸರ್ಕಾರದ ಬದ್ಧತೆ ಮತ್ತು ಭದ್ರತೆ ಎಲ್ಲ ರೀತಿಯ ಶ್ರೇಯಭಿವೃದ್ಧಿ ಆಗಲಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಹೇಳ್ತೇನೆ, ವಿನಂತಿಸ್ತಾ ಇದ್ದೇನೆ. ನಿಮ್ಮ ಹಿಂದಿನ ಅಷ್ಟು ಜೀವನಕ್ಕೆ ಮತ್ತು ಅದಕ್ಕೆ ಟ್ರೈನಿಂಗಿಗೆ ಸಾಗರ ಸಂಜೆಯವರ ನನಗೆ ಆ ಸಮಯದಲ್ಲಿ ಅವರು ಪಟ್ಟ ಪ್ರಯತ್ನ ಬಹಳಷ್ಟಿದೆ. ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ ಅವರಿಗೆ ದೇವರು ಶಕ್ತಿ ಕೊಡಲಿ, ಅವರ ಇಡೀ ಕುಟುಂಬಕ್ಕೆ ಶ್ರೇಯಸ್ಸಾಗಲಿ ಅಂತ ಪ್ರಾರ್ಥನೆ. ಶ್ರೀರಾಮ ಮಾನಿಲ ಅಂತ ಹೇಳಿದ್ರೆ ಹಿಂದುಳಿದ ವರ್ಗಗಳ ಅವರು ಒಪ್ಪಿಕೊಳ್ಳುವ ಅತ್ಯಂತ ಪುಣ್ಯಕ್ಷೇತ್ರ. ಇಲ್ಲಿ ಬಹಳಷ್ಟು ದುರ್ಬಲರಿಗೆ, ಅತ್ಯಂತ ಕಡು ಬಡತನದಲ್ಲಿ ಇರುವವರಿಗೆ, ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಶಿಕ್ಷಣ ನೀಡಿ ಸಹೋದ್ಯೋಗವನ್ನು ಕಲ್ಪಿಸುವಂತ ಕೆಲಸವನ್ನ ಪೂಜ್ಯ ಸ್ವಾಮಿಗಳು ಮಾಡ್ತಾ ಇದ್ದಾರೆ. ಬಹಳಷ್ಟು ಜನರಿಗೆ ತರಬೇತಿಗಳನ್ನು ನೀಡಿ ಸಹೋದ್ಯೋಗದ ಕಡೆಗೆ ಮತ್ತು ದುಷ್ಟರ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು ಅಂತ ನಮ್ಮ ಪೂಜ್ಯ ಸ್ವಾಮೀಜಿಯವರ ಕನಸು ನಿರಂತರವಾಗಿದೆ. ಒಟ್ಟಾರೆಯಾಗಿ ಯಾರು ವಿದ್ಯಾಭ್ಯಾಸದಲ್ಲಿ ಬಹಳ ಹಿಂದಿದ್ದಾರೆ ಅಥವಾ ಕಡು ಬಡವರಿದ್ದಾರೆ ಅವರನ್ನು ಮೇಲೆತ್ತುವುದು ಈ ಕ್ಷೇತ್ರದ ಕೆಲಸ. ಈ ನಿಟ್ಟಿನಲ್ಲಿ ಒಂದು ಸಾಗರ ನಮ್ಮ ಹಿಂದುಳಿದ ವರ್ಗಗಳು ಇದ್ದಂಥ ಕ್ಷೇತ್ರ ಇದು. ಇಲ್ಲಿ ಪೂಜೆ ಪುರಸ್ಕಾರಕ್ಕಿಂತ ಹೆಚ್ಚು ಸಮಾಜಮುಖಿ ಕೆಲಸಗಳನ್ನೇ ನಾವು ಮಾಡೋದು. ನಾವು ಯಾವುದೇ ಪ್ರಚಾರ, ಅಡ್ವರ್ಟೈಸ್ಮೆಂಟ್ ಇಲ್ಲದೆ ದೀನರ, ದುರ್ಬಲರ, ಆರ್ತರ, ದುಃಖಿಗಳ, ರೋಗಿಗಳ ಸೇವೆ ಈಗಲೂ ನಡೀತಾ ಇದೆ. ಅದರಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲ ಸಮುದಾಯದವರನ್ನು ನಾವು ಸೇವೆ ಮಾಡ್ತಾ ಇರ್ತೇವೆ. ಈಗ ಒಬ್ಬರು ನೆನಪು ಮಾಡಿದ್ರು, ಮೊನ್ನೆ ಒಬ್ಬರು ಮುಸ್ಲಿಂ ಬಾಂಧವರನ್ನು ನೀವು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿಸಿದ್ರು ಅಂತ. ಇದು ನಿರಂತರ ನಾವು ಇರುವವರೆಗೆಲ್ಲ, ನಾವು ಇಲ್ಲದ ನಂತರ ಇದು ನಡೀಬೇಕು ಅಂತ ಹೇಳಿ ಒಂದು ವೆಲ್ಫೇರ್ ಸೊಸೈಟಿಯನ್ನು ಮಾಡಬೇಕು ಅಂತ ನಾವು ಮಾಡ್ತಾ ಕೂಡ ಇದ್ದೇವೆ.
ಆದ್ರಿಂದ ಈ ಕ್ಷೇತ್ರದಲ್ಲಿ ನಿರಂತರ ಸೇವೆ ನಡೀತಾ ಇದ್ದಾನೆ. ಬಹುಶಃ ಗುರುಗಳೇ ಹೇಳಿದ್ದ ಆ ಮಾತನ್ನು, ಅವರ ಮಕ್ಕಳಿಗೆ ಪುಸ್ತಕ ಎಲ್ಲ ಕೊಟ್ಟಿದ್ದೇನೆ ಹಿಂದೆ ಅಂತ. ಇದು ನಡೀತಾ ಇದೆ ಕ್ಷೇತ್ರದಿಂದ. ಆದ್ರಿಂದ ನಾನು ಹೇಳೋದು ಇಷ್ಟೇ, ಸಾಮಾಜಿಕ ಬದ್ಧತೆ ಸಂತನ ಬದುಕು ಸಂತನಿಗೆಲ್ಲ, ಲೋಕಹಿತಕ್ಕೋಸ್ಕರ, ವಿಶ್ವಶಾಂತಿಗೋಸ್ಕರ. ಸಂತರಿರ್ಬೋದು, ಫಕೀರರಿರ್ಬೋದು, ಅಥವಾ ಮೌಲವಿಗಳಿರ್ಬೋದು, ಧರ್ಮಗುರುಗಳಿರ್ಬೋದು, ಇವರೆಲ್ಲ ಲೋಕದ ಹಿತಕ್ಕೆ ವಿಶ್ವಶಾಂತಿಗಿರುವರು. ಅದು ಮಾತ್ರ ಎಲ್ಲರೂ ಗಮನದಲ್ಲಿ ಇಟ್ಕೊಂಡು ಆ ಕೆಲಸವನ್ನು ನಮ್ಮ ಕರ್ತವ್ಯ ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ. ನಮ್ಮ ಕರ್ತವ್ಯ, ನಮ್ಮ ಧರ್ಮ ಪ್ರಜ್ಞೆಯಲ್ಲಿ ಆ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಖಾದರ್ ಹತ್ರ ನನ್ನ ಬೇಡಿಕೆ ಇಷ್ಟೇ, ಕ್ಷೇತ್ರದಲ್ಲಿ ಬಹಳಷ್ಟು ಚಿಂತನೆಗಳಿದೆ. ನಮಗೆ ಈಗ ಕಾರ್ಯಕ್ರಮ ಆದರೆ ಇಲ್ಲಿ ಉಳ್ಕೊಳ್ಳಿಕ್ಕೆ ರೂಮ್ ಸಾಕಾಗಿದೆ. ಈಗ ನಾವು ದೊಡ್ಡ ಕಾರ್ಯಕ್ರಮ ನಮಗೆ ಬ್ಯಾಂಗ್ಳೂರಿನಿಂದ, ಮೈಸೂರಿನಿಂದ, ಮಹಾರಾಷ್ಟ್ರದಿಂದ, ಎಲ್ಲೆಲ್ಲಿಂದ ಬರ್ತಾರೆ. ನಿಮಗೆ ರೂಮ್ ಸಾಕಾಗ್ತದೆ. ಅದಲ್ಲದೆ ಇಲ್ಲಿ ಗ್ರಾಮದಲ್ಲಿ ನಮಗೆ ಅಷ್ಟು ದೊಡ್ಡ ಮನೆ ಇರುವವರು ಯಾರೂ ಇಲ್ಲ. ಅದು ನಮಗೆ ರೂಮಿನ ಪ್ರಸ್ತುತಿ ಬಹಳಷ್ಟು ಇದೆ. ಅದಕ್ಕೆ ನಮಗೆ ನಿವೇಶನಕ್ಕೆ ಒಂದು ವಸತಿ ಗೃಹಕ್ಕೆ ಖಾದರ್ ಏನಾದರೂ ಸರ್ಕಾರದಿಂದ ಮುಖ್ಯಮಂತ್ರಿ ಹತ್ರ ನಾವು ಮೊದಲೇ ಮಾತಾಡಿದ್ದೇನೆ, ಇಬ್ಬರು ಮುಖ್ಯಮಂತ್ರಿ ಹತ್ರ ಭೇಟಿಯಾಗಿದ್ದೇವೆ, ಮಾತಾಡಿದ್ದೇನೆ. ಖಾದರ್ ಅದಕ್ಕೆ ಒಂದು ಸ್ವಲ್ಪ ಒತ್ತು ಕೊಟ್ಟರೆ ಖಂಡಿತ ನಮಗೆ ಪ್ರಯೋಜನ ಆಗಿತ್ತು. ಲೋಕದ ಹಿತಕ್ಕೋಸ್ಕರ, ಲೋಕದ ಒಳಿತಿಗೋಸ್ಕರ ಅದನ್ನು ನಾವು ಮಾಡ್ತಾ ಇದ್ದೇವೆ. ಪ್ರೀತಿ ಮತ್ತು ಸಹಕಾರ. ಸರ್ವಧರ್ಮಗಳ ಶಾಂತಿಯ ತೋಟ ಎಂಬ ನೆಲೆಯಲ್ಲಿ ಎಲ್ಲ ಧರ್ಮೀಯರನ್ನ ಕೂಡ ಸಮಾನವಾಗಿ ಪ್ರೀತಿಸುವ, ಅವರ ಅಭ್ಯುದಯಕ್ಕಾಗಿ ನಿರಂತರ ಶ್ರಮಿಸುತ್ತಿರುವಂತಹ ಮಾನ್ಯ ಸಚಿವರು, ಮಾನ್ಯ UP ಖಾದರ್ ಫರೀದ್ ಸರ್ ಅವರು ಬಹುಶಃ ನಮ್ಮ ದಕ್ಷಿಣ ಜಿಲ್ಲೆಯವರಿಗೆ ಅವರು ನಮ್ಮ ಸಚಿವರನ್ನು ಹೇಳಿಕೊಳ್ಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಮಾತ್ರವಲ್ಲ, ಇದೀಗ ಅವರು ಉಸ್ತುವಾರಿ ಸಚಿವರು ಹೌದು. ಶ್ರೀಯುತರು ತಮ್ಮನ್ನ ಉದ್ದೇಶಿಸಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. ಸ್ವಾಮಿಲ್ನ ಒತ್ತಾಸದ ಮಿತಿ ಯಾನಂಜಿ ಎಡ್ಡು ಪಾತ್ರ ಯಾನು ಮಸ್ತ್ ಸ್ವಾಮಿಲಿನ ತೂತೆ మరి ಮುಟ್ಟೊಡ್ದಿಲ್ಲ ತೂತೆ ಇಂಗ ಮಾತ ಸ್ವಾಮಿ ನಕಲ ವೆಚ್ಚ ಯಾನು ಪ್ರೀತಿ ಮಲ್ಕೊಂಡು ಸ್ವಾಮಿ ಇತ್ತಂದ ಮಾನಿಲ್ಲದ ಸ್ವಾಮಿಲು ಪಂಡ್ರೆ ಬಾರಿ ಖುಷಿ ಪಡತ್ತೆ. ಆ ಸ್ವಾಮಿ ನಕಲು ದಾಯಿ ಉಪ್ಪುಣಿ ಬಂಡ ಲೋಕದ ಕಷ್ಟ ಬಕ್ಕ ಸುಕೋನ್ ಸಮಾನ ಅಂತರೋಡು ತಿದ್ದುರಂಚಿನ ಶಕ್ತಿ ಇತ್ತಿನೇನೆ ಅಕಲು ಸ್ವಾಮಿಲ ಅದುಪ್ಪೋಡು ಐಕ್ ಒಂಜಿ ವ್ಯಕ್ತಿ ಏರಿ ಸರಿ ಸಮಾನ అయిన ವ್ಯಕ್ತಿ ಏರನ್ನು ಪಂಡ ಅವು ಮಾನಿಲದ ಸ್ವಾಮಿಲ ಪಂಡ ತಪ್ಪವನು ಯಾನ ಐಕೋಸ್ಕರ ಅರಿನ ಪ್ರೀತಿ ಮಾಡ್ಕೊಂಡು ಮಲ್ಲಕ್ಲೇನೆ ಬೊಕ್ಕ ಪಾಪದಕ್ಲೇನೆ ಬೊಕ್ಕ ಬೇತ ಜಾತಿ ಬೇತ ಧರ್ಮದಕ್ಲೇನೆ ಒಟ್ಟಿಗೆ ಸಮಾನ ತಕ್ಕಾಡಿ ಕೊನಪ್ಪನಂಚಿನ ಪ್ರಾಮಾಣಿಕ ಪ್ರಯತ್ನ ಮಾಡ್ಬಿರತ್ತ ಇಂಚಿನ ಸ್ವಾಮಿನಕಲು ಪ್ರತಿ ವಿಲೇಜ್ ಪ್ರತಿ ಗ್ರಾಮಡ್ಲ ಪ್ರತಿ ತಾಲೂಕೊಡ್ಲ ಇತ್ತಾರನ ಅಂದ ಈ ಸಮಾಜಡೊಂಜಿ ಮಲ್ಲ ಪಿಡುಗಿಂಚ ಮುಂಡ ಧರ್ಮ ಸಂಕಟ ಈ ಧರ್ಮ ಸಂಕಟ ಪೂರ ದೂರ ಆವಡು ಏಪ ಧರ್ಮ ಸಂಕಟ ದೂರ ಆನಾಗ ಈ ಜನಕಲು ಪೂರ ಒಟ್ಟಿಗೆ ಆಪೇರು ಇನಿ ಎಂಗೆಲ್ಲ ಖಾದರ್ ಸರ್ನ ದಾಯಿ ಪುಗಾರು ಪಂಡ ಮಾತ ಜಾತಿ ಧರ್ಮಕ್ಕೆ ಸಮಾನ ತಕ್ಕಡ್ಡು ಇನಿ ಖಾದರ್ನ ವಿಚಾರ ಬರೋಡಂದ ಒಂದು ಗಂಟೆ ಉಂಟು ಖಾದರ್ ಇಂಚಂದು ಪಂಡಾಗ ಈ ದೇವದರಟ್ಟು ನೀರು ಪತ್ತಿರತ್ತೆ ನೀರು ಪತ್ತು ನಾವು ಸ್ಫಟಿಕ ದಾತ್ ಮಿತ್ತ ತೀರ್ಥ ಪೋಪು ಅಂಚಿನ ವ್ಯಕ್ತಿತ್ವ ಅಂಚಿನ ಒಂದು ಗುಣ ಅವು ಎಲ್ಲೆ ಗುಣತ್ತು ಈ ಸ್ಫಟಿಕ ಬಂಪಿನ ಒಂಜಿ ಸೊತ್ತು ಅವು ಎಲ್ಲೆ ಸೊತ್ತತ್ತು ಇನ್ನು ಆತ ತಾಳ್ಮೆ ಕೊಡು ಆತ ತಾಳ್ಮೆ ಇಪ್ಪನಾಗ ಮಾತ್ರ ಅವು ದುಂಬು ಪೀರ ಪೋನಾಗ ಒಂಜಿ ವಜ್ರದಾತು ಮೆನುಕೊಂಡು ಮಾಣಿಕ್ಯದಾತು ಮೆನುಕೊಂಡು ಅಂಚಿನ ವ್ಯಕ್ತಿ ಇನಿ ಕ್ಷೇತ್ರ ಬೈದ್ರಿ ಯಾನ ಮಸ್ತ್ ಸರ್ತಿ ಬಂಡೆ ಕ್ಷೇತ್ರಗೆ ಇರೋರು ಬರೋಡು ಅವಳ ಗಡಿಭಾಗಡು ಇತ್ತಿನ ಕ್ಷೇತ್ರ ಈ ಗಡಿಭಾಗಡಿತ್ತಿನ ಕ್ಷೇತ್ರ ಬಾರಿ ಕಷ್ಟಡೊಪ್ಪುಡು ಇನ್ನು ಸ್ವಾಮಿಲು ಬಾರಿ ಅದಾತೇರು ಬಸ್ಸಿದೇರು ಯಾನ ಪಂಡೆ ಸ್ವಾಮಿಲ ದಾನ ಇರಿ ಬಸ್ಸಿನ ಬೇತೆ ಬೇತೆ ರೀತಿಯ ಚಿಂತನೆ ಲೆಪ್ಪುಡು ಈ ಮನುಷ್ಯ ಏಪ ಜಾಸ್ತಿ ಚಿಂತನೆ ಮಲ್ಪನ ವ್ಯಕ್ತಿ ಲೆಪ್ಪನಾಗ ಅಕಲು ದೇಹದ ತೂಕನು ಸಮಾನಾಂತರವಾದ ಕಮ್ಮಿ ಆಗೋಣ ಆ ಚಿಂತನೆ ಉಂಟು ಇತ್ತ ಪಾತ್ರ ಪಂಡೇರು ಎಲ್ಲಂದ ಕಾರ್ಯಕ್ರಮಕ್ಕೂ ಬಾರಿ ಆತ ಜನ ಬರ್ಪೇರು ಬತ್ತಿನಕಲು ಒಂಜಿ ಕ್ಷೇತ್ರದ ಅಭಿಮಾನಡು ಬರ್ತೀನಿ ಅಭಿಮಾನಡು ಬಂದಾಗ ಹಾಕ್ಲಿಕ್ಕೆ ವ್ಯವಸ್ಥೆ ಆಯ್ದಿಂದ ಸಮಸ್ಯೆ ಬಂದ ಒಂಜಿ ಚಿಂತನೆ ಎಪ್ಪುಡು ಏಪ ಚಿಂತನೆ ಮಲ್ಪೇನ ಆ ವ್ಯಕ್ತಿಗೆ ಒಂತೆ ಜೀವನ ಮಲ್ಪರ ಕಷ್ಟ ಅಪ್ಪುಡು ಇನಿ ದೇವರ ಸಾನ್ನಿಧ್ಯಡು ಇತ್ತದು ಇದು ಮಾತ ಎಡ್ಡೆ ಕಾರ್ಯಕ್ರಮ ಇನಿ ಈ ಪತ್ತಿಗೆ ಒರ್ಮೆ ಮುಕ್ಕಲಿಕ್ಕೆ ಇನಿ ಒಂಜಿ 100 ಜನ ಉಪ್ಪೋಡುಂದಂಡ
ಕ್ಷೇತ್ರದ ಅಭಿಮಾನ ಎಂಕಲ ಶಾಸಕರನ ಅಭಿಮಾನ. ಈ ಕ್ಷೇತ್ರದ ಬಕ್ಕ ಶಾಸಕರನ ಅಭಿಮಾನ ನಡೆದು ಈತ ಜನ ಕೂಡ ನಡೆದಾದ್ರ ಇಂಥ ಸಭಾ ಕಾರ್ಯಕ್ರಮ ಸ್ವಾಮಿನ ಸಭಾ ಕಾರ್ಯಕ್ರಮ ಇಂದು ದೇವರಿಗೆ ಸಂದುಂಡು. ಈ 40 ಮನೆ ಅಂತ ಈ ಭಜನೆ ಬಂದ ಎಲ್ಲ ವಿಚಾರತ್ತು ಹಿಂದೂ ಧರ್ಮಡ್ ಭಜನೆಗೆ ಭಾರತ ಪ್ರಾಮುಖ್ಯತೆ ಉಂಟು. ಭಜನೆ ಇಂಚ ಆವಡು ಪಂಪಿನಕ್ಕೆ ಸ್ವಾಮಿಲ್ದ ಒಂದು ಕೇರೋಡಾಪು ಅಂಚಾದ ಈ 40 ಮಂದಿ ಏಪಲ ಒಂಜಿ ಮಂಡಲ ಪಂಪೇರು ಒಂಜಿ ಮಂಡಲ ಪಂಪಿನಕ್ಕೆ ಭಾರಿ ಆತ ಅರ್ಥ ಉಂಟು. ಹಿಂದೂ ಧರ್ಮಡ್ ಮಂಡಲಕ್ಕೆ ಭಾರಿ ಆತ ಅರ್ಥ ಹೊರ್ಪುಂಡು ಅಂಚಾದ ಈ ಅರ್ಥದ ಮಧ್ಯೋಡು ಎಂಕ್ಲೆಗ್ಲೆತ್ತದು ಎಂಕ್ಲೆಗ್ಲ ಒಂಜಿ ಅವಕಾಶ ತಿಕ್ಕೊಂಡು ಯಾನ ದಾದನ ಅಚಾನಕ್ಕಿನಿ ಯಾರಿಗೊಂಜಿ ಮನಸ್ಸಂಡು ಪಣ್ಣಗ ಈ ಮಹಾಲಕ್ಷ್ಮಿ ಯಾರಿಗೊಂಜಿ ಮನಸ್ಸು ಕೊರಿಯದು ಯಾನ ಏಪಲ ಪಂಪೆ ಒಂಜಿ ಗೆಡ್ಡೆ ಚಿಂತನೆ ಎತ್ತಿನ ವ್ಯಕ್ತಿಲು ಬೋಡು ಚಿಂತನೆ ಏಪ ಆಯ್ನ ಕೆಲಸವು ಬೋಡಪ್ಪನ ಪುರ್ತರು ಚಿಂತನೆ ಎಪ್ಪೆರಬಲ್ಲಿ ಸಮಾಜದ ಏಪಲ ದೂರದೃಷ್ಟಿ ಇನಿ ಶಾಸಕರು ಒಂಜಿ ರೋಡ್ ಮಲ್ಪುಂಡ ಒಂಜಿ 30 ವರ್ಷದ ವಿಜನ್ ಪೋಡು ಇನಿ ಅಂಚಿನ ವಿಜನ್ ಪೋಡು ಅಂಚಿನ ವಿಜನ್ದ ವ್ಯಕ್ತಿ ಇನಿ ಸ್ವಾಮಿಲ ಕ್ಷೇತ್ರ ಬೈದರು ಸ್ವಾಮಿಲ ಯಾನ ಕರಿಣ ಸರ್ತಿ DK ಶಿವಕುಮಾರ್ ಬತ್ತಪ್ಪನವರು ಇವ್ರನ್ನ ಎದುರುಡೆ ಪಂತೆ ಮುಂದೊಂದಿನ ನೀವು CM ಆಗ್ತೀರಾ ಅಂತ. ಅದೇ ಹೊತ್ತು ಇವತ್ತು ಇದು ಒಂದು ಕಾರ್ಮಿಕದ ಕ್ಷೇತ್ರ ಮುಂದೊಂದಿನ ಇವರು ಕೂಡ CM ಆಗಿ ಇಲ್ಲಿ ಬರ್ತಾರೆ. ನಾವು ಅದರ ಬಗ್ಗೆ ಜಾಸ್ತಿ ವರ್ಷ ಹೋಗ್ಲಿಕ್ಕಿಲ್ಲ ನನ್ನ ಲೆಕ್ಕದಲ್ಲಿ. ಕೆಲವು ವರ್ಷದಲ್ಲಿ ಅವರು ಕೂಡ ಮುಂದಿನ ವರ್ಷ ಕೂಡ ಆಗ್ಬಹುದು, ಮುಂದೊಂದು 28ಕ್ಕೆ ಚುನಾವಣೆ ಬರುವಾಗ ಕೂಡ ಆಗ್ಬಹುದು. ಅದೆಲ್ಲ ತಾಯಿಯ ಆಶೀರ್ವಾದ ಮತ್ತು ಊರವರ ಆಶೀರ್ವಾದ. ಈ ಊರವರ ಮತ್ತು ಈ ಸಾಮೂಹಿಕ ಪ್ರಾರ್ಥನೆಯನ್ನು ಪಂಪೇರು ಸಾಮೂಹಿಕ ಪ್ರಾರ್ಥನೆಗಿತ್ತ ಬಲ ಸ್ವಾಮಿಲ್ಲ ಅವರಿಗೆ ಗೊತ್ತುಂಟು. ಸಾಮೂಹಿಕ ಪ್ರಾರ್ಥನೆ ಅಂತ ಬಿಟ್ಟಿಗೆ ಐಕ್ಯ ದೈವಿಕ ಶಕ್ತಿ ಪಕ್ಕ ಸಮಾಜದ ಪೂರ್ವ ಶಕ್ತಿಯ ಒಟ್ಟಿಗೆ ಆಪೇರಿಗೆ ಅಂತ ಅದಪ್ಪನಾಗ ಎಡ್ಡೆ ಬೆಳವಣಿಗೆ ಕ್ಷೇತ್ರ ಎಡ್ಡವಾಡು ಸ್ವಾಮಿಲಿಗೆ ಎಂಚಿನ ಪುರ ಸಹಾಯ ಮಲ್ಪಡೊಂದು ಅರ್ನಮ್ಮ ಮಸ್ತಕಡು ಉಪ್ಪು ಅವು ಆರೇ ಪನ್ಬೇರು ಯಾನ ಪನ್ಪುಜಿ ಅವು ಎಂಚ ಕೊನೆವೇರನ್ನ ಆರೇ ಪನ್ಬೇರು ಅಂಚ ಅದಪ್ಪನಾಗ ಯಾನು ಶಾಸಕರ ಪಿರ ಒತ್ತು ಪನ್ಪಿನ ಮಣ್ಣಗ ಮಾತು ಸ್ವಾಮಿಲ ಒಂಜಿ ಮನುಷ್ಯನ ಮುಟ್ಟದ ಹೃದಯ ಪತ್ತದ ಉಪ್ಪುರಂಚಿನ ಸ್ವಾಮಿಲು ಕಷ್ಟದ ಸ್ವಾಮಿಲ್ ಮಂಡಲ ಇನ್ನು ಮಾನಿಲ ಸ್ವಾಮಿಲ್ ಕಷ್ಟ ಸ್ವಾಮಿಲ್ ಹತ್ತು ಅಂಡಂತ ಬಂಗದ ಅಣಿಕಣಿತ ಲೆಕ್ಕಾಚಾರ ಉಪ್ಪಿನಂಚಿನ ಸ್ವಾಮಿಲ್ ಮಲ್ಲ ದುಡ್ಡು ಬದುಕಿತ್ತಿನಂಚಿನ ಸ್ವಾಮಿಲ್ ಹತ್ತು ಐನು ನಮ್ಮ ಮಾತು ಅವರಿಗೊಂದು ಸಹಾಯ ಕೊರೋಡು ಬೆರಿ ಕೊರೋಡು ಅವರಿಗೊಂದು ಶಕ್ತಿ ಕೊರೋಡು ನಂಡ ಇನಿ ಒಂದು ಯೋಜನೆ ಪಂಡೇರು ಸರ್ಕಾರದ ಯೋಜನೆ ಇರಗಿ ದಾದ ಮುಟ್ಟ ಹಾಕೊಂಡು ಸ್ವಾಮಿಲ್ CM ನಡೆ ಒಂದು ಲೆಪ್ಟಾದ ಒಂದು ಅವಕಾಶ ಕೊರದು ಅವಡೆ ಪಾತಿರ್ಪಾದು ಇರ್ನ ಅವಧಿ ಮಲ್ತು ಕೊರ್ರಿ ನಂಡ ಅವು ನಂಗೆ ಮಾತಾ ಖುಷಿಯಿಂದ ಬಂಡೊಂದು ಕ್ಷೇತ್ರ ಎಡ್ಡವಾಡು ಐತೊಟ್ಟಿ ಎಂಕ್ಲೆಗೆಲ್ಲ ಎಡ್ಡವಾಡು ಭಕ್ತಿನ ಪೂರ ಭಕ್ತರಿಗೆಲ್ಲ ಎಡ್ಡವಾಡು ಮಾತಾ ಜಾತಿ ಧರ್ಮದಕ್ಕೆಲ್ಲ ಎಡ್ಡವಾಡು ಧರ್ಮದಾದ ಪನ್ಬಂಡು ಬಣ್ಣಗ ಎನ್ನ ಧರ್ಮಕ್ಕೆ ಬೋಡೇನಾಥ ಗೌರವ ಕೊರ್ದು ಬಾಕಿ ಧರ್ಮದಕ್ಲೇನು ಪತೊಂದು ಉಪ್ಪನೇ ಧರ್ಮದ ಮೂಲತತ್ವ ಅಂಚಾದಪ್ಪನಾಗ ಐನು ಸ್ವಾಮಿಲು ನಿಷ್ಠೂರ ಅವಧಿ ಮಲ್ತೊಂದು ಇನ್ನು ನಾನು ಮಸ್ತ್ ವೇದಿಕೆ ಎಡ್ತುತ್ತೆ ಕೆಲವು ಸ್ವಾಮಿಲು ಕೆಲವು ವ್ಯಕ್ತಿಗಳಿಗೋಸ್ಕರ ಪಾತ್ರವನ್ನು ಪೋಪೇರು ಯಾನು ಏಪರ ಬಂದು ಸ್ವಾಮಿಲಕ್ಲ ಆತು ತಗ್ಗದು ನಡಪಡಿಸಿ ಧರ್ಮ ಏಪಲ ಅಜರಾಮರವಾದ ಉಂಡು ಐಕ್ ಸರಿಯಾದ ನಡಪಲಿ ಸ್ವಾಮಿಲ ಒಂದಿನ ದೇವರ ನಂಗೊಂಜಿ ಅವಕಾಶ ಕೊರ್ಪೇರು ಅಪ್ಪಗ ಒರಿಯಾಗ ಪೋಡಿದ್ದು ಪಾತ್ರ ವ್ಯವಸ್ಥೆ ಇದ್ದಿ ಸಮಾಜ ತಿದ್ದೋಡೆ ಸ್ವಾಮಿನಕ್ಕಳು ಏಪ ಉಪ್ಪುನಿ ಸಮಾಜ ತಿದ್ದರೆ ಸಮಾಜ ಕುಂಡುಕೋರ್ತಿನ ತಿದ್ದೋಡು ನಂಡ ಸ್ವಾಮಿನಕ್ಲು ಅವಳು ಸ್ವಾಮಿನಕ್ಲು ನಿಷ್ಠೂರವಾದಿ ಅದು ಪೋಡು ಆ ನಿಷ್ಕಲಂಕವಾಯಿನ ವ್ಯಕ್ತಿಲ ಅದು ಪೋಡು ಇನಿ ಧರ್ಮಗೆ ಏಪಲ ಗೌರವ ಕೊಡೋದು ಧರ್ಮದೊಟ್ಟಿಗೆ ಪಾತ್ರೆಲ್ಲ ಪತ್ತೊಂದು ಧರ್ಮದ ಮೂಲತತ್ವ ಅಂಚ ಅದಪ್ಪನಾಗ ಸ್ವಾಮಿನ ಪೂರ್ತಿ ತಿರುವಂದರು ಇಂಥ ವೇದಿಕೆ ಹರೀಶಣ್ಣ ಒಳ್ಳೆರು ಎಂಕಲ ಅಕ್ಕ ಒಳ್ಳೆರು ರೇವತೆ ಕೊಲ್ಲೆರು ಇನಿ ಪುರುಷೋತ್ತಮಣ್ಣ ಒಳ್ಳೆರು ಅಧ್ಯಕ್ಷರು ಒಳ್ಳೆರು ಮಾತಾ ಎಡ್ಡೆಡ್ಡೆ ಜನಕ್ಲೇನು ಕುಲ್ಲಾದು ಈ 10 ಗಂಟೆದ ಹೊರತುಗು ಒಂದು ಕಾರ್ಯಕ್ರಮ ಮಲ್ಪನೆ ಮಲ್ಲ ಸೌಭಾಗ್ಯ ಐಟ್ಲ ಎಂಕ್ಲೆಗ್ಲ ರೆಡ್ಡ ಅವಕಾಶ ಕೊರ್ನ ಪಿರಮಾತ್ ಖುಷಿಯಾಂಡು ಸ್ವಾಮಿಲ ಅಂಕಲ್ ಪಾತ್ರ ಬೈದಿನತ್ತು ಯಾನು ಎಂಕಲ ಶಾಸಕರಿಗೆ ಒಟ್ಟಿಗೆ ಅದು ಬೆರಿಯಾದ ಬೈದಿನಿ ಹತ್ತಂದೆ ನಾನು ಪಾತ್ರ ನಂಚಿನ ವಿಚಾರ ಬೈದಿನಿ ಹತ್ತು ಸ್ವಾಮಿಲು ಎಂಕ್ಲೆಗ್ ಮಾತ್ರ ಎಲ್ಲ ಆಶೀರ್ವಾದ ಮಲ್ಪಲೆ ಎಡ್ಡೆ ಜನಕ್ಲಿಗೆ ಎಡ್ಡೆ ಆಶೀರ್ವಾದ ಆಡು ಅವು ಪೂರ ಅಪ್ಪೆ ಮಹಾಲಕ್ಷ್ಮಿ ಗೊತ್ತುಂಡು ಈ ಮನಸ್ಸು ಏಪಲ
ಈ ದೇವರ ಪೂರ ಆತ ಸುಲಭ ಮುಂಡ ಬುರುಬೆಟ್ಟಿಗೆ ಪೂರ ಭರ್ತಿ ಮಲ್ಪುಜರಿಗೆ ಅವು ಮಾತ ಉದ್ದ ಬಲ್ಲು ಬಿಡ್ಪೇರು ಬಕ್ಕು ಓರಣೆ ಒಯ್ಪೇರು ಅಂಚ ರಡ್ಲ ಉಂಡು ದೇವರಡ ದೈವಡ ಅಂಚತ್ತು ದೈವ ಅಪ್ಪಕಡ್ದ ಅಪ್ಪಕ ಕೊರ್ಪುಡು ದೇವರ ಸುಲಭಡು ಏರೆಲ್ಲ ಬಗ್ಗುಜರಿಗೆ ಅವು ಮಾತ ಐಕ್ ಮಾತ ಶ್ರಮ ನಿಷ್ಠೆ ಸ್ವಾಭಿಮಾನದ ಬದುಕುನ ಇಂದು ಮಾತ ತೂರದ ಆನಗ ದೇವರ ಅಸ್ತು ಬಂತೇರಿಗೆ ಅಷ್ಟು ಸುಲಭಡು ದೇವರ ಏಪಲ ಓ ಜಾಗೆಡುಂತಲ್ಲ ಅಸ್ತು ಬಂದ್ಪುಜರು ದೈವಲು ಸಾನ್ನಿಧ್ಯಲು ಆತನ ಸತ್ಯಲು ಪೂರ ಪಕ್ಕ ಪಕ್ಕ ಅಸ್ತು ಬಂತೇರು ಅಂಚ ಅದು ಪುನಗ ದೇವರನ ಕೈತಲ್ ಸ್ವಾಮಿಲಿ ಏತ್ ಅಡ್ಡ ಬುರ್ದು ಎಂಕ್ಲೆ ಮಾತ ಪ್ರಾರ್ಥನೆ ಮಲ್ಪರ ಆತ ಎಂಕ್ಲೆಗೆ ಸುಖ ತಿಕ್ಕಡು ಸುಖ ತಿಕ್ಕು ಅಂತ ಬಂದ್ಬಿನ ಅಭಿಲಾಷೆ ಮಿತ್ತು ಈ ಪುರ್ತರು ಹಿಂಗೆ ಅವಕಾಶ ಕೊಡ್ಲಿಕ್ಕೆ ಅಭಿನಂದನೆ ಬೇಕು ಧನ್ಯವಾದ. ಮಾತುಗಳಿಂದ ಕ್ಷೇತ್ರದ ಹಿನ್ನೆಲೆ ಮುನ್ನೆಲೆಯ ಬಗ್ಗೆ ಬಹಳ ಸವಿರವಾಗಿ ಮಾತನಾಡಿದಂತಹ ಸನ್ಮಾನ್ಯ ಪ್ರಶಾಂತ್ ಕಾಜೆ ಅವರಿಗೆ ವಂದನೆಗಳು ಸಲ್ಲಿಸಿ ಇದೀಗ ಸನ್ಮಾನ್ಯ ಸಚಿವರಾದಂತಹ ಮಾನ್ಯ ಶ್ರೀ UT ಖಾದರ್ ಫರೀದ್ ಸರ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದಾರೆ. ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ಇವತ್ತು ಬೆಳಿಗ್ಗೆ ಬಂದು ಕ್ಷೇತ್ರದ ಬೇರೆ ಬೇರೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಕ್ಕಿದ್ದರೂ ಕೂಡ ಈ ಒಂದು ಸಮಯದಲ್ಲಿ ಪರಂಪರೆ ಸ್ವಾಮೀಜಿಯವರು ಆಹ್ವಾನಿಸಿದಾಗ ನಾನು ಬಂದಿದ್ರೆ ಅದು ಸ್ವಾಮೀಜಿಯವರ ಪ್ರೀತಿ ವಿಶ್ವಾಸ ನನ್ನಲ್ಲಿ ತಂದು ನಿಲ್ಲಿಸಿದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಸ್ವಾಮೀಜಿಯವರ ಆಶೀರ್ವಾದ ನಾನು ಇವತ್ತು ಬೇಡಿಕೊಂಡು ದೀರ್ಘವಾಗಿ ಮಾತಾಡದೆ ಬಹುಶಃ ಇವತ್ತು ಸಾಮಾಜಿಕ ಮತ್ತು ಧಾರ್ಮಿಕ ಒಂದು ಮತ್ತು ಆಧ್ಯಾತ್ಮಿಕವಾಗಿ ತನ್ನ ನೇತೃತ್ವವನ್ನು ಬಹುಶಃ ಮಾನಿರ ಮತ್ತು ವಿಕಲ ಮತ್ತು ಪರಿಸರಕ್ಕೆ ಮಾತ್ರ ಅಲ್ಲ, ಕರಾವಳಿಯ ಉದ್ದಗಲಕ್ಕೂ ತಮ್ಮ ದಿಕ್ಸೂಚಿ ಸಂದೇಶ, ತನ್ನ ವಿಶೇಷವಾದ ಒಂದು ಮಾರ್ಗದರ್ಶನ ಮತ್ತು ವಿಶೇಷವಾದ ಆ ಒಂದು ಪ್ರೋತ್ಸಾಹದ ಮೂಲಕ ಸಾಮಾಜಿಕವಾದ ಪರಿವರ್ತನೆಗೆ ಸಮಾಜದಲ್ಲಿ ಒಂದು ಒಗ್ಗಟ್ಟಾಗಿ ಮುಂದೆ ತಕೊಂಡು ಹೋಗಲಿಕ್ಕೆ ಮಾನವ ಸ್ವಾಮೀಜಿಯವರ ಒಂದು ದೊಡ್ಡ ಮಟ್ಟದ ಕೊಡುಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ನಮ್ಮ ಯಾವುದೇ ಒಂದು ಕಾರ್ಯಕ್ರಮ ಕೂಡ ಯಾವುದೇ ಒಂದು ಸಂದರ್ಭದಲ್ಲಿ ಕ್ಷೇತ್ರ ಸಂದರ್ಭದಲ್ಲಿ ಕೂಡ ಪ್ರಭು ಸ್ವಾಮೀಜಿಯವರು ತಮ್ಮ ಸಮಯ ಮೀಸಲಿಟ್ಟುಕೊಂಡು ಬಂದು ನಮ್ಗೆ ಆಶೀರ್ವಾದ ಮಾಡಿ ನಮಗೆಲ್ಲ ಕೂಡ ಇವತ್ತು ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಕೂಡ ನಾನು ಇವತ್ತು ಬಯಸುವಂಥದ್ದು. ಅಂತ ಒಂದು ಪ್ರೀತಿಗೆ ಹೊರತಾದಂತಹ ಸ್ವಾಮೀಜಿಯ ಈ ಒಂದು ಕ್ಷೇತ್ರ ಮನಿಲಾ ಈ ಒಂದು ಗ್ರಾಮದ ಒಂದು ಸಾಮಾಜಿಕ ಮತ್ತು ಧಾರ್ಮಿಕ ಮತ್ತು ಅಭಿವೃದ್ಧಿಯ ಪರಿವರ್ತನೆಗೆ ದೊಡ್ಡ ಮಟ್ಟದ ಕೊಡುಗೆ ಈ ಒಂದು ಕ್ಷೇತ್ರ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಸ್ವಾಮೀಜಿಯವರ ಆ ಒಂದು ಈ ಒಂದು ಧಾರ್ಮಿಕ ಕ್ಷೇತ್ರದಿಂದ ಧಾರ್ಮಿಕ ಸಾಮಾಜಿಕ ಆಧ್ಯಾತ್ಮಿಕವಾಗಿ ಜನಪ್ರೀತಿ ವಿಶ್ವಾಸ ನೆಮ್ಮದಿಯಿಂದಲೂ ಏನೆಲ್ಲ ಯೋಜನೆ ಸ್ವಾಮೀಜಿ ಹಮ್ಮಿಕೊಂಡಿದ್ದಾರೆ. ನಾನೊಬ್ಬ ಸೋದರನಾಗಿ ಜನಪ್ರತಿನಿಧಿಯಾಗಿ ಮಂತ್ರಿಯಾಗಿ ನಮ್ಮಿಂದ ಆಗುವಂತ ಎಲ್ಲ ರೀತಿಯ ಸಹಕಾರ ನಾನು ಖಂಡಿತವಾಗಿ ನಾನು ಕೊಡ್ತಾ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ಅವ್ರ ಮಾತು ಹೇಳ್ತಾ ಇದ್ದೆ, ಯಾಕಂದ್ರೆ ಮತ್ತು ಮಾಲಾ ಎಂಬ ಪ್ರದೇಶ ನಮ್ಗೆ ಸಣ್ಣದಿಂದಲೂ ಬಹಳ ಪ್ರೀತಿ. ಯಾಕಂತ ಹೇಳಿದ್ರೆ ನಾನು ರಜೆಯಲ್ಲಿದ್ದಾಗ ನಮ್ಗೆ ಒಂದು ತಿಂಗಳ ರಜೆ ಇದ್ದಂಥ ಸಂದರ್ಭದಲ್ಲಿ ನನ್ನ 10-15 ದಿವಸ ಪರ್ಯಂತರ ನಮ್ಮ ತೋಟದ ಅಂಗಡಿಯ ನಾನು ಅಲ್ಲಿದ್ದೆ. ಇನ್ನು 15 ದಿವಸ ಬಹುಶಃ ಇಲ್ಲಿ ಮಾಲದಲ್ಲಿ ನಮಗೆ ತೋಟ ಇತ್ತು. ಅವಾಗ ಈ ಕಾರಲ್ಲಿ ಅಂಬೇಡ್ಕರ್ ಕಾರಲ್ಲಿ ಮಣ್ಣಿನ ರಸ್ತೆ ಸ್ಟಾರ್ಟಿಂಗ್ ಅದು 15 ನಿಂತು ಅದನ್ನು ದೂಡಿಕೊಂಡ್ರೆ ಯಾಕಂದ್ರೆ ಅದು ನಮ್ಮ ಹೋಗುದಿಲ್ಲ. ಇದು ಇದು ಎಷ್ಟು ವರ್ಷದಿಂದ ಅಂತ ಹೇಳಿದ್ರೆ 79 ಸ್ಟೋರಿ 80 ಆವಾಗ ಇನ್ನೊಂದು ಬಸ್ ಬರ್ಬೇಕಾದ್ರೆ ಆ ಕಡೆಯಿಂದ ಬರ್ಬೇಕು, ಈ ಕಡೆ ಬರ್ತಾ ಇಲ್ಲ. ಒಂದು ಕಡೆ ಬಸ್ ಹೋಗಿ ಮತ್ತೆ ನಡ್ಸ್ಕೊಂಡು ಹೋಗ್ಬೇಕು. ಸೊ ಇಲ್ಲೆಲ್ಲ ಅದು ಬೆಳಿಗ್ಗೆ ಎದ್ದು ಗದ್ದೆಯಲ್ಲಿ ಬಹುಶಃ ನಾವು ತಕೊಂಡು ಹೋಗುವಂಥದ್ದು, ಬಹುಶಃ ಇವತ್ತು ನೆಜ್ಜಿ ನಡುವಂಥದ್ದು, ಬೆಳಿಗ್ಗೆ ಬಹುಶಃ ರೇಷ್ಮೆ ಗೂಡು ಮತ್ತು ನಮ್ಮ ಅಕ್ಕಿಯ ಅದು ಮಿಷಿನ್ ಎಲ್ಲ ಕೂಡ ಬಹುಶಃ ಮತ್ತು ತೋಟದಲ್ಲಿ ಎಲ್ಲ ಒಂದು ಹಲವಾರು ಕೆರೆ ಇತ್ತು. ದೊಡ್ಡ 10 ಕೆರೆಗಳಿತ್ತು ಒಂದಕ್ಕೊಂದು ಒಂದು ಬೇರೆ ಬೇರೆ. ಅವತ್ತಿನ ಕಾಲದಲ್ಲಿ ಕೆರೆಯಲ್ಲಿ ಆ ಹಾವು ಈ ಹಾವನ್ನು ನೋಡಿಕೊಳ್ಳೋದು, ಬೆಳಿಗ್ಗೆ ಎದ್ದು ಹೋಗೋದು ಬಹಳ ಪ್ರೀತಿ ನನಗೆ. ಏನಾದ್ರು ಕರೆಂಟ್ ಇಲ್ಲ ಅಂತ ಹೇಳಿ ಅದು ಬೇರೆ ಬೇರೆ ಕಲರಿದು ಅದು ಅದ್ರ ಜೊತೆ ಇದೆಲ್ಲ ಸಣ್ಣದಿಂದಲೇ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಈ ಕ್ಷೇತ್ರ ಇವತ್ತು ಕೊಟ್ಟಿದೆ. ಅದಕ್ಕೆ ಬರುವಾಗ ನಾನು ಹೇಳಿದೆ ವಿಚಾರ ನಮ್ಮ ಕೆಲಸ ಇವತ್ತು ಬರ್ತಾ ಇದೆ. ಅದ ಕಾರಣ ಬಹುಶಃ ಈ ಕ್ಷೇತ್ರದಲ್ಲಿ ಇವತ್ತು ಒಂದು ಸ್ವಾಮೀಜಿ ಒಂದು ಕಾರ್ಯಕ್ರಮ ಮಾಡೋ ಸಂದರ್ಭದಲ್ಲಿ ನಮ್ಮ ಈ ವ್ಯಕ್ತಿತ್ವ ಬೆಳೆಸಿಕೊಳ್ಳಿ ಕೂಡ ನಮಗೆ ದೊಡ್ಡ ಮಟ್ಟದ ಅವಕಾಶ ಮಾಡಿ ಇವತ್ತು ಕೊಟ್ಟಿದೆ. ನಾನು ಬಹುಶಃ ಧಾರ್ಮಿಕ ಸಾಮಾಜಿಕ ಜೊತೆಯಲ್ಲಿ ಸೌಹಾರ್ದತೆ ವಿಶೇಷವಾದ ಮಹತ್ವವನ್ನು ಇವತ್ತು ಪರಂಪರೆ ಸ್ವಾಮೀಜಿಯವರು ಈ ಕ್ಷೇತ್ರಕ್ಕೆ ಹಮ್ಮಿಕೊಂಡಿದೆ. ಅದಕ್ಕೆ ಬಹುಶಃ ಇವತ್ತು ನಿಜವಾಗಿ ಒಂದು ಭಾರತದ ಒಂದು ದೇಶದ ವಿಶ್ವದ ಸಂಸ್ಕೃತಿಯನ್ನು ಎಲ್ಲಿ ನಾವು ನೋಡ್ಬೇಕಂತ ಹೇಳಿದ್ರೆ ಅದು ಭಾರತದ ಸಂಸ್ಕೃತಿಯ ಸಾರವನ್ನು ನೋಡಿದ್ರೆ ಅದೊಂದು ವಿಶ್ವದ ಸಂಸ್ಕೃತಿ ಅಂತ ಕಾಣ್ತದೆ. ಭಾರತದ ಸಂಸ್ಕೃತಿಯ ಸಾರ ಎಲ್ಲಿ ಕಾಣ್ಬೇಕಂತ ಹೇಳಿದ್ರೆ ಅದು ಕರ್ನಾಟಕ ಸಂಸ್ಕೃತಿಯ ಸಾರವನ್ನು ನೋಡ್ಬೇಕಂತ.
ಕರ್ನಾಟಕದ ಸಂಸ್ಕೃತಿ ಸಾರವನ್ನು ನೋಡ್ಬೇಕಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿ ಸಾರವನ್ನು ನೋಡ್ಬೇಕಂತ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿ ಸಾರ ನಮ್ಗೆ ಎಲ್ಲಿ ಕಾಣ್ಲಿಕ್ಕೆ ಸಿಕ್ತು ಅಂತ ಹೇಳಿದ್ರೆ ಅದು ಇವತ್ತು ಶ್ರೀ ಕ್ಷೇತ್ರ ಮಣಿನ ಧಾಮ ನಮ್ಗೆ ಕಾಣ್ಲಿಕ್ಕೆ ಸಿಕ್ತು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಒಗ್ಗಟ್ಟಾಗಿದ್ದುಕೊಂಡು ಪ್ರೀತಿ ವಿಶ್ವಾಸದಿಂದ ಹೋಗುವಂತ ಮತ್ತು ನೆಮ್ಮದಿ ಜೀವನ ಕಲಿಯುವಂತ ಏನೆಲ್ಲ ಒಂದು ವಿಸ್ತೃತ ಸಂದೇಶ ನೀಡಬೇಕಾ ಅದು ಪರಮ ಪೂಜ್ಯ ಸ್ವಾಮೀಜಿ ಅವರು ಇದನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಭಾರಿ ಕಷ್ಟದ ಕೆಲಸ. ಯಾಕಂತ ಹೇಳಿದ್ರೆ ಒಂದು ನಿಂತು ಒಬ್ಬನ ಪರವಾಗಿ ಮಾತಾಡಬೇಕಾದ್ರೆ ಎಷ್ಟು ಬೇಕಾದ್ರೂ ಮಾತಾಡೋದು, ಲೈಸೆನ್ಸ್ ಇಲ್ಲ, ಹೇಗೆ ಬೇಕಾದ್ರೂ ಮಾತಾಡಿಕೊಂಡು ಹೋಗ್ಬೋದು, ಏನ್ ಬೇಕಾದ್ರೂ ಮಾತಾಡಿಕೊಂಡು ಹೋಗ್ಬೋದು. ಈ ಕಡೆ ನಿಂತು ಈ ಕಡೆ ಮಾತಾಡ್ಬೇಕು, ಇನ್ನೊಬ್ಬನ ಬಗ್ಗೆ ಮಾತಾಡ್ಬೇಕಾದ್ರೆ ಏನ್ ಬೇಕಾದ್ರೂ ಮಾತಾಡ್ಬೋದು, ಲೈಸೆನ್ಸ್ ಅಗತ್ಯ ಇಲ್ಲ, ಬಾಯಿಗೆ ಬಂದಾಗೆ ಮಾತಾಡ್ಬೋದು. ಆತ ಮಧ್ಯದಲ್ಲಿ ನಿಂತು ನನಗೆ ನೀವು ಬೇಕು, ಜೊತೆ ಹೋಗ್ಬೇಕು, ನಾವು ಒಗ್ಗಟ್ಟಾಗಿ ಭಾರತೀಯರಾಗಿ ಒಗ್ಗಟ್ಟಾಗಿ ಹೋಗ್ಬೇಕು ಅಂತ ಹೇಳಿ ಎಲ್ಲ ಜೊತೆ ಹೊತ್ತು ತಕೊಂಡು ಹೋಗ್ತಾರಲ್ಲ, ಅದು ಭಾರಿ ಸುಲಭದ ಕೆಲಸ ಅಲ್ಲ, ಭಾರಿ ಕಷ್ಟದ ಕೆಲಸ. ಅದು ನೀವು ಎಷ್ಟೇ ಕಷ್ಟ ಆದ್ರೂ ಕೂಡ ಅದನ್ನು ಕೈ ಬಿಡಬಾರ್ದು ಅಂತ ಹೇಳಿ ನಾವು ಕಲಕಲ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ನಮ್ಮ ದೇಶಕ್ಕೆ ದೊಡ್ಡ ಮಟ್ಟದ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಭಾರತ ದೇಶ ಈಗ ವಿಶ್ವದ ನಮ್ಮನ್ನು ಗೌರವಿಸದಿದ್ರೆ ಅದು ಬಹುಶಃ ನಮ್ಮ ಒಗ್ಗಟ್ಟು, ವಿವಿಧ ಭಾಷೆ, ವಿವಿಧ ಜಾತಿ, ವಿವಿಧ ವರ್ಗ, ವಿವಿಧ ಕಲರ್, ವಿವಿಧ ಹೈಟ್ ಎಲ್ಲ ಕೂಡಿಕಳಿಸಿದ್ರು ಕೂಡ ನಾವೆಲ್ಲರೂ ಕೂಡ ಭಾರತೀಯರ ಒಗ್ಗಟ್ಟು ಅಂತ ಹೇಳ್ತಾರಲ್ಲ, ಅದೇ ನಮ್ಮ ದೇಶದ ದೊಡ್ಡ ಮಟ್ಟದ ಇವತ್ತು ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ನನ್ನ ಕ್ಷೇತ್ರದಲ್ಲಿ ನಾನು ಯಾವಾಗಲೂ ಕೂಡ ಮಾತನಾಡುವಾಗ ಎಲ್ಲರಿಗೂ ನಾನು ಹೇಳ್ತಾ ಇರ್ತೇನೆ, ನೋಡಿ ನಾನು ಹುಟ್ಟುವಾಗ ಅದು ಯಾರು ಹುಟ್ಟುವಾಗಲೂ ಕೂಡ ಎಲ್ಲರ ಕುಟುಂಬಸ್ಥರ ದೊಡ್ಡ ಮಟ್ಟದ ಪ್ರಾರ್ಥನೆ ಏನು, ತಾಯಿ ಆರೋಗ್ಯವಂತರಾಗಿರಬೇಕು, ಮಗು ಆರೋಗ್ಯವಂತರಾಗಿರ್ಬೇಕಂತ 2 ಪಾಯಿಂಟ್ ಅಲ್ಲದೆ ಬೇರೆ ಯಾವುದೇ ವಿಚಾರ ಇಲ್ಲ. ಅದು ಯಾವ ಧರ್ಮದ ಡ್ರೈವರ್ ಇರಲಿ, ಯಾರ ಕಾರ್ ಇರಲಿ, ಯಾವ ಆಸ್ಪತ್ರೆ ಇರಲಿ, ಯಾವ ಜಾತಿಯ ಡಾಕ್ಟರ್ ಇರಲಿ, ಯಾವ ಜಾತಿಯ ನರ್ಸ್ ಇರಲಿ, ಯಾವ ಜಾತಿಯ ಆಯ ಇರಲಿ, ಇದನ್ನು ಯಾರು ಕೂಡ ನೋಡಲಿಲ್ಲ. ತಾಯಿ ಬದುಕಬೇಕು ಮತ್ತು ಬದುಕಬೇಕು ಒಂದೇ ಪಾಯಿಂಟ್ ಅಲ್ಲದೆ ಬೇರೆ ಎಲ್ಲಿ ಕೂಡ ಯಾವುದೇ ಒಂದು ವಿಚಾರ ಯಾರ ಹತ್ರ ಕೂಡ ಇಲ್ಲ. ಇನ್ನು ಹುಟ್ಟಿದ ನಂತರ ಎಲ್ಲ ಧರ್ಮದ ಮಗು ಕೂಡ ಕೂಗುದಲ್ಲದೆ ಬೇರೆ ಬೇರೆ ಶಬ್ದ ಎಲ್ಲಿಯೂ ಕೂಡ ಮಾಡುವುದಿಲ್ಲ. ಅದೆಲ್ಲ ಮಗು ಕೂಡ ಕೂಗುದಲ್ಲದೆ ಬೇರೆ ಶಬ್ದ ಅದು ಮಾಡ್ತಾರೆ. ಬೇರೆ ಬೇರೆ ದೇವರು ಇದ್ದರೆ ಒಂದು ಮಗು ನೆಗರ್ತಿತ್ತು, ಒಂದು ಮಗು ಕೂಗ್ತಿತ್ತು, ಒಂದು ಬೇರೆ ಬೇರೆ ಶಬ್ದ ಮಾಡ್ತಿತ್ತು. ಅದೆಲ್ಲ ಕೂಡ ಒಂದೇ ಶಬ್ದ. ದೇವರ ಬಹುಶಃ ಹುಟ್ಟುವಾಗ ನಮ್ಗೆಲ್ಲರೂ ಕೂಡ ಸಮಾನತೆಯಿಂದಲೇ ಹುಟ್ಟಿಸ ಅಂತೇಳಿ ಸ್ಪಷ್ಟ. ಇನ್ನು ಹುಟ್ಟಿದಂಥ ಮನುಷ್ಯನ ಆಕಾರದಲ್ಲಿ ನಮ್ಗೆಲ್ಲರೂ ಕೂಡ 2 ಕಣ್ಣು ಮುಂದೆ, ಕಿವಿ ಸೈಡ್ನಲ್ಲಿ, ಮೂಗು ಮುಂದೆ, ಎಲ್ಲ ನಮ್ಮ ಆಕಾರ ಒಂದೇ ರೀತಿಯಿಂದ ಇದೆ. ಬೇರೆ ಬೇರೆ ದೇವರಿದ್ರೆ ಮೂಗೊಂದು ಸೈಡಿಗೆ ಕೊಟ್ಟು, ಕಿವಿಯೊಂದು ಮೇಲೆ ಕೊಟ್ಟು, ಕಣ್ಣೊಂದು ಸೈಡ್ ಬೇರೆ ಬೇರೆ ಆಕಾರ ಕೂಡ ನಿರ್ಮಾಣ ಮಾಡ್ತಿದ್ವಿ. ಸೊ ಮನುಷ್ಯನ ಆಕಾರದಲ್ಲಿ ಕೂಡ ದೇವರು ಎಲ್ಲಿ ಕೂಡ ತಾರತಮ್ಯ ನಮಗೆ ಕಾಣಲಿಕ್ಕೆ ಸಿಕ್ಕಲಿಲ್ಲ. ಇನ್ನು ಭಾವನಾತ್ಮಕ ಸಂಬಂಧದಲ್ಲಿ ನಿಮ್ಮ ಮುಂದೆ ಯಾರಾದ್ರೂ ಕಷ್ಟದಲ್ಲಿ ಬಿದ್ದಿರಲಿ, ಅವನು ಯಾವ ಜಾತಿ ಯಾವ ಧರ್ಮ ವರ್ಗ ನೀವು ಯಾರು ಕೂಡ ನೋಡುದಿಲ್ಲ, ಸಡನ್ ಆಗಿ ನಿಮ್ಮಿಂದ ಆಗುವಂತ ಉಪಕಾರ ಮಾಡಲಿಕ್ಕೆ ತಕ್ಷಣ ಹೋಗುವಂತ ಕೆಲಸ ಮಾಡ್ತೀವಿ. ಇದು ದೇವರು ನಮಗೆ ಭಾವನಾತ್ಮಕವಾಗಿ ಕೂಡ ಒಂದೇ ರೀತಿಯಿಂದ ಇವತ್ತು ವ್ಯವಸ್ಥೆ ಕೊಟ್ಟಿದ್ದಾನೆ. ಸೊ ದೇವರು ನಮ್ಮ ಜೀವನದಲ್ಲಿ ದೇವರು ನಮ್ಮ ಎಲ್ಲಿ ಕೂಡ ತಾರತಮ್ಯ ಮಾಡದಿರುವಾಗ ನಾವು ಮನುಷ್ಯರಾಗಿ ತಾರತಮ್ಯ ಮಾಡೋದು ಏಕೆಂತ ನಾವು ಇವತ್ತು ಆಲೋಚನೆ ಮಾಡಬೇಕಾಗ್ತದೆ. ಅದಕ್ಕಾಗಿ ಬಹುಶಃ ಇವತ್ತು ನಾವು ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಎಲ್ಲರೂ ಕೂಡ ಬಿಳಿ ಬಟ್ಟೆ ಇಲ್ಲದೆ ಬೇರೆ ಕಲರ್ನ ಬಟ್ಟೆ ಎಲ್ಲಿ ಕೂಡ ಇಲ್ಲ. ಇಲ್ಲ ಅಲ್ಲಿ ಗಲಾಟೆ ಆ ಬಟ್ಟೆ ಈ ಬಣ್ಣ ಅಂತೇಳಿ. ಯಾಕೆ ನಮ್ಗೆಲ್ಲರೂ ಕೂಡ ದೇವರ ಹತ್ರ ಹೋಗುವ ಎಲ್ಲ ಬಿಳಿ ಬಟ್ಟೆಯಲ್ಲಿ ಹೋಗುವಂತ ನಾವು ಇವತ್ತು ಆಲೋಚನೆ ಮಾಡಬೇಕು. ಅದಕ್ಕೆ ದೇವರ ಮುಂದೆ ಎಲ್ಲಾ ಜಾತಿ ಎಲ್ಲ ವರ್ಗದವರು ಎಲ್ಲರೂ ಕೂಡ ಸಮಾನವಾದ ಹೇಳಿ ಸ್ಪಷ್ಟವಾದ ಚಿತ್ರ ನಮ್ಮ ಕಣ್ಣ ಮುಂದೆ ಸಿಕ್ಕಲಿಕ್ಕೆ ಬರ್ತದೆ. ನಾವು ಬೇರೆ ಬೇರೆ ಜಾತಿ ಬೇರೆ ಬೇರೆ ಧರ್ಮದಲ್ಲಿ ಹುಟ್ಟಿರ್ಬೋದು, ನಮ್ಮ ಧರ್ಮನ ಆಚರಿಸಿಕೊಂಡು ಇನ್ನೊಂದು ಧರ್ಮಕ್ಕೆ ಗೌರವ ಕೊಟ್ಟು ಎಲ್ಲ ಸಂಸ್ಕೃತಿಯನ್ನು ನಾವು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ಸಂತೋಷ ಜೀವನ ಮಾಡಿ ಭಾರತೀಯರೆಂಬ ಒಗ್ಗಟ್ಟಿನ ಹೋಗುವುದೇ ಬಲಿಷ್ಠ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠದ ಭಾರತ, ಅದು ನಮ್ದೆಲ್ಲರ ಪ್ರಮುಖವಾದ ಗುರಿ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಧಾರ್ಮಿಕ ನಂಬಿಕೆ ಅದು ಎಂದೂ ಕೂಡ ದೌರ್ಬಲ್ಯವಲ್ಲ. ಧಾರ್ಮಿಕ ನಂಬಿಕೆ ನಮ್ಮ ಮಣ್ಣಿನ ದೊಡ್ಡ ಮಟ್ಟದ ಶಕ್ತಿ. ಯಾವುದೇ ಧರ್ಮದ ಸಂದೇಶ ಕೂಡ ಅದು ಇನ್ನೊಬ್ಬನ ಮನಸ್ಸಿಗೆ ಮತ್ತು ಇನ್ನೊಬ್ಬನ ದೇಹಕ್ಕೆ ಗಾಯ ಮಾಡುವ ಶಕ್ತಿ ಎಂದೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಧರ್ಮದ ಸಂದೇಶ ಕೂಡ ಇನ್ನೊಬ್ಬನ ಮನಸ್ಸಿಗೆ ಮತ್ತು ಇನ್ನೊಬ್ಬನ ದೇಹದ ಗಾಯವನ್ನು ಗುಣಪಡಿಸುವಂತ ಔಷಧ ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಸಂದೇಶ ನಮ್ಮ ಪ್ರತಿಯೊಬ್ಬರ ಸಂದೇಶ ಸಮಾಜಕ್ಕೆ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕೆ ಈ ರೀತಿಯ ಒಂದು ದೊಡ್ಡ ಮಟ್ಟದ ಸಂದೇಶ ಸಮಾಜಕ್ಕೆ ಅರ್ಪಿಸಿ ಬಹುಶಃ ಭಾರತ ದೇಶ ಅತ್ಯಂತ ಪ್ರೀತಿಯ ಸೋದರ ಸಮಾಜದ ದೇಶ
ಆಗ್ಬೇಕಾದ್ರೆ ಅದು ಮಾನಿಲದಿಂದಲೇ ಇವತ್ತು ಪ್ರಾರಂಭ ಆಗಲಿ, ಅದು ಅಲ್ಲಿಂದಲೇ ಬಹುಶಃ ಪ್ರಾರಂಭ ಆಗ್ಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ನಿಮ್ಗೆಲ್ಲ ನಾನು ಅಲ್ಲಿ ಸಲ್ಲಿಸಿಕೊಂಡು, ಒಗ್ಗಟ್ಟೆ ನಮ್ಮ ದೇಶದ ದೊಡ್ಡ ಮಟ್ಟ ಶಕ್ತಿ. ಒಗ್ಗಟ್ಟು ಅಂತ ಹೇಳಿ ಸಾಮರಸ್ಯ. ಸಾಮರಸ್ಯ ಅಂತ ಹೇಳಿದ್ರೆ ಭಿನ್ನಾಭಿಪ್ರಾಯ ಇಲ್ಲ ಅಂತಲ್ಲ. ಇಬ್ಬರು ಮನುಷ್ಯರು ಎಲ್ಲಿದ್ದಾರೆ, ಇಬ್ಬರು ಕುಟುಂಬರು ಎಲ್ಲಿದ್ದಾರೆ, ಇಬ್ಬರು ಸಮಸ್ಯೆ ಎಲ್ಲಿದೆ, ಅಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರೋದು ಸ್ವಾಭಾವಿಕ. ಭಿನ್ನಾಭಿಪ್ರಾಯ ಬದಿಗಿಟ್ಟು ಸಾಮರಸ್ಯ ಇರ್ಬೇಕಂತ ಹೇಳಿದ್ರೆ ಸಾಧ್ಯನೇ ಇಲ್ಲ. ಸಾಮರಸ್ಯ ಇರ್ಬೇಕಾದ್ರೆ ಭಿನ್ನಾಭಿಪ್ರಾಯ ಇರಲೇಬೇಕು. ಆದ ಕಾರಣ ವಿವಿಧ ಅಭಿಪ್ರಾಯ ಇದ್ದಾಗ ಅದನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿಕೊಂಡು, ಪರಸ್ಪರ ಕುಳಿತುಕೊಂಡು, ಒಬ್ಬರಿಗೊಬ್ಬರು ಚರ್ಚಿಸಿ, ಒಬ್ಬರಿಗೆ ಅರ್ಥ ಮಾಡಿಕೊಂಡು, ಒಬ್ಬೊಬ್ಬರು ಸಹಕರಿಸಿಕೊಂಡು ನಾವೆಲ್ಲರೂ ಕೂಡ ಜೊತೆಯಾಗಿ ನಾವು ಭಾರತೀಯರಂತ ಒಗ್ಗಟ್ಟಿನಿಂದ ಹೋಗ್ತೇವಲ್ಲ, ಅದು ನಿಜವಾದ ಸಾಮರಸ್ಯ. ಆ ಸಾಮರಸ್ಯ ಕಟ್ಟುವಂತ ಕೆಲಸ ಅದು ಬರೀ MLA ಗಳಿಂದ, ಸ್ವಾಮೀಜಿಗಳಿಂದ, ಜನಪ್ರತಿನಿಧಿಯಿಂದ, ಹಿರಿಯರ ಸಾಧ್ಯ ಇಲ್ಲ. ಪ್ರತಿಯೊಂದು ಮನೆಯವರು ಎದ್ದು ನಿಂತು ನಾವು ಸಾಮರಸ್ಯ ಸಮಾಜ ನಿರ್ಮಾಣ ಮಾಡಬೇಕು. ಭವಿಷ್ಯದ ಹುಟ್ಟಿಗೆ ಸಮಾಜ ನಮಗೆ ಮಾತ್ರ ಅಲ್ಲ, ಇನ್ನು ಹುಟ್ಟಿ ಬರ್ಲಿಕ್ಕೆ ಕೋಟ್ಯಾಂತರ ಮಕ್ಕಳು ಊರಲ್ಲಿದ್ದಾರೆ. ಇನ್ನು ಹುಟ್ಟಿ ಬರುವಂತ ಮಕ್ಕಳಿಗೆ ಉತ್ತಮವಾದ ಸಮಾಜ ನಿರ್ಮಾಣ ಮಾಡಿಕೊಂಡು ಸಾಮರಸ್ಯದ ಅಭಿವೃದ್ಧಿ ಪ್ರದೇಶ ನಿರ್ಮಾಣ ಮಾಡಿಕೊಡುವುದೇ ಅದು ನಮ್ಮ ಮುಖ್ಯ ಉದ್ದೇಶ. ಆ ಉದ್ದೇಶ ಪರಮಪೂಜ್ಯ ಸ್ವಾಮೀಜಿಯವರು ಇವತ್ತು ಮಾನ್ಯ ಮಾಡ್ತಾರೆ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಕೂಡ ಇರ್ತೇನೆ. ಬಹುಶಃ ನಾನು ದೀರ್ಘವಾಗಿ ಮಾತಾಡದೆ ಅತ್ಯಂತ ತಮ್ಮ ಪ್ರೀತಿಪೂರ್ವಕ ಮತ್ತು ಗೌರವಪೂರ್ವಕ ಒಂದು ಸನ್ಮಾನ ಬಹುಶಃ ಸ್ವೀಕರಿಸಿಕೊಂಡು, ಅಧಿಕಾರ ಎಂದು ಕೂಡ ಶಾಶ್ವತವಲ್ಲ. ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ಅದನ್ನು ನಾವು ಎಂದೂ ಕೂಡ ತಲೆಯಲ್ಲಿ ಇಟ್ಟುಕೊಂಡು ಹೋಗಲಿಲ್ಲ. ನಮ್ಮ ಅಧಿಕಾರ ಬರೀ ಕೆಲಸದಲ್ಲಿ ಮಾತ್ರ ತೋರಿಸಿದ ಹೊರತು ಅದನ್ನು ತಲೆಯಲ್ಲಿ ಹೊತ್ತುಕೊಳ್ಳುವಂತ ವ್ಯಕ್ತಿತ್ವ ಕೂಡ ಅದು ನನಗೆ ಇಲ್ಲ ಅಂತ ಬಹುಶಃ ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಾವು ಇದ್ದಂಥ ಸಂದರ್ಭದಲ್ಲಿ ಪ್ರೀತಿ, ವಿಶ್ವಾಸ, ಸೋದರ ಮಕ್ಕಳು ಹೋಗುವಂತ ಅವಕಾಶ ನಮ್ಮೆಲ್ಲರಿಗೂ ಆಗಲಿ. ಬಹುಶಃ ಇವತ್ತಿನ ಕಾಲದಲ್ಲಿ ನಾವು ಬಹುಶಃ ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ನಿಮ್ಮ ಯಾರಿಗೂ ಕೂಡ ನಿಮ್ಗೆಲ್ಲರಿಗೂ ಯಾವುದೇ ಒಂದು ಸಂದರ್ಭದಲ್ಲಿ, ಯಾವುದೇ ಒಂದು ಸಮಸ್ಯೆ ಇದ್ದಲ್ಲಿ, ಯಾವುದೊಂದು ವಿಚಾರ ಇದ್ದಲ್ಲಿ ನಮ್ಮ ಕಚೇರಿ 24 ಗಂಟೆಗಳಲ್ಲಿ ತೆರೆದಿಟ್ಟಿದೆ. ಯಾವುದೇ ಸಂದರ್ಭದಲ್ಲಿ ಕೂಡ ನಮ್ಮ ಸಂಪರ್ಕಿಸಿದೆ ನಾವು ಮುಂದೆ ನಿಂತು ನಮ್ಮೆಲ್ಲರ ರೀತಿಯ ಸಹಕಾರ ಖಂಡಿತವಾಗಿ ನಾನು ಕೊಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಎಷ್ಟು ಬಯಸ್ತೇನೆ. ಬಹುಶಃ ನಾನು ನಿಮ್ಗೆಲ್ಲರಿಗೂ ವಿಶೇಷದ ಅಭಿನಂದನೆ ಸಲ್ಲಿಸಿಕೊಂಡು, ಪರಮಪೂಜ್ಯ ಸ್ವಾಮೀಜಿಯವರ ಆ ಸಂದೇಶ ಏನಿದೆ, ಪರಮಪೂಜ್ಯ ಸ್ವಾಮೀಜಿಯವರ ವ್ಯಕ್ತಿತ್ವ ಏನಿದೆ, ಆ ವ್ಯಕ್ತಿತ್ವ ಅವೆಲ್ಲ ಯುವಕರಿಗೆ ದೊಡ್ಡ ಮಟ್ಟದ ಪ್ರೇರಣೆ ಪ್ರೋತ್ಸಾಹುವಂತ ಅವಕಾಶ ಆಗಲಿ. 100ಕ್ಕೆ 100 ಪರಮಪೂಜ್ಯ ಸ್ವಾಮೀಜಿಗಳ ವ್ಯಕ್ತಿತ್ವ ನಮ್ಮ ಮೈಗೂಡಿಸಲು ಆಗದಿದ್ರು ಕೂಡ ಕಿಂಚಿತ್ತಾದರೂ ನಮ್ಮ ಮೈಗೂಡಿಸಿಕೊಂಡು ಸರ್ವರ ಪ್ರೀತಿಗೆ ಪಾತ್ರರಾಗುವಂತ ವ್ಯಕ್ತಿತ್ವ ನಮ್ಗೆಲ್ಲರಿಗೂ ಕೂಡ ಬರಲಿ ಅಂತ ನಾನು ಕೇಳಿಕೊಂಡು, ನಿಮ್ಗೆಲ್ಲ ನನ್ನ ಅಭಿನಂದನೆ ಶುಭ ಸಲ್ಲಿಸಿ, ನಿಮ್ಮೆಲ್ಲ ಸಮಸ್ಯೆ ಏನಿದೆಯಾ, ನಿಮ್ಮೆಲ್ಲ ಕಷ್ಟ ಏನಿದೆಯಾ, ಅದು ಬಹುಶಃ ಎಲ್ಲ ಸಮಸ್ಯೆ ದೂರ ಮಾಡುವಂತ ಶಕ್ತಿ ಈ ಒಂದು ಬಹುಶಃ ಈ ಒಂದು ಕ್ಷೇತ್ರ ದುರ್ಗಮಹಾಲಕ್ಷ್ಮಿ ಪವಿತ್ರ ಕ್ಷೇತ್ರ ಇವತ್ತು ಆಗಲಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ನಿಮ್ಮೆಲ್ಲರ ಆ ಆಶೀರ್ವಾದ ನಾನು ಇವತ್ತು ಕೇಳಿಕೊಳ್ಳುವಂತ, ನಿಮ್ಮೆಲ್ಲರ ಸಹಕಾರಕ್ಕೆ ಮುಂದೆ ನಾನು ಯಾಚಿಸಿಕೊಂಡು ನನ್ನ ಮಿನಿಸ್ಟ್ರಿಯಲ್ಲಿ ಏನಾದರೂ ಉತ್ತಮವಾದ ಕೆಲಸ ಮಾಡಬೇಕಾದ್ರೆ ನಿಮ್ಮ ಸಲಹೆ ಸೂಚನೆ ಪಡೆದುಕೊಳ್ಳಿ ತಯಾರಿದ್ದೆ ಅಂತ ಹೇಳಿಕೊಳ್ಳುತ್ತಾ ನಾನು ಅದು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಗೆ ಒಂದು ಸಾಮರಸ್ಯದ ನೆಲೆಯನ್ನು ಕಂಡುಕೊಂಡಂತ ಕ್ಷೇತ್ರ ಶ್ರೀಧಾಮ ಮಾನಿಲ. ಹಾಗಾಗಿ ಇದು ಸರ್ವಧರ್ಮ ಸಮನ್ವಯ ಕ್ಷೇತ್ರ. ಇವತ್ತು ವಿಶೇಷವಾಗಿ ಕೆಳಗಿನ ಮಾನಿಲದ ಮದ್ರಾಸದ ಉಸ್ತಾದ್ ಅವರು, ದಯಮಾಡಿ ಗುರುಗಳು ತಾವು ವೇದಿಕೆ ಹತ್ರ ಬರಬೇಕು. ಪೂಜ್ಯ ಸ್ವಾಮೀಜಿಯವರಿಂದ ಆಶೀರ್ವಚನ ಒಂದು ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಬಹುಶಃ ಇಲ್ಲಿ ಅದಕ್ಕೆ ನಾನು ಆಗಲೇ ಹೇಳಿದ್ದೇನೆ, ಇಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಇಲ್ಲ. ಪೂಜ್ಯ ಸ್ವಾಮೀಜಿಯವರು ಇದೀಗ ಉಸ್ತಾದ್ ಅವರಿಗೆ ಗೌರವಾರ್ಪಣೆ. ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ತಮ್ಮನ್ನೆಲ್ಲರನ್ನು ಬಹಳ ಈಗ ಇಷ್ಟು ಸಮಯ ಆದರೂ ಕೂಡ ಎಲ್ಲರೂ ಬಹಳ ಮೌನವಾಗಿ ಕೂರ್ಲಿಕ್ಕೆ ಕಾರಣ ಏನಂದ್ರೆ ಪೂಜ್ಯ ಭಾಗಿಯಾದಂಥ ಖುಷಿ ಜೊತೆಗೆ ಇವತ್ತು ಸನ್ಮಾನ್ಯ ಸಚಿವರು ಇವತ್ತು ಕಾರ್ಯಕ್ರಮದಲ್ಲಿ ಬಂದು ನಮಗೆ ಬಹಳ ಉತ್ತಮವಾದ ಮಾಹಿತಿ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅವರ ಸರ್ವಧರ್ಮವನ್ನು ಪ್ರೀತಿಸುವಂತಹ ಅತ್ಯಂತ ಮಹತ್ತರವಾದ ಗುಣಲಕ್ಷಣಗಳನ್ನು ನಾವೆಲ್ಲರೂ ಕೂಡ ಬಹಳ ಖುಷಿ ಪಟ್ಟಿದ್ದೇವೆ. ನಿಮ್ಮ ಕ್ಷೇತ್ರದ ನಿಮ್ಮ ಎಲ್ಲ ಸಹಕಾರಗಳು ಕ್ಷೇತ್ರಕ್ಕೆ ಇರಲಿ. ಇಲ್ಲಿ ಎಲ್ಲರೂ ನಮ್ಮ ಕ್ಷೇತ್ರದ ಬಗ್ಗೆ ನಿಮಗೆ ಅಪಾರವಾದಂತಹ ನಿಮ್ಮ ಸಹಕಾರವನ್ನು ನಾವು ಬಯಸಿಕೊಂಡು ತಮಗೆ ಮತ್ತೊಮ್ಮೆ ಅತ್ಯಂತ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭಾಗಿಯಾದಂಥ ಮಾನ್ಯ ಪ್ರಶಾಂತ್ ಕಾಂಜರ್ ಅವರಿಗೆ ಕೂಡ ಕಾರ್ಯಕ್ರಮದ ಬಗ್ಗೆ ವಿಶೇಷವಾದ ಅಭಿನಂದನೆ.
ದೇಶ, ರಾಷ್ಟ್ರ, ಸಮಾಜಕ್ಕೆ, ಇಡೀ ವಿಶ್ವಕ್ಕೆ ಬರತಕ್ಕಂಥ ಲೋಕ ಕಲ್ಯಾಣಾರ್ಥವಾಗಿ ಮಾನವೀಯ ಮೌಲ್ಯದ ಜೊತೆಯಲ್ಲಿ ಬದುಕನ್ನು ನಿರ್ವಹಿಸಿಕೊಂಡು ಇಡೀ ಜಗತ್ತು ಎಲ್ಲ ಜೀವಕಲ್ಪಗಳು ಸಾರ್ಥಕತೆಯನ್ನು ಕಂಡುಬರಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಗೌರವ ಕ್ಷೇತ್ರದ ನಿರ್ಮಾತೃವಾದಂಥ ಕಮಲಮ್ಮನವರ ಮಾರ್ಗದರ್ಶನ ಆಶೀರ್ವದಿಸಿ 48 ದಿವಸಗಳ ಕಾಲ ಮಾತಾಯಿಯ ವರಮಹಾಲಕ್ಷ್ಮಿ ವ್ರತಾಚರಣೆಯನ್ನು ಮಾಡಿ ಈ ದೇಶದ ತಾಯಿಯಂದರಿಗೆ ಮಕ್ಕಳಿಗೆ ಸಂಸ್ಕಾರ ಮತ್ತು ಮಾನವೀಯ ಮೌಲ್ಯದ ಜೊತೆ ಸಾರ್ಥಕತೆಗೋಸ್ಕರ ಗುರು ಮತ್ತು ಗುರಿ ಎರಡನ್ನ ದಾರಿಯನ್ನು ತೋರಿಸಬೇಕು, ಅದರೊಂದಿಗೆ ಇರುವಂತಹ ಗುರುವನ್ನು ಎಬ್ಬಿಸಬೇಕು ಅನ್ನುವಂಥ ಸಂದೇಶ ಕೊಟ್ಟಂತಹ ಮಾತಾಯಿಯ ಪ್ರಕಾಶವಾದ ಸದ್ಗುರು ನಿತ್ಯಾನಂದ ಸ್ವಾಮಿಯವರು ಮಕ್ಕಳಿಗೆ ಬದುಕು, ಜೀವನ, ಬಾಧ್ಯತೆ ತಮ್ಮ ಪ್ರಾರಂಭದ ದಿವಸದ ಕಷ್ಟದ ದಿವಸಗಳಲ್ಲಿ ನೆನಪಿಸುವಂತಹ ಜೀವನ ಪರ್ಯಂತ ಆ ಸರಳ ಮತ್ತು ತ್ಯಾಗಮಯ ಜೀವನಕ್ಕೆ ಪುಷ್ಟಿ ಕೊಡತಕ್ಕಂಥ ಭಾರತದ ಕಾರ್ಯಕ್ರಮ. ಯಾಗ ಯಜ್ಞಾದಿಗಳ ಮೂಲಕ ಶಂಕರಾಚಾರ್ಯರು ಜಗತ್ತಿಗೆ ತನ್ನ 32ನೇ ಇಡೀ ವಯಸ್ಸಿನಲ್ಲಿ ಇಡೀ ಜಗತ್ತಿನಲ್ಲಿ ಕಾಶ್ಮೀರ ಪ್ರವಾಸಿನಿಯಾದಂತಹ ಶಾರದಾಂಬೆಯ ಇಡೀ ಜಗತ್ತಿಗೆ ಕೊಡಿದಂಥ ಮಾಚರ್ಯ ಎಲ್ಲ ಆಶೀರ್ವಾದಪೂರ್ವಕವಾದಂಥ ಕಾರ್ಯಕ್ರಮ ಈ ವರಮಹಾಲಕ್ಷ್ಮಿ ವ್ರತಾಚರಣೆ. ಅದರ ಜೊತೆಯಲ್ಲಿ ಬದ್ಧತೆ ಇರಬೇಕಾದಂಥ ಸಂತನ ಬದುಕಿ ಹೇಗಿರಬೇಕು ಅನ್ನೋದಕ್ಕೆ ನಮ್ಮ ದೀಕ್ಷಾವಂತರಾದಂಥ ಬುದ್ಧೇಶ್ವರ ಆಶೀರ್ವಾದ ದೊಡ್ಡ ಭೂಮಿಯಾದಂಥ ಈ ಮಣ್ಣಿನಲ್ಲಿ ಒಂದು ಹೊತ್ತಿಗೆ ಮಾತಾಡಿ ದೀಪ ಉಳಿಸಲಿಕ್ಕೆ ಕಷ್ಟ ಅನ್ನುವಂಥ ಕಾಲದಲ್ಲಿ 1999 ವರಮಹಾಲಕ್ಷ್ಮಿ ವ್ರತಾಚರಣೆಯಲ್ಲಿ ಈ ಮಹಾಲಕ್ಷ್ಮಿ ಪ್ರತಿಷ್ಠಾನ ಶ್ರೀರಾಮನ ಆ ಕಠಿಣ ಮಾತಾಯಿಯ ಲೀಲೆಯನ್ನ ಜೀವನ ಪರ್ಯಂತ ಕೊಂಡಾಡಿಕೊಂಡು ಇಂದು ಇಲ್ಲದೆಯೋ ಆಡಿಸುವ ಸುಖ ಜೀವನದ ಪರ್ಯಂತ ಉಸಿರು ಇರುವವರೆಗೆ ನನ್ನ ಸೇವೆ ಮತ್ತು ಭಕ್ತರ ಸೇವೆ ನನ್ನ ಜೀವಿತದ ಉಸಿರೇ ಎನ್ನುವಂಥ ದೃಷ್ಟಿ ನಿರಂತರವಾಗಿ ಕ್ಷೇತ್ರದಲ್ಲಿ ಕಳೆದ 28 ವರ್ಷಗಳಿಂದ ಮಾಣಿಯದ ಇತಿಹಾಸ, ಮಾಣಿಕ್ಯದ ನೆಲೆ ಅನ್ನುವಂಥ ಸಾನ್ನಿಧ್ಯದ ಶಕ್ತಿಯನ್ನು ತೋರಿಸಿದಂಥ ಪ್ರಭಾವಿ ಪ್ರತಿ ವರ್ಷ ಗುರುಮಠದಿಂದ ಇನ್ನು ಈ ಸಂವಿಧಾನಕ್ಕೆ ಬಹಳಷ್ಟು ಬೇಸರದಿಂದ ಬಂದ ಪ್ರತಿಷ್ಠಾಪಕ ದಿನನಿತ್ಯದ ಭಕ್ತರ ಪೂಜೆಯನ್ನು ಸ್ವೀಕಾರ ಮಾಡಿಕೊಂಡಾಗ ನನ್ನ ಆತ್ಮೆಯನ್ನು ಬೆಳಗಿಸಿಕೊಂಡು ಇನ್ನು ನಾಲ್ಕು ಕಲಶ ವಿಸರ್ಜನೆ ಆಗುವ ಮಾತಾಯಿ ಸೌಮ್ಯರ ಪದಕ್ಕೆ ಅನುಗ್ರಹಿಸಿತು. ಬರುವಾಗ ಈ ಕ್ಷೇತ್ರದ ಯಾರು ಜವಾಬ್ದಾರರು, ಯಾರು ಆ ಜವಾಬ್ದಾರಿ ಸ್ಥಾನದಲ್ಲಿ ಇರಬೇಕಾಗ್ತದೆ, ಅವರೆಲ್ಲಿರಬೇಕು. ಆ ಸನ್ನಿವೇಶದಲ್ಲಿ ನೀನು ದಾಸಾನುದಾಸೆಯಾಗಿ ಯಾವತ್ತೂ ಈ ಕ್ಷೇತ್ರದಲ್ಲಿ ಅಪಚಿತಿ, ಅಪಕೀರ್ತಿ, ಅಪವಾದ ಎಲ್ಲ ಭಕ್ತಾದಿಗಳನ್ನು ಕಾಮಧೇನುವಿನಾಗಿ ಕಾಪಾಡಿಕೊಂಡು ಬಂದಂಥ ಶಕ್ತಿ ಇನ್ನು ಇರದಂಥ 8 ದಿವಸದ ಈ ಕಾರ್ಯಕ್ರಮ ಧರ್ಮದೇವತೆಗಳು ಮತ್ತು ನಮ್ಮ ಮಾತಾಡಿ
ವಿಶ್ವಖ್ಯಾತಿಯಾಗಿ ವಿಶ್ವಶಾಂತಿಗೋಸ್ಕರ ಧರ್ಮಯಾತ್ರೆಯನ್ನು ಪ್ರಾರಂಭಿಸಿ ಮನೆ ಮನೆ ಆರಾಧನೆ ಮಾಡತಕ್ಕಂಥ ಮಹಾಲಕ್ಷ್ಮಿ ಪೂಜೆ ಅಭಿಯಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮ್ಮ ಆತ್ಮೀಯನ್ನು ತೋರಿಸುವಂಥ ಶಕ್ತಿಯಾಗಿ ಮಾತಾಡಿ ನಿರ್ವಹಿಸ್ತಾರೆ. ನಾವೆಷ್ಟು ಶಕ್ತಿವಂತರು ಗೊತ್ತಿಲ್ಲ, ಆದರೆ ನಿನ್ನ ಮಹಿಮೆ, ನಿನ್ನ ಕ್ಷೇತ್ರದ ಸಾನ್ನಿಧ್ಯದ ಕಲೆ ಯಾವತ್ತೂ ಉದಯಗಳು ಕಡಿಮೆ ಆಗಿಲ್ಲ. ಭಕ್ತರನ್ನು ಮಕ್ಕಳಂತೆ ಸಲಹಿ, ಪೋಷಿಸಿದ್ದಿ, ಅನುಗ್ರಹಿಸಿದ್ದಿ, ಉದ್ಧರಿಸಿದ್ದಿ. ಆ ಹೆಸರು, ಆ ಕೀರ್ತಿ ನಿನ್ನ ಕೊಡತಕ್ಕಂಥ ಸ್ವರ್ಣಮಂತ್ರಾಕ್ಷತೆಗೆ ಅವಿರತವಾಗಿ ಧಾಮದಲ್ಲಿ ಬೆಳಗಿಸಿಕೊಂಡು ಪ್ರಾರಂಭದ ಆ ಮಾತಾಯಿಗೆ ದೀಪ ಉಳಿಸುವಾಗ ಏನು ಸಂಕಲ್ಪ ಮಾಡಿದ್ದೇವೆ ಅದನ್ನು ಬೇಕಾದಷ್ಟು ಈ ದೇಶಾದ್ಯಂತ ಇರತಕ್ಕಂಥ ಗೃಹಿಣಿಯರಿಗೆ, ಮುತ್ತೈದೆಯರಿಗೆ ಸೌಭಾಗ್ಯ, ಮಕ್ಕಳಿಗೆ ವಿದ್ಯೆ ಮೂಲಕ ವಿವೇಕ, ವಿನಯ, ಸಹನಶಕ್ತಿ ಬೆಳೆಯುವುದು ಭಕ್ತಿ ನಿಂತು ಈ ದೇಶಕ್ಕೆ ಒಳ್ಳೆಯ ಪ್ರಜೆಗಳಾಗಿ ಸತ್ಪ್ರಜೆಗಳಾಗಿ ಮಾಡಬೇಕಾಗಿ ಕ್ರೀಡೆ ಸಾಂಸ್ಕೃತಿಕವಾದಂತಹ ವೈಭವದಲ್ಲಿ ಮಕ್ಕಳೆಲ್ಲ ಕೀರ್ತಿವಂತರಾಗತಕ್ಕಂಥ ಆ ಮಾತಾಯಿ ವರ್ಣಿಸಬೇಕು. ಈ ದೇಶಾದ್ಯಂತ ಇರತಕ್ಕಂಥ ಅಂಗವಿಕಲ ವೃದ್ಧಾಶ್ರಮಗಳ ಸಂಕಷ್ಟದಿಂದ ಪಾಲು ಮಾಡುವುದು ನನ್ನಂತ ಎಷ್ಟೋ ಕ್ಷೇತ್ರಗಳು, ದೇವಸ್ಥಾನಗಳು ಬಹಳಷ್ಟು ಸಂಕಟವನ್ನು ಅನುಭವಿಸತಕ್ಕಂಥ, ದೇವಸ್ಥಾನದ ವ್ಯವಹಾರಿಕವಾದಂತಹ ವ್ಯವಹಾರದಲ್ಲಿ ಸಂಕಟವನ್ನು ಪಡೆತಕ್ಕಂಥ ಎಲ್ಲ ದೇವಸ್ಥಾನಗಳು, ಆಶ್ರಮಗಳು, ಶಾಲೆಗಳು ಇವುಗಳನ್ನು ಉದ್ಧಾರಿಸಬೇಕು. ಅದರಲ್ಲಿ ಯಾರು ಪ್ರಾಮಾಣಿಕವಾಗಿ ಸೇವೆ ಮಾಡ್ತಾರೋ ಅವರನ್ನು ಸದಾ ಬೆಳಗಾವರಾಗಿ ಉದ್ಧರಿಸಬೇಕು. ಸೌಭಾಗ್ಯವಾಗಿ ಸೌಭಾಗ್ಯ ಇರುವ ಸಮಾಜದ ದುರಂತ ವಿವಾಹ ವಿಷಯದಲ್ಲಿ ಈ ಸಂಕಷ್ಟದಿಂದ ಎಷ್ಟೋ ಹೆಣ್ಣು ಸಂಸಾರಗಳು, ಸಂಸಾರಗಳು ಭಕ್ತರಿಗೆ ಸಂಕಟಕ್ಕೆ ಬೆಳೆಸಬೇಕು. ಅಂತ ಮಕ್ಕಳನ್ನ, ಅಂತ ಸಂಸಾರವನ್ನು ಕಾಪಾಡಬೇಕು. ಈ ದೇಶದಲ್ಲಿ ಅಕಸ್ಮಾತಿಯ ಮತಾಂತರದ ಜಾಗದಿಂದ ಅಮಾಯಕ ಮಕ್ಕಳ ಬಲಿದಾನ ಆಗ್ತಾ ಇದೆ. ಆ ಮಕ್ಕಳನ್ನು ಸಂರಕ್ಷಣೆ ಮಾಡಬೇಕು. ಈ ದೇಶದ ಗಡಿಭಾಗದಲ್ಲಿ, ಈ ದೇಶದಲ್ಲಿ ಬೌದ್ಧರನ್ನ ಸದಾ ಕಾಯಬೇಕು. ಇವತ್ತು ಜಾಗತಿಕ ಯುದ್ಧದ ಪರಿಣಾಮದಿಂದಾಗಿ ಬಡವನ ಉಪನೀತಿಲ್ಲದ ಬೆಲೆಯಲಿಕೆ ಆಗ್ತಾ ಇದೆ. ಮಧ್ಯಮ ನಗರ ಕ್ಷೇತ್ರ, ಉದ್ಯಮ ಕ್ಷೇತ್ರ, ಕ್ಷೇತ್ರದಲ್ಲಿ ಬಹಳಷ್ಟು ಸಂಕಟವನ್ನು ಇಡೀ ಸಮಾಜದಲ್ಲಿ ಮಧ್ಯಮ ವರ್ಗಗಳು, ಸಣ್ಣ ಸಣ್ಣ ಕೃಷಿಕರು ಅನುಭವಿಸ್ತಾ ಇದ್ದಾರೆ. ಇದರಿಂದ ತಾಯಿ ಮಾತಾಡಿ ಪ್ರಾರಂಭ ಬಿಡುಗಡೆ ಮಾಡಬೇಕು. ಮರ್ಯಾದೆಗೋಸ್ಕರ ಒದ್ದಾಡತಕ್ಕಂಥ ಎಷ್ಟೋ ಸಂಸಾರಗಳಿಗೆ ಕಂಗೆಟ್ಟು ಹೋಗಿದೆ. ಈ ದೇಶದಲ್ಲಿ ವೈದ್ಯರು, ದಾದಿಗಳು, ದಾಯಾದಿಗಳು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಎಂದು ಈ ದೇಶದ ಪ್ರಬುದ್ಧತೆಯನ್ನು, ಸಾಂಸ್ಕೃತಿಕವಾದಂಥ ವೈಭವವನ್ನು ಬೆಳಲಿಕ್ಕೆ ಬೇಕಾದಂತಹ ಈ ಶಕ್ತಿಯನ್ನು ಮಾಧ್ಯಮ ನಿರ್ವಹಿಸಿ ಇನ್ನು ಮುಂದೆ ಕೂಡ ಕ್ಷೇತ್ರದಲ್ಲಿ ನಡೆದಿರುವ ಧರ್ಮ ಕಾರ್ಯಗಳಿಗೆ ಚ್ಯುತಿ ಬರಲಾಗಿದೆ. ಮಹಾಲಕ್ಷ್ಮಿ ಮಹಿಳಾ ಸೇವಾ ಸಮಿತಿ, ಶ್ರೀಮಂತ ಮಿತ್ರವರ್ಗದ ಶ್ರೀಧಾಮ ಸೇವಾ ಸಮಿತಿ, ಬೆಂಗಳೂರು ಮಹಾನಗರದ ಎಲ್ಲ ಭಕ್ತಾದಿಗಳು ಸನ್ನಿಧಾನಕ್ಕೆ ಬಂದು ವಿಶೇಷವಾದಂತಹ ಸೇವೆ ನೀಡುತ್ತಿದ್ದಾರೆ. ಬೆಂಗಳೂರಿನ ಕುಲಾಲ ಸಂಘದ ಕಟ್ಟಡಕ್ಕೆ ಬೇಕಾದಂತಹ ಸ್ಥಳಾವಕಾಶವನ್ನು ಸರ್ಕಾರಕ್ಕೆ ಪ್ರಯತ್ನ ಮಾಡತಕ್ಕಂಥ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ನಿರ್ವಹಿಸಬೇಕು. ಸಮಾಜಕ್ಕೆ ಬೆಳವಣಿಗೆ ಪೂರಕವಾದಂತಹ ಸೇವಾ ಕೈಂಕರ್ಯ ಆ ಸಂಘದ ಮೂಲಕ ಸಮಾಜಕ್ಕೆ ಆಗಲಿ. ತುಳುಗದ ಚಾವಡಿಯ ವಿಶಿಷ್ಟವಾದಂತಹ ಪದಾಧಿಕಾರಿಗಳು ಕ್ಷೇತ್ರದಲ್ಲಿ ಇದ್ದಾರೆ. ಅವರ ಬೆಂಗಳೂರಿನ ತುಳುಗದ ಚಾವಡಿ ಎಲ್ಲ ಕಾರ್ಯಕ್ರಮ ವ್ಯವಸ್ಥಿತವಾಗಿ, ಎಲ್ಲ ಪ್ರಕಾರವಾಗಿ ನಡೆದು ಅದಕ್ಕೆ ಬೇಕಾದಂತಹ ಶಕ್ತಿಯಾಗಿ ನಮ್ಮ ಸಾಂಸ್ಕೃತಿಕವಾದಂತಹ ಮೌಲ್ಯವನ್ನು, ಭಾರತೀಯ ಪರಂಪರೆಯಲ್ಲಿ ತುಳುನಾಡಿನ ಇತಿಹಾಸವಾದಂತಹ ದೈವಾರಾಧನೆ ಮತ್ತು ವಿಶೇಷವಾದಂತಹ ಕಮಲದ ಆ ಮಹತ್ವವನ್ನು ಸಮಾಜಕ್ಕೆ ತಿಳಿಯಿರುವಂತಹ ಶಕ್ತಿಯಾಗಿ ಆ ತುಳುಗದ ಚಾವಡಿ ಮೂಲಕ ಆಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಲೋಕ ಕಲ್ಯಾಣ ಆಗಲಿ, ವಿಶ್ವಶಾಂತಿ ಆಗಲಿ ಅಂತ ಬಿಡಾಡ್ತಾರೆ. ಸಿದ್ಧಿವಿನಾಯಕರ ಬಾದಾರಂಗಕ್ಕೆ ಗೋವಿಂದ ಗೋವಿಂದ, ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸುರ, ಶ್ರೀ ದುರ್ಗಾ ಪರಮೇಶ್ವರಿಯ ಬಾದಾರಂಗ ಗೋವಿಂದ ಗೋವಿಂದ, ಅಣ್ಣನ ಬಾದಾರಂಗ ಗೋವಿಂದ ಗೋವಿಂದ, ದತ್ತಾತ್ರೇಯ ಬಾದಾರಂಗ ಗೋವಿಂದ ಗೋವಿಂದ, ವಿಠಲಪುರಮಯ್ಯ ಬಾದಾರಂಗ ಗೋವಿಂದ ಗೋವಿಂದ, ವಿಷ್ಣುಮೂರ್ತಿಯ ಬಾದಾರಂಗ ಗೋವಿಂದ ಗೋವಿಂದ, ಪಂಚಲಿಂಗೇಶ್ವರ ಬಾದಾರಂಗ ಗೋವಿಂದ.
ತಾಯಿಯ ಸೇವೆ ಮಾಡಲಿಕ್ಕೆ ಬೇಕಾದಂಥ ಎಲ್ಲರ ಉಪಕಾರ ಎಲ್ಲರಿಗೆ ಪ್ರೀತಿಸತಕ್ಕಂಥ ಸದ್ಬುದ್ಧಿಯನ್ನು ಈ ದೇಶಾದ್ಯಂತ ಇರತಕ್ಕಂಥ ಎಲ್ಲ ನಾಗರಿಕರಿಗೆ ನಿರೀಕ್ಷೆಯಿದ್ದು ಮಾಡತಕ್ಕಂಥ ಈ ಸರ್ಕಾರದ ಸತ್ತರ ಇಡೀ ವಿಶ್ವಶಾಂತಿಯನ್ನು ಬಯಸುತ್ತಿದ್ದಾರೆ. ಹಿಂದೂ ಸಮಾಜದಲ್ಲಿ ದುರಂತಕ್ಕೆ ದುರಿತಕ್ಕೆ ಸಂಕಷ್ಟಕ್ಕೆ ಅನುಭವಿಸತಕ್ಕಂಥ ಎಷ್ಟೋ ಮಕ್ಕಳು ಯುವ ಶಕ್ತಿಗಳು ಇವತ್ತು ಬೇರೆ ಬೇರೆ ಅನಾಹುತಕ್ಕೀಡಾದ ದೇಶಾದ್ಯಂತ ಹಿಂದೂ ಮಕ್ಕಳಿಗೆ ಧರ್ಮ ಶಿಕ್ಷಣ ಬದ್ಧತೆಯನ್ನು ಉಳಿಸಿ ಬೆಳೆಸುವಂಥ ಜವಾಬ್ದಾರಿಯನ್ನು ಮಠಮಂದಿರಗಳು, ಶುದ್ಧಾಕಂದಗಳು, ಮಾರ್ಗದರ್ಶಕ ಯೋಜನೆಗಳು, ಯೋಜನೆಗಳು ಪರಿಪೂರ್ಣತೆ ಮಕ್ಕಳು ಮಾತ್ರವೇ ಮಾಡತಕ್ಕಂಥ ಮಾನವೀಯ ಮೌಲ್ಯಗಳನ್ನು ತೆಗೆದುಕೊಳ್ಳಬೇಕಾದ ಅವಕಾಶವನ್ನು ನಾವು ಗಮನಿಸಬೇಕು. ಚಾತುರ್ಮಾಸ ವ್ರತಗಳನ್ನು ಕೈಗೊಳ್ಳತಕ್ಕಂಥ ಎಲ್ಲ ಕ್ರಿಯೆ ಮೂಲಕ ಈ ದೇಶ ವಿಶ್ವಶಾಂತಿಯನ್ನು ಬೆಳೆಸಿಕೊಂಡ ಸಂವೇದನಾತ್ಮಕ ರೋಗಾತ್ಮಕ ಸಮಾಜವನ್ನು ಗಟ್ಟಿ ಬೆಳೆಸತಕ್ಕಂಥ ಜಗದ್ಗುರು ರಾಷ್ಟ್ರಗಳಿಗೆ ಆದಾಯ ಶ್ರೀಗಳು ಗಮನಿಸಿ ದೇಶದಲ್ಲಿ ಎಲ್ಲ ಮಕ್ಕಳ ಆಚರಣೆಗಳಿಂದ ಇನ್ನಷ್ಟು ಸುದೀರ್ಘವಾದಂತಹ ಈ ದೇಶದ ಸಂಸ್ಕೃತಿ ಪರಂಪರೆ ಉಳಿಸಿಕೊಳ್ಳುವ ಈ ದೇಶದ ಎಲ್ಲ ನಾಗರಿಕರಿಗೆ ಆದಾಯ ಶಕ್ತಿಯನ್ನು ಪರಿಪೂರ್ಣತೆಗೆ ತಂದೆ ತಾಯಿಯನ್ನ ದೇವರು, ಗುರುಗಳನ್ನ ದೇವರು, ಇಡೀ ಜೀವ ಸಂಕುಲದಲ್ಲಿ ದೇವರು ಅನ್ನುವಂತ ವ್ರತ ಇರುವುದು ನಿಮ್ಗೆ ಸಾಕ್ಷಾತ್ ದೇವರು ಕಾಣುವವರು, ತಂದೆ ತಾಯಿ, ನಿಮ್ಮನ್ನು ಪೋಷಿಸುತ್ತವರು, ಆಪತ್ಕಾಲಕ್ಕೆ ನಿಮ್ಗೆ ಉಪಕಾರಕ್ಕೆ ಬೀಳುವ ಇವರೆಲ್ಲ ದೇವರ ಸಮಾನ. ಆದ್ರಿಂದ ಅವರನ್ನು ದೇವರು ಅಂತ ತಿಳ್ಕೊಳ್ಬೇಕು. ಮತ್ತು ಉಪಕಾರ ಸ್ಮರಣೆ ಇದು ಯಾವತ್ತೂ ನಿಮ್ಮ ಜೀವನದಲ್ಲಿ ಬಹಳ ನೆನಪಿಡ್ಬೇಕಾದಂತ ವಿಷಯ ಮತ್ತು ನಿಜವಾದ ದೇವರು ಇರುವುದು ಅದರಲ್ಲಿ. ಆದ್ರಿಂದ ಉಪಕಾರ ಸ್ಮರಣೆ, ಕೃತಜ್ಞರಾಗಿರಬೇಕು. ದೇಶ ಪ್ರೇಮ, ರಾಷ್ಟ್ರ ಪ್ರೇಮ ಮತ್ತು ಯಾವುದೇ ಜಾತಿ, ಮತ, ಪಂಥ, ಭೇದ ಭಾವ ಮಾಡದೆ ಮಾನವ ಧರ್ಮ ದೊಡ್ಡದು, ಅದಕ್ಕಿಂತ ದೊಡ್ಡ ಧರ್ಮವೇ ಇಲ್ಲ. ಆಚರಣೆ ಮತ್ತು ಆಚಾರ ಪದ್ಧತಿಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಮತ್ತು ಯಾವುದೇ ಆಹಾರವನ್ನ ಎಲ್ಲಿಯೂ ನೀವು ಬಿಸಾಡಬಾರ್ದು. ದೇವಸ್ಥಾನದ ಪ್ರಸಾದ ಎಲ್ಲವೂ ಬಿಸಾಡಬಾರ್ದು. ಅದನ್ನಷ್ಟೇ ಪವಿತ್ರತೆಯಲ್ಲಿ ತಗೊಳ್ಬೇಕು. ಹಣೆಗೆ ಬೊಟ್ಟು ಹಾಕ್ಬೇಕು, ಪ್ರಸಾದ ಹಾಕ್ಬೇಕು ಪ್ರತಿನಿತ್ಯ. ಶಾಲೆಗೆ ಹೋಗುವಾಗ, ಶಾಲೆಗೆ ಬರುವಾಗ ಮಾಡ್ಬೋದಲ್ಲ. ಇವತ್ತು ಮಾತ್ರವ ನಿರಂತರ ನಿಮ್ಮ ಜೀವಿತ ಕೊನೆ ತನಕ ಯಾರನ್ನು ದ್ವೇಷಿಸಬಾರ್ದು, ಯಾರನ್ನು ದ್ವೇಷಿಸಬಾರ್ದು, ಯಾರಲ್ಲಿ ಮತ್ಸರ ಪಡಬಾರ್ದು. ಎಲ್ಲರನ್ನು ಪ್ರೀತಿಸ್ಬೇಕು. ನೀವು ಎಷ್ಟು ಪ್ರೀತಿಸ್ತೀರಾ, ಎಷ್ಟು ಇನ್ನೊಬ್ಬರ ಏಳಿಗೆಯಲ್ಲಿ ಸಂತೋಷ ಪಡ್ತೀರಾ, ಅಷ್ಟು ದೇವರು ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಅರ್ಥ ಆಯ್ತಾ? ಗುರುಗಳು ನಿಮ್ಮ ಜೊತೆಯಲ್ಲಿ ಇರ್ತಾರೆ.
ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನ ಶ್ರೀಧಾಮ ಮಾನಿಲ, ಶ್ರೀ ಕೆ ಕೃಷ್ಣಪ್ಪ ಕಣ್ವತೀರ್ಥ ನಿವೃತ್ತ ಅಧೀನ ಕಾರ್ಯದರ್ಶಿ ವಿಧಾನಸಭೆ ಹಾಗೂ ಮಾರ್ಗದರ್ಶಕರು ಶ್ರೀಧಾಮ ಸೇವಾ ಸಮಿತಿ ಬೆಂಗಳೂರು, ಡಾಕ್ಟರ್ ಜಯಪ್ರಕಾಶ್ ರಾಜ್ ನಿವೃತ್ತ ಉಪನಿರ್ದೇಶಕರು ಕೃಷಿ ಇಲಾಖೆ, ಶ್ರೀ ವಿಶ್ವಕುಮಾರ್ ಅಧ್ಯಕ್ಷರು ತುಳುವೆರೆ ಚಾವಡಿ ಬೆಂಗಳೂರು, ಶೇಷಪ್ಪ ಕುಲಾಲ್ ಅಧ್ಯಕ್ಷರು ಕುಲಾಲ್ ಸಮಾಜ ಪುತ್ತೂರು. ಈ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಇಂದಿನ ಸಭಾ ಕಾರ್ಯಕ್ರಮ ನಡೆಯಲಿದೆ. ಉಪಸ್ಥಿತಿದ್ದ ಅತಿಥಿಗಳು ವೇದಿಕೆಯಲ್ಲಿ ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ವಿನಂತಿಸ್ತೇನೆ. ಅದೇ ರೀತಿ ಶ್ರೀ ಚಂದ್ರಶೇಖರ ಮೌಲ್ಯ ಸೇವಾ ಸಮಿತಿಯ ಟ್ರಸ್ಟಿಗಳಾಗಿದ್ದ ಶ್ರೀ ಚಂದ್ರಶೇಖರ ಮೌಲ್ಯ ವೇದಿಕೆಯಲ್ಲಿ ಉಪಸ್ಥಿತರಿಗಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಇಂದಿನ ನಿತ್ಯ ನೈಮಿತ್ಯಗಳನ್ನು ಮುಗಿಸಿ ಬಾಲಭೋಜನದ ಈ ಪೂಜ್ಯ ಸ್ವಾಮೀಜಿಗಳ ಪರಿಕಲ್ಪನೆಯಂತೆ ಬಾಲಭೋಜನದ ಈ ವ್ಯವಸ್ಥೆಯನ್ನು ಮುಗಿಸಿ ಇದೀಗ ಸಭಾ ಕಾರ್ಯಕ್ರಮದತ್ತ ಇಡ್ತಾ ಇದ್ದೇವೆ. ಮುಂದೆ ಕ್ಷೇತ್ರದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಪೂಜಾ ವಿಧಿವಿಧಾನಗಳು, ಚಂಡಿಕಾ ಹೋಮ, ಶ್ರೀ ಸಾಮೂಹಿಕ ಲಕ್ಷ್ಮೀ ಪೂಜೆ, ಸಾಮೂಹಿಕ ಕುಂಕುಮಾರ್ಜನ ಸೇವೆ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತಿ ಇರಬೇಕಾಗಿ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷದಲ್ಲಿ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದೆ. ಹೊರಗಿರತಕ್ಕಂಥ ಎಲ್ಲ ಭಕ್ತಾಭಿಮಾನಿಗಳು ಒಳಗಡೆ ಇರತಕ್ಕಂಥ ಆಸನವನ್ನು ಸ್ವೀಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ. ಪ್ರಾರಂಭಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಕುಮಾರಿ ಗೀತಾಲಕ್ಷ್ಮಿ ಮತ್ತು ಶ್ರೇಯ ಚೌಟ ಇವರಿಂದ ಪ್ರಾರ್ಥನೆ. ಕಾರ್ಯಕ್ರಮವನ್ನು ಸ್ವಾಗತಿಸಿ ಕಾರ್ಯಕ್ರಮದಲ್ಲಿ ಪ್ರಸ್ತಾವನೆ ಮಾತನಾಡಿ ಅತಿಥಿ ಗಣ್ಯರನ್ನ ಸ್ವಾಗತಿಸಬೇಕಾಗಿ ಅವರ ಹತ್ರ ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು ಅನ್ನುವ ಮಾತಿಗೆ ಪೂರಕವಾಗಿ ಶ್ರೀಧಾಮ ಮಾಣಿರದಲ್ಲಿ ನಡೆಯುತ್ತಿರುವ ಈ ಒಂದು ವೈಭವೋಪೇತವಾದಂತಹ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಭಾಗವಹಿಸ್ತಾ ಇಲ್ಲಿಯ ಶ್ರೀ ಗುರುದೇವತಾ ನಿವಾಹಕ್ಕೆ ತಲೆಬಾಗಿ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ಶುಭವನ್ನು ಹಾರೈಸ್ತಾ ಇದ್ದೇನೆ. ಉಪಸ್ಥಿತ ಸಹೃದಯ ಎಲ್ಲ ಬಂಧುಗಳಿಗೆ ಪ್ರೀತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸಿಕೊಂಡು ಶ್ರೀಧಾಮ ಮಾಣಿಲದ ಬಗ್ಗೆ ಬಹುಶಃ ಇವತ್ತು ಲೋಕವಿಖ್ಯಾತವಾದಂತಹ ಪ್ರಚಾರ ಇದೆ. ಏನು ಎತ್ತ ಮುಂದಿನ ಯೋಜನೆಗಳು ಏನು ಅನ್ನೋದರ ಬಗ್ಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಪೂಜ್ಯ ಸ್ವಾಮೀಜಿಯವರು ನಮಗೆ ಮಾರ್ಗದರ್ಶನ ಮಾಡ್ತಾ ಬಂದಿದ್ದಾರೆ. ಅದರದ್ದೇ ಒಂದು ಭಾಗವಾಗಿ 48 ದಿನಗಳ ಶ್ರೀ ವರಮಹಾಲಕ್ಷ್ಮಿ ವ್ರತ ಮತ್ತು ವಿವಿಧ ಕಾರ್ಯಕ್ರಮಗಳು, ಇಂತಹ ಸತ್ಸಂಗಗಳು. ಹಾಗಾಗಿ ಶ್ರೀಧಾಮದ ಒಟ್ಟು ವಿಚಾರದಲ್ಲಿ ಈ ಹೊತ್ತಲ್ಲಿ ಪ್ರಸ್ತಾಪ ಮಾಡುವಂತ ಅವಶ್ಯಕತೆ ಕಡಿಮೆ ಅಂತ ನನ್ನ ಅನಿಸಿಕೆ. ವೇದಿಕೆಯಲ್ಲಿರುವಂತಹ ಗಣ್ಯರು, ಬರಮಾಡಿಕೊಂಡಂತಹ ಹಿರಿಯರು ಎಲ್ಲರೂ ಕೂಡ ಅವರವರದೇ ಆದಂತಹ ಅನುಭವವನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಬೆಂಗಳೂರಿನಲ್ಲಿ ವ್ಯವಸ್ಥೆ ಆಗಬೇಕಿದ್ರೆ ಅವರು ಬಹಳಷ್ಟು ಕೈಯಾಗಿದ್ದಾರೆ ಅಂತ ನನ್ನ ನಂಬಿಕೆ. ಶ್ರೀ ಕೃಷ್ಣಪ್ಪ ಮಕ್ಕಳ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಹೇಳ್ತಾರೆ. ಶ್ರೀ ಕೆ ಕೃಷ್ಣಪ್ಪ ಕಣ್ಣೋಗಿ ನಿವೃತ್ತ ಅಧೀನ ಕಾರ್ಯದರ್ಶಿ ವಿಧಾನಸಭೆ, ಅವರು ಸಹ ಬೆಂಗಳೂರಿನವರೇ. ಬಹಳ ಪ್ರೀತಿಯಿಂದ ಬಂದಿದ್ದಾರೆ, ಗೌರವಾನ್ವಿತರು. ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿದ ಸಾಕಷ್ಟು ಅನುಭವ ಅಂತ ಹೇಳಿದರೆ ಎಲ್ಲರಿಗೂ ಇದೆ. ಆದರೆ
ಸಾರ್ವಜನಿಕ ಮತ್ತು ಒಂದು ಸಂಸ್ಥೆ ಏನು ಕಷ್ಟ, ಏನು ಸುಖ, ಏನು ಕರ್ತವ್ಯ, ಏನು ಸೇವೆ ಅನ್ನೋದನ್ನು ತಿಳ್ಕೊಂಡವರು ಅಂತ ನಮ್ಮ ಮನಸ್ಸಿಗೆ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಜೊತೆಗೆ ಶ್ರೀ ಗೋಪಾಲ ಕೆ ಉಪದಾಶಿತಾರರು ಕರವಾದ ಅವರು ಉಪಸ್ಥಿತರಿದ್ದಾರೆ. ಅವರು ಕೂಡ ಈ ಕ್ಷೇತ್ರದ ಅಭಿಮಾನಿಗಳು ಬರುತ್ತರು, ನಮ್ಮೆಲ್ಲರ ಆತ್ಮೀಯರು, ಪ್ರೀತಿಯಿಂದ ಅವರಿಗೆ ಸ್ವಾಗತವನ್ನು ಬಯಸ್ತಾರೆ. ಡಾಕ್ಟರ್ ಜಯರಾಜ ಪ್ರಕಾಶ್, ನಿವೃತ್ತ ಉಪನಿರ್ದೇಶಕರು ಕೃಷಿ ಇಲಾಖೆ, ಮುಂದೆ ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾರೆ. ನಮ್ಮ ಜೊತೆಗೆ ಇವತ್ತು ವಿಶೇಷವಾಗಿ ಆತ್ಮೀಯರಾದಂತಹ ಮತ್ತು ಎಲೆಮರೆಯ ಕಾಯಿಯಂತೆ ಸಮಾಜದ ಜನರಿಗೋಸ್ಕರ, ಎಲ್ಲರ ವೃತ್ತಿಗೋಸ್ಕರ ಕೆಲಸ ಮಾಡುತ್ತಾ ಇರುವಂತವರು ಮತ್ತು ಆತ್ಮೀಯರು ಡಾಕ್ಟರ್ ಜಗದೀಶ್ ಗಣಪತಿ ಭಟ್. ಇವರು ಅಡಿಕೆ ಹತ್ತಿರ ತಮ್ಮದೇ ಆದಂತಹ ಒಂದು ವ್ಯವಸ್ಥಿತವಾದ ಆಯುರ್ವೇದ ಚಿಕಿತ್ಸಾಲಯವನ್ನು ಹೊಂದಿದ್ದಾರೆ. ಚಿಕಿತ್ಸಾಲಯ ಕೂಡಲೇ ಅದರಿಂದ ಏನೋ ಬರ್ತದೆ ಆ ಉದ್ದೇಶವನ್ನು ಇಟ್ಕೊಂಡವರಲ್ಲ, ನಿಜವಾದ ರೀತಿಯಲ್ಲಿ ಜನರಿಗೆ ಪ್ರಯೋಜನ ಪಡೆಯುವಂತ ಚಿಕಿತ್ಸಾಲಯವನ್ನು ನಡೆಸ್ತಾ ಇದ್ದಾರೆ. ಯಾರು ಅರ್ಹರಿದ್ದಾರೆ, ಆತ್ಮರಿದ್ದಾರೆ, ಅವರಿಗೆ ತಮ್ಮದೇ ಆದ ರೀತಿಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಒಂದು ಧನ್ವಂತರಿ ದೇವಸ್ಥಾನದ ನಿರ್ಮಾಣದಲ್ಲಿ ಪೂರ್ತಿ ಆಗಲಿಲ್ಲ. ಇನ್ನು ಆ ಕೆಲಸದ ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ ಸಮಾಜ ಎಂದು ಗಣಪತಿ ಭಟ್ರವರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಬೆಂಗಳೂರಿನಿಂದ ಬಂದ ಇನ್ನೋರ್ವರಿಗೆ ಶ್ರೀ ವಿಷ್ಣುಕುಮಾರ್, ಹೆಸರು ಬಿಟ್ಟಲ್ಲ, ಅಧ್ಯಕ್ಷರು ತುಳುವೆ ಚಾವಡಿ ಬೆಂಗಳೂರು. ಇನ್ನೂ ನಮಗೊಂದು ಆನೆಯ ಬಲ, ನಾವೆಲ್ಲ ತುಳುವರು, ಬಹುಶಃ ಅವರು ತುಳುವಲ್ಲಿ ಮಾತಾಡ್ತಾರ ಗೊತ್ತಿಲ್ಲ. ತುಳುವೆರ ಚಾವಡಿಯ ಅಧ್ಯಕ್ಷರು, ಒಳ್ಳೆಯ ಮಾತುಗಾರರು. ಅವರು ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆಯನ್ನು ತಂದಿದ್ದಾರೆ ಅಂತ ಬಹಳ ಸಂತೋಷ ಪಡ್ತಾ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಹೇಶ್ ಇನ್ನೋರವರು ಬೆಂಗಳೂರಿಂದ ಬಂದಿದ್ದಾರೆ. ಮಹೇಶ್ ಅವರು ಒಳ್ಳೆಯ ಸಂಘಟಕರು, ಕ್ಷೇತ್ರದ ಬಗ್ಗೆ ಅಪಾರವಾದ ಭಕ್ತಿ ಹೊಂದಿದವರು. ಅದಕ್ಕೆ ಸಾಕ್ಷಿ ಅಷ್ಟು ದೂರದಿಂದ ಇಲ್ಲಿಗೆ ಬಂದವರು. ಈಗಿನ ಕಾಲದಲ್ಲಿ ಯಾರಿಗೆ ಕೇಳಿದ್ರು ಪುರುಸೋತಿಲ್ಲ ಅಂತ, ಬಹುಶಃ ತಮಾಷೆಗೆ ಹೇಳ್ತಾ ಇದ್ದೇನೆ, ಯಾರು ತಪ್ಪು ತಿಳ್ಕೊಳ್ಬಾರ್ದು. ನಮ್ಮ ಹತ್ತಿರದವರ ಹತ್ರ ಕೇಳಿದ್ರೆ ಪುರುಸೋತಿದ್ದಿಂದ ಇರ್ತಾರೆ, ಮಸ್ತ್ ಮದುವೆ ಉಂಟು ನಿಂತ ಅಂದ್ರೆ ಒಂದು ಕಾರಣ, ಮನಸ್ಸಿಲ್ಲ. ಅಂಥದ್ದರಲ್ಲಿ ಅಷ್ಟು ದೂರದಿಂದ ತಮ್ಮೆಲ್ಲ ಕೆಲಸವನ್ನು ಬದಿಗೊತ್ತಿ ಬಂದಿದ್ದಾರೆ. ನಾವೆಲ್ಲರೂ ಹೆಮ್ಮೆ ಪಡಬೇಕು. ಮಹೇಶ್ ರವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ನಮ್ಮ ಈ ಕ್ಷೇತ್ರದವರೇ ಚಂದ್ರಶೇಖರ ಮೂಲ್ಯರವರು, ಅವರು ಪಾದರಸದಂತೆ ಈ ಕಾರ್ಯಕ್ರಮಕ್ಕೆ ಓಡಾಟವನ್ನು ಮಾಡ್ತಾ ಇದ್ದಾರೆ. ನಾನು ಗಮನಿಸ್ತಾ ಇದ್ದೇನೆ, ಅಲ್ಲಲ್ಲಿ ಅವರ ಭಾವಚಿತ್ರಗಳು ವಾಟ್ಸಪ್ಪಲ್ಲಿ ಕಾಣ್ತದೆ. ಎಲ್ಲೆಲ್ಲಿ ಅಂತ ಹೇಳಿದ್ರೆ ಮೂಡಬಿದರಲ್ಲಿದ್ದಾರೆ, ಮಂಗಳೂರಲ್ಲಿದ್ದಾರೆ, ಉಪ್ಪಳದಲ್ಲಿದ್ದಾರೆ, ಕೊಂಡೆಊರಲ್ಲಿದ್ದಾರೆ, ಎಲ್ಲೆಲ್ಲ ಇದ್ದಾರೆ. ಅಂದರೆ ಎಷ್ಟೊಂದು ಪ್ರಾಮಾಣಿಕವಾಗಿ ತನ್ನ ಕರ್ತವ್ಯ ಅಂತ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಇದರ ಅರ್ಥ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ನಮ್ಮೊಂದಿಗೆ ಕಲ್ಯಾಟ ವೆಂಕಟರಮಣ ಭಟ್ರವರು, ಹಿರಿಯರು, ಸಾಮಾಜಿಕ ಸಂಘಟನೆಯಲ್ಲಿ ಸಾಕಷ್ಟು ನೋವು ನಲಿವುಗಳನ್ನು ಉಂಡು ಅನುಭವವನ್ನು ಹೊಂದಿದವರು. ಅವರ ಉಪಸ್ಥಿತಿ ನಮಗೆ ಸಂತೋಷವನ್ನು ತಂದಿದೆ. ಅವರಿಗೆ ಪ್ರೀತಿಯ ಸ್ವಾಗತ. ಬೆಂಗಳೂರಿನಿಂದ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಭಕ್ತರು ಬಂದಿದ್ದಾರೆ. ಬಹುಶಃ ನನಗೆ ಅನ್ನಿಸ್ತದೆ, ನಿಮ್ಮ ಆ ಒಂದು ಅಭಿಮಾನ ಪ್ರೀತಿಗೆ ಬೆಲೆ ಕಟ್ಟುವುದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇಷ್ಟೇ ನಾನು ಹೇಳ್ತೇನೆ. ಶ್ರೀಧಾಮದ ಪರವಾಗಿ, ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರ ಪರವಾಗಿ ನಿಮಗೆ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಶುಭವನ್ನು ಹಾರೈಸಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಿಮ್ಮ ಈ ಸಂಬಂಧ ಹಸಿರಾಗಿರಲಿ ಅಂತ ಒಂದು ಮಾತಿದೆ, ಹಿರಿಯರು ಹೇಳುದು, ಸೂರ್ಯ ಚಂದ್ರರಿರುವವರೆಗೆ ನಿರಂತರವಾಗಿರಲಿ ಅಂತ. ಅಷ್ಟೇ ನಮ್ಮ ಪ್ರಾರ್ಥನೆ. ಏನು ನಮ್ಮ ಆತಿಥ್ಯದಲ್ಲಿ ಇಲ್ಲಿ ಬಂದಾಗ ನೀವು ಪಟ್ಟಣದವರು, ನಾವಿಲ್ಲಿ ಹಳ್ಳಿಯವರು,
ಕೊರತೆಗಳಾಗಿದ್ದರೆ ದಯವಿಟ್ಟು ಅದನ್ನು ಬಿಡಬೇಕು. ಕಹಿ ಪಾಲು ನಮಗಿರಲಿ, ಸಿಹಿ ಪಾಲು ನಿಮಗಿರಲಿ, ಈ ಥರದ ನಮ್ಮ ಸಂದೇಶವನ್ನು ಮಾಡಿದ ಶ್ರೀರಾಮ ಕೊಡ್ತಾ ಇದೆ, ಪೂಜ್ಯರು ಕೊಡ್ತಾ ಇದ್ದಾರೆ. ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ನಾನು ಪ್ರಮುಖವಾಗಿ ಉಲ್ಲೇಖ ಮಾಡಬೇಕಾದದ್ದು ಪತ್ರಕರ್ತ ಬಂಧುಗಳು, ಮಾಧ್ಯಮದ ಬಂಧುಗಳು, ದೃಶ್ಯ ಮಾಧ್ಯಮದ ಬಂಧುಗಳು. ಮೊನ್ನೆ ಆರಂಭದಿಂದ, ಯಾವಾಗಲೂ ಇಲ್ಲಿಗೆ ಆ ರೀತಿಯ ಒಂದು ಸಂಬಂಧ ಇದೆ. ಈ ಕಾರ್ಯಕ್ರಮದ ಆರಂಭದಿಂದ ನಾನು ನೋಡ್ತಾ ಇದ್ದೇನೆ, ಇಂತಹ ಒಳ್ಳೆಯ ಕಾರ್ಯಕ್ರಮಕ್ಕೆ ಸ್ಪಷ್ಟವಾದ ಒಳ್ಳೆಯ ಮಾಹಿತಿಯನ್ನು ಕೊಡತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ನಮಗೆಲ್ಲ ತುಂಬ ಸಂತೋಷ ಆಗಿದೆ. ಯಾಕೆ ಅಂತ ಹೇಳಿದರೆ, ಕೆಲವು ಸಲ ಈ ಕಾರ್ಯಕ್ರಮದ ಮಹತ್ವ ಸಮಾಜಕ್ಕೆ ಗೊತ್ತಾಗೋದಿಲ್ಲ. ಏನೋ ಒಂದು ವರದಿ ಬಂದಿರ್ತದೆ ಸಣ್ಣದಾಗಿ. ಇದು ಹಾಗಲ್ಲ. ನಾಳೆಯ ದಿನ ಬೆಳಗ್ಗೆ ಪತ್ರಿಕೆಯನ್ನು ಕೈಗೆತ್ತಿಕೊಂಡ್ರೆ ವಿವರವಾದ ಮಾಹಿತಿಯನ್ನು ಪತ್ರಿಕೆಯಲ್ಲಿ, ದೃಶ್ಯ ಮಾಧ್ಯಮದಲ್ಲಿ ನಾವು ಕಾಣಬಹುದು. ಹಾಗಾಗಿ ಅವರ ಆ ಒಂದು ಪ್ರೀತಿಯ ಸಹಕಾರ, ಅವರು ನಮಗೆ ನೀಡುತ್ತಿರುವಂತಹ ಪ್ರೋತ್ಸಾಹ, ಅದಕ್ಕೋಸ್ಕರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ಮಕ್ಕಳ ಸಂಖ್ಯೆ ತುಂಬ ಇದೆ, ತಾಯಂದಿರ ಸಂಖ್ಯೆ ತುಂಬ ಇದೆ. ಹಾಗೆ ಅಂತೇಳಿ ಮಹನೀಯರು ಏನು ಕಡಿಮೆ ಇಲ್ಲ. ಒಂದು ಥರ ಸ್ಪರ್ಧೆ ಇದ್ದಾಗೆ ಇದೆ. ನಾವು ಇದ್ದೇವೆ, ನಾವು ಇದ್ದೇವೆ, ನಾವು ಇದ್ದೇವೆ ಅಂತ. ಶ್ರೀಧಾಮ ಮಾನಿಲದ ಯಾವತ್ತೂ ಅಭಿವೃದ್ಧಿಗೆ ಪೂಜ್ಯ ಸ್ವಾಮೀಜಿಯವರ ಜೊತೆಗೆ ರಾತ್ರಿ ಹಗಲೆನ್ನದೆ ನಾವಿದ್ದೇವೆ ನಾವಿದ್ದೇವೆ ಅನ್ನುವಂತಹ ಬೆಂಗಳೂರಿನಲ್ಲಿ ವ್ಯವಸ್ಥೆ ಆಗಬೇಕಿದ್ರೆ ಅವರು ಬಹಳಷ್ಟು ಕೈಯಾಡಿಸಿದ್ದಾರೆ ಅಂತ ನನ್ನ ನಂಬಿಕೆ. ಶ್ರೀ ಪುರುಷೋತ್ತಮ ಮಂತ್ರಿಗಳವರ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾರೆ. ಶ್ರೀ ಕೆ ಕೃಷ್ಣಪ್ಪ ಕಣ್ಣೋಗಿಪ್ಪ ನಿವೃತ್ತ ಅಧೀನ ಕಾರ್ಯದರ್ಶಿ ವಿಧಾನಸಭೆ, ಅವರು ಸಹ ಬೆಂಗಳೂರಿನವರೇ, ಬಹಳ ಪ್ರೀತಿಯಿಂದ ಬಂದಿದ್ದಾರೆ, ಗೌರವಾನ್ವಿತರು. ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿದ ಸಾಕಷ್ಟು ಅನುಭವಗಳು, ಅನುಭವ ಅಂತ ಹೇಳಿದ್ರೆ ಎಲ್ಲರಿಗೂ ಇದೆ. ಆದರೆ ಸಾರ್ವಜನಿಕ ಮತ್ತು ಒಂದು ಸಂಸ್ಥೆ ಏನು ಕಷ್ಟ, ಏನು ಇಷ್ಟ, ಏನು ಕರ್ತವ್ಯ, ಏನು ಸೇವೆ ಅನ್ನೋದನ್ನು ತಿಳ್ಕೊಂಡವರು ನಮ್ಮ ಮನಸ್ಸಿಗೆ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಜೊತೆಗೆ ಶ್ರೀ ಗೋಪಾಲ ಅವರು ಉಪಸ್ಥಿತರಿದ್ದಾರೆ. ಅವರು ಕೂಡ ಈ ಕ್ಷೇತ್ರದ ಅಭಿಮಾನಿಗಳು, ಭಕ್ತರು, ನಮ್ಮೆಲ್ಲರ ಆತ್ಮೀಯರು. ಪ್ರೀತಿಯಿಂದ ಅವರಿಗೆ ಸ್ವಾಗತವನ್ನು ಬಯಸ್ತಾರೆ. ಡಾಕ್ಟರ್ ಜಯರಾಜ ಪ್ರಕಾಶ್ ನಿವೃತ್ತ ಉಪನಿರ್ದೇಶಕರು, ಕೃಷಿ ಇಲಾಖೆ, ಮುಂದೆ ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾರೆ. ನಮ್ಮ ಜೊತೆಗೆ ಇವತ್ತು ವಿಶೇಷವಾಗಿ ಆತ್ಮೀಯರಾದಂತಹ ಮತ್ತು ಎಲೆಮರೆಯ ಕಾಯಿಯಂತೆ ಸಮಾಜದ ಜನರಿಗೋಸ್ಕರ, ಎಲ್ಲರ ವೃದ್ಧಿಗೋಸ್ಕರ ಕೆಲಸ ಮಾಡುತ್ತಾ ಇರುವಂತವರು ಮತ್ತು ಆತ್ಮೀಯರು ಡಾಕ್ಟರ್ ಜಗ್ಗು ಗಣಪತಿ ಭಟ್. ಇವರು ಅಡಿಕೆ ಹತ್ತಿರ ತಮ್ಮದೇ ಆದಂತಹ ಒಂದು ವ್ಯವಸ್ಥಿತವಾದ ಆಯುರ್ವೇದ ಚಿಕಿತ್ಸಾಲಯವನ್ನು ಹೊಂದಿದ್ದಾರೆ. ಚಿಕಿತ್ಸಾಲಯದ ಮೇಲೆ ಕೂಡಲೇ ಅದರಿಂದ ಏನು ಬರ್ತದೆ ಆ ಉದ್ದೇಶವನ್ನು ಇಟ್ಕೊಂಡವರಲ್ಲ, ನಿಜವಾದ ರೀತಿಯಲ್ಲಿ ಜನರಿಗೆ ಪ್ರಯೋಜನ ಆಗಬೇಕು ಅಂತ ಚಿಕಿತ್ಸಾಲಯವನ್ನು ನಡೆಸ್ತಾ ಇದ್ದಾರೆ. ಯಾರು ಅರ್ಹರಿದ್ದಾರೆ ಅಂತ ಆತ್ಮರಿದ್ದಾರೆ ಅವರಿಗೆ ತಮ್ಮದೇ ಆದ ರೀತಿಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಒಂದು ಧನ್ವಂತರಿ ದೇವಸ್ಥಾನದ ನಿರ್ಮಾಣದಲ್ಲಿ ಪೂರ್ತಿ ಆಗಲಿಲ್ಲ. ಇನ್ನು ಆ ಕೆಲಸದ ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ ಸಮಾಜ ಎಂದು ಗಣಪತಿ ಭಟ್ರವರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಬೆಂಗಳೂರಿನಿಂದ ಬಂದ ಇನ್ನೊಬ್ಬರಿಗೆ ಶ್ರೀ ವಿಷ್ಣುಕುಮಾರ್, ಹೆಸರು ಬಿಟ್ಟದಲ್ಲ, ಅಧ್ಯಕ್ಷರು ತುಳುವರೆ ಚಾವಡಿ ಬೆಂಗಳೂರು. ಇನ್ನೂ ನಮ್ಮೊಂದು ಆನೆಯ ಬಲ, ನಾವೆಲ್ಲ ತುಳುವರು, ಬಹುಶಃ ಅವರು ತುಳುವರೆ ಮಾತಾಡ್ತಾರ ಅನಿಸ್ತದೆ, ಗೊತ್ತಿಲ್ಲ. ತುಳುವರೆ ಚಾವಡಿಯ ಅಧ್ಯಕ್ಷರು, ಒಳ್ಳೆಯ ಮಾತುಗಾರರು. ಅವರು ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆಯನ್ನು ತಂದಿದ್ದಾರೆ ಅಂತ
ಬಹಳ ಸಂತೋಷ ಪಡ್ತಾ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೋರವರು ಬೆಂಗಳೂರಿಂದ ಬಂದಿದ್ದಾರೆ. ಮಹೇಶ್ ಅವರು ಒಳ್ಳೆಯ ಸಂಘಟಕರು, ಕ್ಷೇತ್ರದ ಬಗ್ಗೆ ಅಪಾರವಾದ ಭಕ್ತಿ ಹೊಂದಿದವರು. ಅದಕ್ಕೆ ಸಾಕ್ಷಿ ಅಷ್ಟು ದೂರದಿಂದ ಇಲ್ಲಿಗೆ ಬಂದವರು. ಈಗಿನ ಕಾಲದಲ್ಲಿ ಯಾರಿಗೆ ಕೇಳಿದ್ರು ಪುರ್ಸೋತಿಲ್ಲ ಅಂತ. ಬಹುಶಃ ತಮಾಷೆಗೆ ಹೇಳ್ತಾ ಇದ್ದೇನೆ, ಯಾರು ತಪ್ಪು ತಿಳ್ಕೊಳ್ಬಾರ್ದು. ನಮ್ಮ ಹತ್ತಿರದವರ ಹತ್ರ ಕೇಳಿದ್ರೆ ಪುರ್ಸೋತಿದ್ದಿಂದ ಇರ್ತಾರೆ, ಮತ್ತು ಮದುವೆ ಉಂಟು ನಿಂತ ಅಂದ್ರೆ ಒಂದು ಕಾರಣ, ಮನಸ್ಸಿಲ್ಲ. ಅಂಥದ್ದರಲ್ಲಿ ಅಷ್ಟು ದೂರದಿಂದ ತಮ್ಮೆಲ್ಲ ಕೆಲಸವನ್ನು ಬದಿಗೊತ್ತಿ ಬಂದಿದ್ದಾರೆ. ನಾವೆಲ್ಲರೂ ಹೆಮ್ಮೆ ಪಡಬೇಕು. ಮಹೇಶ್ ರವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ನಮ್ಮ ಈ ಕ್ಷೇತ್ರದವರೇ ಚಂದ್ರಶೇಖರ ಮೂಲ್ಯರವರು, ಅವರು ಪಾದರಸದಂತೆ ಈ ಕಾರ್ಯಕ್ರಮಕ್ಕೆ ಓಡಾಟವನ್ನು ಮಾಡ್ತಾ ಇದ್ದಾರೆ. ನಾನು ಗಮನಿಸ್ತಾ ಇದ್ದೇನೆ, ಅಲ್ಲಲ್ಲಿ ಅವರ ಭಾವಚಿತ್ರಗಳು ವಾಟ್ಸಪ್ಪಲ್ಲಿ ಕಾಣ್ತದೆ. ಎಲ್ಲೆಲ್ಲಿ ಅಂತ ಹೇಳಿದರೆ ಮೂಡಬಿದರಲ್ಲಿದ್ದಾರೆ, ಮಂಗಳೂರಲ್ಲಿದ್ದಾರೆ, ಉಪ್ಪಳದಲ್ಲಿದ್ದಾರೆ, ಕೊಂಡೆಊರಲ್ಲಿದ್ದಾರೆ, ಎಲ್ಲೆಲ್ಲ ಇದ್ದಾರೆ. ಅಂದರೆ ಎಷ್ಟೊಂದು ಪ್ರಾಮಾಣಿಕವಾಗಿ ತನ್ನ ಕರ್ತವ್ಯ ಅಂತ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಇದರ ಅರ್ಥ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಕಲ್ಯಾಟ ವೆಂಕಟರಮಣ ಭಟ್ರವರು, ಹಿರಿಯರು, ಸಾಮಾಜಿಕ ಸಂಘಟನೆಯಲ್ಲಿ ಸಾಕಷ್ಟು ನೋವು ನಲಿವುಗಳನ್ನು ಉಂಡು ಅನುಭವವನ್ನು ಹೊಂದಿದವರು. ಅವರ ಉಪಸ್ಥಿತಿ ನಮಗೆ ಸಂತೋಷವನ್ನು ತಂದಿದೆ. ಅವರಿಗೆ ಪ್ರೀತಿಯ ಸ್ವಾಗತ. ಬೆಂಗಳೂರಿನಿಂದ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಭಕ್ತರು ಬಂದಿದ್ದಾರೆ. ಬಹುಶಃ ನನಗೆ ಅನ್ನಿಸ್ತದೆ, ನಿಮ್ಮ ಆ ಒಂದು ಅಭಿಮಾನ ಪ್ರೀತಿಗೆ ಬೆಲೆ ಕಟ್ಟುವುದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇಷ್ಟೇ ನಾನು ಹೇಳ್ತೇನೆ. ಶ್ರೀಧಾಮದ ಪರವಾಗಿ, ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರ ಪರವಾಗಿ ನಿಮಗೆ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಶುಭವನ್ನು ಹಾರೈಸಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಿಮ್ಮ ಈ ಸಂಬಂಧ ಹಸಿರಾಗಿರಲಿ ಅಂತ ಒಂದು ಮಾತಿದೆ, ಹಿರಿಯರು ಹೇಳುದು, ಸೂರ್ಯ ಚಂದ್ರರಿರುವವರೆಗೆ ನಿರಂತರವಾಗಿರಲಿ ಅಂತ. ಅಷ್ಟೇ ನಮ್ಮ ಪ್ರಾರ್ಥನೆ. ಏನು ನಮ್ಮ ಆತಿಥ್ಯದಲ್ಲಿ ಇಲ್ಲಿ ಬಂದಾಗ ನೀವು ಪಟ್ಟಣದವರು, ನಾವಿಲ್ಲಿ ಹಳ್ಳಿಯವರು, ಕೊರತೆಗಳಾಗಿದ್ದರೆ ದಯವಿಟ್ಟು ಅದನ್ನು ಬಿಡಬೇಕು. ಕಹಿ ಪಾಲು ನಮಗಿರಲಿ, ಸಿಹಿ ಪಾಲು ನಿಮಗಿರಲಿ, ಈ ಥರದ ನಮ್ಮ ಸಂದೇಶವನ್ನು ಮಾಡಿಲ್ಲ ಶ್ರೀರಾಮ ಕೊಡ್ತಾ ಇದೆ, ಪೂಜ್ಯರು ಕೊಡ್ತಾ ಇದ್ದಾರೆ. ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ನಾನು ಪ್ರಮುಖವಾಗಿ ಉಲ್ಲೇಖ ಮಾಡಬೇಕಾದದ್ದು ಪತ್ರಕರ್ತ ಬಂಧುಗಳು, ಮಾಧ್ಯಮದ ಬಂಧುಗಳು, ದೃಶ್ಯ ಮಾಧ್ಯಮದ ಬಂಧುಗಳು. ಮೊನ್ನೆ ಆರಂಭದಿಂದ, ಯಾವಾಗಲೂ ಇಲ್ಲಿಗೆ ಆ ರೀತಿಯ ಒಂದು ಸಂಬಂಧ ಇದೆ. ಈ ಕಾರ್ಯಕ್ರಮದ ಆರಂಭದಿಂದ ನಾನು ನೋಡ್ತಾ ಇದ್ದೇನೆ, ಇಂತಹ ಒಳ್ಳೆಯ ಕಾರ್ಯಕ್ರಮಕ್ಕೆ ಸ್ಪಷ್ಟವಾದ ಒಳ್ಳೆಯ ಮಾಹಿತಿಯನ್ನು ಕೊಡತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ನಮಗೆಲ್ಲ ತುಂಬ ಸಂತೋಷ ಆಗಿದೆ. ಯಾಕೆ ಅಂತ ಹೇಳಿದರೆ, ಕೆಲವು ಸಲ ಈ ಕಾರ್ಯಕ್ರಮದ ಮಹತ್ವ ಸಮಾಜಕ್ಕೆ ಗೊತ್ತಾಗೋದಿಲ್ಲ. ಏನೋ ಒಂದು ವರದಿ ಬಂದಿರ್ತದೆ ಸಣ್ಣದಾಗಿ. ಇದು ಹಾಗಲ್ಲ. ನಾಳೆಯ ದಿನ ಬೆಳಗ್ಗೆ ಪತ್ರಿಕೆಯನ್ನು ಕೈಗೆತ್ತಿಕೊಂಡ್ರೆ ವಿವರವಾದ ಮಾಹಿತಿಯನ್ನು ಪತ್ರಿಕೆಯಲ್ಲಿ, ದೃಶ್ಯ ಮಾಧ್ಯಮದಲ್ಲಿ ನಾವು ಕಾಣಬಹುದು. ಹಾಗಾಗಿ ಅವರ ಆ ಒಂದು ಪ್ರೀತಿಯ ಸಹಕಾರ, ಅವರು ನಮಗೆ ನೀಡುತ್ತಿರುವಂತಹ ಪ್ರೋತ್ಸಾಹ, ಅದಕ್ಕೋಸ್ಕರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ಮಕ್ಕಳ ಸಂಖ್ಯೆ ತುಂಬ ಇದೆ, ತಾಯಂದಿರ ಸಂಖ್ಯೆ ತುಂಬ ಇದೆ. ಹಾಗೆ ಅಂತೇಳಿ ಮಹನೀಯರು ಏನು ಕಡಿಮೆ ಇಲ್ಲ. ಒಂದು ಥರ ಸ್ಪರ್ಧೆ ಇದ್ದಾಗೆ ಇದೆ. ನಾವು ಇದ್ದೇವೆ, ನಾವು ಇದ್ದೇವೆ, ನಾವು ಇದ್ದೇವೆ ಅಂತ. ಶ್ರೀಧಾಮ ಮಾನಿಲದ ಯಾವತ್ತೂ ಅಭಿವೃದ್ಧಿಗೆ ಪೂಜ್ಯ ಸ್ವಾಮೀಜಿಯವರ ಜೊತೆಗೆ ರಾತ್ರಿ ಹಗಲೆನ್ನದೆ ನಾವಿದ್ದೇವೆ ನಾವಿದ್ದೇವೆ ಅನ್ನುವಂತಹ ಮಂದಿ ಇದ್ದಾರೆ ಅನ್ನುವಂಥದ್ದು ನಮಗೆ ಹೆಮ್ಮೆಯ ಸಂಗತಿ. ಇವತ್ತು ಆ ದೃಶ್ಯವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಒತ್ತಡಗಳಿದೆ, ಸಮಸ್ಯೆಗಳಿದೆ, ಅದನ್ನೆಲ್ಲ ಬದಿಗೊತ್ತಿ ಪೂಜ್ಯರ ಮೇಲಿನ ಗೌರವ, ಸಾನ್ನಿಧ್ಯದ ಮೇಲಿನ ಭಕ್ತಿಯಿಂದ ನೀವೆಲ್ಲ ಭಾಗವಹಿಸಿದ್ದೀರಿ. ಅನೇಕ ಮಂದಿ ಹಿರಿಯರನ್ನು ನಾವು ಕಾಣ್ತಾ ಇದ್ದೇವೆ. ಒಬ್ಬೊಬ್ಬರ ಹೆಸರನ್ನು ನಾನು ಪ್ರಸ್ತಾಪ ಮಾಡುವುದಿಲ್ಲ. ಎಲ್ಲರಿಗೆ ಕೂಡ ತಾಯಿ ಮಹಾಲಕ್ಷ್ಮಿ ಹಾಗೆ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ, ಅನುಗ್ರಹ ಸದಾ ಇರಲಿ. ನಿಮ್ಮೆಲ್ಲರ ಬಾಳಿನಲ್ಲಿ ಶ್ರೀಧಾಮದ ಮೂಲಕ ಶಾಂತಿ, ಸುಖ, ನೆಮ್ಮದಿ ಸದಾ ಪ್ರಾಪ್ತವಾಗಲಿ ಅಂತ ನಾನು ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡು, ಒಬ್ಬೊಬ್ಬರನ್ನು ಗೌರವಿಸಿಕೊಂಡು ಎಲ್ಲರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪೂಜ್ಯ ಸ್ವಾಮೀಜಿಯವರ ಒಂದು ಅನುಮತಿಯನ್ನು ಕೇಳಿಕೊಂಡು, ಮಕ್ಕಳು ಹೆಚ್ಚಿರುವುದರಿಂದ ಒಂದು ಸಣ್ಣ
ಪುರಾಣದ ಕಥೆಯನ್ನು ನಿಮಗೆ ಹೇಳ್ತೇನೆ. ದೊಡ್ಡವರಿಗೂ ಅನ್ವಯವೇ. ಒಂದರ್ಥದಲ್ಲಿ ನಾವೆಲ್ಲರೂ ಮಕ್ಕಳೇ ಈ ಕ್ಷೇತ್ರದಲ್ಲಿ, ಯಾರು ದೊಡ್ಡವರು ಸಣ್ಣವರು ಅಂತೆಲ್ಲ, ನಮಗೆಲ್ಲ ಪ್ರಾಯ ಆಗಿದೆ, ಮಕ್ಕಳು ಚಿಕ್ಕವರಿದ್ದಾರೆ ಅಂತಷ್ಟೇ. ಒಂದು ಸಣ್ಣ ಕತೆ. ದ್ವಾಪರ ಯುಗದಲ್ಲಿ ಕುಚೇಲ ಅಂತ ಒಬ್ಬ ಬಡ ಬ್ರಾಹ್ಮಣ ಇದ್ದಾನೆ. ಆ ಬಡ ಬ್ರಾಹ್ಮಣ ನಿಜವಾದ ಅರ್ಥದಲ್ಲಿ ಬಡ ಬ್ರಾಹ್ಮಣ. ತಮಾಷೆಗೆ ಹೇಳುವುದುಂಟು, ಕತೆ ಆರಂಭ ಆಗುವುದೇ ಬಡ ಬ್ರಾಹ್ಮಣನೊಬ್ಬನಿದ್ದ ಅಂತ ಹೇಳುವಲ್ಲಿಂದ ಅಂತ. ಆದರೆ ಇದು ಹಾಗಲ್ಲ, ನಿಜವಾದ ಬಡ ಬ್ರಾಹ್ಮಣ. ಅವನಿಗೆ ಧರ್ಮಪತ್ನಿ ಜೊತೆಗೆ ಒಂದಷ್ಟು ಮಕ್ಕಳು. ಹಿಂದಿನ ಸಂಸಾರ ಅಂದ್ರೆ ಹಾಗೆ, ಮನೆ ತುಂಬ ಮಕ್ಕಳು. ಹಾಗೆ ಅಂತ ಹೇಳಿ ದರಿದ್ರ ಲಕ್ಷ್ಮಿ ಆ ಮನೆಯಲ್ಲಿ ಕಾಲು ಮುರಿದು ಬಿದ್ದಂತ ಸ್ಥಿತಿ. ಮಕ್ಕಳಿಗೆ ಹೊಟ್ಟೆಗೆ ಇಲ್ಲ, ಈ ವ್ಯಕ್ತಿಗೆ ಯಾವುದೇ ಆಧಾರ ಇಲ್ಲ, ದಿನನಿತ್ಯ ಕಣ್ಣೀರಿನ ಕತೆ. ಇಂಥ ಮಕ್ಕಳು ಅಮ್ಮನ ಸೆರಗು ಹಿಡಿದು ಕೂಗ್ತಾ ಇದ್ವಂತೆ, ಅಮ್ಮ ಹಸಿವಾಗ್ತದೆ, ಅಮ್ಮ ಹಸಿವಾಗ್ತದೆ ಅಂತ. ಏನಿಲ್ಲ ಮನೆಯೊಳಗೆ. ಅನೇಕ ಹಿರಿಯರಿಗೆ ಅನುಭವ ಇರ್ಬೋದು. ನಾವೆಲ್ಲ ಚಿಕ್ಕವರಿರುವಾಗ ಇಲ್ಲಿ ಒಂದಷ್ಟು ಜನ ಇದ್ದಾರೆ, ನಮಗೂ ಈ ಅನುಭವ ಇದೆ. ಇವತ್ತು ಬಡತನ ಅನ್ನೋದು, ಹಸಿವು ಅನ್ನೋದು ಮಕ್ಕಳಿಗೆ ಖಂಡಿತ ಗೊತ್ತಿಲ್ಲ ಅಂತ ಹೇಳಿದ್ರೆ ತಪ್ಪಲ್ಲ. ಗೊತ್ತಾಗಬೇಕು ಅಂತ ನಾನು ಹೇಳುವುದಲ್ಲ, ಗೊತ್ತಿರಬೇಕು ಮಾತ್ರ, ಗೊತ್ತಾಗೋದಲ್ಲ, ಗೊತ್ತಿರಬೇಕು. ಆ ರೀತಿಯಲ್ಲಿ ಆ ಮನೆ ಇತ್ತು. ಮಕ್ಕಳು ಒಂದು ಹಠ ಕಟ್ಟಿದಾಗ ಆ ತಾಯಿ ಹೇಳುವಂತೆ, ಮಕ್ಕಳೇ ಬನ್ನಿ ದೇವರ ಭಜನೆ ಮಾಡುವ ಅಂತ, ಕೃಷ್ಣನ ಭಜನೆ ಮಾಡುವ, ಕೃಷ್ಣನ ಸ್ಮರಣೆ ಮಾಡುವ ಅಂತ ಹೇಳಿ ಮಕ್ಕಳನ್ನೆಲ್ಲ ಕೂತ್ಕೊಳಿಸಿ ಕೂಗುತ್ತಾ ಇದ್ದ ಮಕ್ಕಳ ಬೆನ್ನು ತಟ್ಟಿ ಕೃಷ್ಣನ ಹಾಡನ್ನು ಅವರಿಗೆ ಅಭ್ಯಾಸ ಮಾಡೋದು. ಯಾಕೆ ಅಂತ ಹೇಳಿದ್ರೆ ಅಷ್ಟು ಹೊತ್ತು ಆ ಮಕ್ಕಳು ಮೌನ ಇರ್ತಾರೆ, ಹಠ ಮಾಡೋದಿಲ್ಲ ಅಂತ. ಈ ರೀತಿಯಲ್ಲಿ ಆ ಸಂಸಾರ ಇತ್ತು. ಹೆಂಡತಿ ಮತ್ತು ಮಕ್ಕಳು ಮತ್ತು ಕುಚೇಲ ಯಾವತ್ತೂ ದೇವರನ್ನು ನಿಂದಿಸಿದ್ದಿಲ್ಲ ಅಂತ. ಹಾಗೆ ಒಂದು ದಿನ ಕುಚೇಲನ ಹೆಂಡತಿ ಹೇಳ್ತಾಳೆ, ನೀವು ಕೃಷ್ಣ ಪರಮಾತ್ಮನ ಭಕ್ತರು, ಕ್ಲಾಸ್ಮೇಟ್, ಸಂಗಡಿಗರಾಗಿದ್ದವರು ಅಂತ ಗೊತ್ತು, ಹೇಳ್ತಾ ಇರ್ತೀರಿ, ಕೃಷ್ಣನನ್ನು ಯಾವಾಗಲೂ ಹೊಗಳ್ತಾ ಇರ್ತೀರಿ, ಏನಾದರೂ ಅವನ ಹತ್ರ ಹೋಗಿ ನಿಮ್ಮ ಬಡತನವನ್ನು ಹೇಳಬಾರ್ದ ಅಂತ. ಹಾಗೆ ಈ ಕುಚೇಲ ಹೆಂಡತಿಯ ಮಾತಿಗೆ ಕಟ್ಟು ಬೀಳ್ತಾನೆ. ಅವನಿಗೆ ಮನಸ್ಸಿಲ್ಲ. ಇದು ಒಂದು ಒಳ್ಳೆಯ ಸಂದೇಶ ನಮಗೆ. ನಾವು ಯಾರ ಕೈಯ ಎದುರು ಕೂಡ ದೇಹಿ ಅಂತ ಬೇಡಬಾರ್ದಂತೆ, ನಾವು ಕೊಡುವವರಾಗಬೇಕು ಅಂತ ಅದರ ಅರ್ಥ. ಆ ರೀತಿ ಸಿದ್ಧಾಂತವನ್ನು ಇಟ್ಟುಕೊಂಡಿದ್ದಂತಹ ಕುಚೇಲ ಅನಿವಾರ್ಯವಾಗಿ ಈ ಮಕ್ಕಳ ಅವಸ್ಥೆಯನ್ನು ಕಾಣಲಿಕ್ಕೆ ಆಗದೆ ಕೃಷ್ಣ ದರ್ಶನಕ್ಕೋಸ್ಕರ ತನ್ನ ಕೊಳಕು ಹರಕು ಬಟ್ಟೆಯೊಂದಿಗೆ ದ್ವಾರಕೆಯ ಕಡೆಗೆ ಹೋಗ್ತಾನ. ಹೋಗಬೇಕಿದ್ರೆ ಒಂದು ಮಾತಿದೆ, ಹಿರಿಯರಿಗೆ ಗುರುಗಳಿಗೆ ಸಾನ್ನಿಧ್ಯಕ್ಕೆ ದರ್ಶನಕ್ಕೆ ಹೋಗುವಾಗ ಏನಾದರೂ ಕೊಂಡೋಗಬೇಕು ಕೈಯಲ್ಲಿ ಕಾಣಿಕೆ ಅಂತ. ಈ ಗುರುಗಳ ದರ್ಶನಕ್ಕೆ ಬರುವಾಗ 2 ತೆಂಗಿನಕಾಯಿ ಪೂರ್ಣ ಫಲ, ಈಗೆಲ್ಲ ಹಣ್ಣು ಹಂಪಲುಗಳ ಅಭ್ಯಾಸ ಆಗಿದೆ, ಹಿಂದಿನ ಕಾಲದಲ್ಲಿ ತೆಂಗಿನಕಾಯಿ ಪೂರ್ಣ ಫಲ ಸಮರ್ಪಣೆ ಮಾಡಬೇಕು ಅಂತ. ಆ ರೀತಿಯಲ್ಲಿ ಈ ಕುಚೇಲ ಯೋಚನೆ ಮಾಡಿದರೆ ಮನೆಯಲ್ಲಿ ಏನಿಲ್ಲ. ಕೊನೆಗೆ ಹೆಂಡತಿ ಹೇಳ್ತಾಳಂತೆ, ಯಾವುದೋ ಆಪತ್ಕಾಲಕ್ಕೋಸ್ಕರ ಇಟ್ಟಂತಹ ಅವಲಕ್ಕಿ ಸ್ವಲ್ಪ ಇದೆ, ಅದನ್ನು ಕಟ್ಟಿಕೊಡ್ತೇನೆ, ಕೊಂಡೋಗಿ ಕೊಡಿ ಅಂತ. ಇಲ್ಲಿ ಏನಿಲ್ಲ, ಅಲ್ಲಿ ಎಲ್ಲವೂ ಇದೆ, ಆದರೆ ಅವನ ತ್ಯಾಗ, ಅವನ ಆ ಒಂದು ಭಾವನೆ, ಆ ಒಂದು ಭಕ್ತಿ ಹೇಗೆ ಅಂತ ಯೋಚನೆ ಮಾಡಿ ಆ ಹಾಳಾದ ಅವಲಕ್ಕಿ ಅಂತ ವರ್ಣಿಸಿದ್ದಾರೆ. ಹಾಳಾದ ಅವಲಕ್ಕಿ ಅಲ್ಲ, ಅದು ಭಕ್ತಿಯ ಅವಲಕ್ಕಿ. ಆ ಅವಲಕ್ಕಿಯಿಂದ ಮುಂದೆ ಕುಚೇಲ ಸುಧಾಮನಾಗಿ ಲಕ್ಕಿಯಾದ, ಲಕ್ಕಿಯಾದ. ಆ ರೀತಿಯಲ್ಲಿ ಕುಚೇಲ ದ್ವಾರಕೆಗೆ ಹೋಗ್ತಾನೆ ನಡ್ಕೊಂಡು. ಅವನಲ್ಲೂ ಶಕ್ತಿ ಇಲ್ಲ. ದಾರಿ ಮಧ್ಯದಲ್ಲಿ ಬೆಳಗಿ ತಲೆ ತಿರುಗಿ ಬಿದ್ದು ಬಿಡ್ತಾನೆ. ಭಗವಂತನಿಗೆ ಗೊತ್ತಾಗ್ತದೆ, ಕೃಷ್ಣನಿಗೆ, ಓ ಹೀಗೊಂದು ಘಟನೆ ನಡೆದಿದೆ ಅಂತ ತಿಳ್ಕೊಂಡಂತ ಕೃಷ್ಣ ತನ್ನ ವಾಹನವಾದ ಗರುಡನನ್ನು ಕಳ್ಸಿಕೊಡ್ತಾನೆ, ಕರ್ಕೊಂಡು ಬಾ ಅಂತ. ಆ ಗರುಡ ಹೋಗಿ ಇವನನ್ನು ಎತ್ತಿ ತಂದು ದ್ವಾರಕೆಯ ದ್ವಾರದಲ್ಲಿ ಬಿಡ್ತಾನೆ, ಹೊರಗಡೆ ದ್ವಾರದಲ್ಲಿ, ಪ್ರವೇಶ ದ್ವಾರದಲ್ಲಿ. ಇವನ ಈ ಅವಸ್ಥೆಯನ್ನು ನೋಡಿದಂಥ ಕಾವಲು ಭಟರು ಬಂದು ಅವನನ್ನು ತಡೀತಾರೆ. ಯಾರಪ್ಪ ನೀನು, ಈಗೆಲ್ಲ ಆಗೋದಿಲ್ಲ ಅಂತ. ನಾವೀಗ ಮಿನಿಸ್ಟರ್ಸ್ ಹತ್ರ ಎಲ್ಲ ಹೋದ್ರೆ ಆಗೋದುಂಟು, ಇಕ್ಕೆ ದಿಕ್ಕುಜೇರಾರೆ ಎಲ್ಲ ಬಲ್ಲೆ ಅಂತ. ಹಾಗೆ ಇವರು ಅವನ ಕುತ್ತಿಗೆಗೆ ಕೈ ಹಾಕಿ ದೂಡ್ತಾರ. ಈ ದೃಶ್ಯವನ್ನು ಕೃಷ್ಣ ಒಳಗಿಂದ ನೋಡ್ತಾ ಇದ್ದಾನೆ. ಓಡೋಡಿ ಬಂದಂತೆ, ಬಂದು ತನ್ನ ಬಾಲ್ಯದ ಗೆಳೆಯ, ಗುರುಕುಲದ ಸಂಗಾತಿ ಕುಚೇಲನನ್ನು ಹಿಡಿದು ಅಪ್ಪಿಕೊಳ್ತಾರಂತೆ, ಅಪ್ಪಿಕೊಳ್ತಾನೆ. ಈ ಕುಚೇಲನಿಗೆ ನಾನು ಎಲ್ಲಿದ್ದೇನೆ ಅಂತ ಹೇಳುವುದೇ ಮರ್ತು ಹೋಯ್ತಂತೆ. ಆ ರೀತಿಯಲ್ಲಿ ಕೃಷ್ಣ ಕುಚೇಲನನ್ನು ಸ್ವಾಗತಿಸಿ ಒಳಗೆ ಕರೆದುಕೊಂಡು ಹೋಗಿ ಕೃಷ್ಣನೂ ರುಕ್ಮಿಣಿಯೂ ಸೇರಿ ಗೃಹಸ್ಥನೊಬ್ಬ ಮನೆಗೆ ಬಂದ ಅತಿಥಿಯನ್ನು ಯಾವ ರೀತಿ ಸತ್ಕರಿಸಬೇಕು ಆ ರೀತಿಯಲ್ಲಿ ಪಾದ ತೊಳೆದು
ಅರ್ಘ್ಯ ಇಟ್ಟು ಅವನಿಗೆ ಬೇಕಾದಂತಹ ವಸ್ತುಗಳನ್ನು ಇಟ್ಟು ಸತ್ಕರಿಸ್ತಾರೆ. ಹಂಸತೂಲಿಕಾ ತಲ್ಪದಲ್ಲಿ ಕೂತ್ಕೊಳಿಸ್ತಾನೆ. ಹರಕು ಬಟ್ಟೆಯ ಕುಚೇಲ ಬಹಳ ಮುಜುಗರ ಪಡ್ತಾನೆ. ಎಲ್ಲಿಗೆ ನಾನು ಬಂದಿದ್ದೇನೆ, ಎಂತಹ ಸನ್ಮಾನ ನನಗೆ ಅಂತ ಹೇಳುವ ರೀತಿಯಲ್ಲಿ ಆಶ್ಚರ್ಯ ಪಡ್ತಾನೆ. ಒಂದೆರಡು ದಿನ ಅಲ್ಲಿ ಇದ್ದು ಕೃಷ್ಣನೊಂದಿಗೆ ಸಂವಾದ ನಡೀತದೆ. ಈ ಅವಳಕ್ಕಿಯನ್ನು ಕೃಷ್ಣನಿಗೆ ಅರ್ಪಿಸ್ತಾನೆ. ಅದೆಲ್ಲ ತುಂಬ ವಿವರವಾದ ಕಥೆ ಇದೆ, ಸಮಯದ ಕಾರಣದಿಂದ ಹೇಳುವುದಿಲ್ಲ ನಾನು. ಅವಳಕ್ಕಿಯನ್ನು ತಿಂದಂತ ಕೃಷ್ಣ ಸಂತೋಷ ಪಡ್ತಾನಂತೆ. ಈ ಕುಚೇಲ ತನ್ನ ಮನೆಯ ನೆನಪಾಗಿ ಮಕ್ಕಳು ಹೇಗಿದ್ದಾರೋ, ನನ್ನ ಪತ್ನಿ ಹೇಗಿದ್ದಾಳೋ ಅಂತ ಹೇಳುವ ತವಕ ಆತಂಕದಿಂದ ಕೃಷ್ಣನ ಅಪ್ಪಣೆಯನ್ನು ಕೇಳ್ತಾನೆ. ಹೊರಡ್ತೇನೆ ನಾನು, ನನ್ನ ಮನೆಗೆ ಹೋಗಬೇಕು ಅಂತ. ಆಗ ಕೃಷ್ಣ ಆಯ್ತು, ಚೆನ್ನಾಗಾಯ್ತು, ಒಳ್ಳೇದಾಯ್ತು, ಇನ್ನೊಮ್ಮೆ ಬಾ ಅಂತ ಹೇಳಿ ಕಳಿಸ್ಕೊಡ್ತಾನೆ. ಕುಚೇಲ ಹೊರಡ್ತಾನೆ ಮನೆಯಿಂದ, ಕೃಷ್ಣನ ಅರಮನೆಯಿಂದ. ಕೃಷ್ಣ ಒಂದು ಅಷ್ಟು ದೂರ ಅವನನ್ನು ಹಿಂಬಾಲಿಸ್ತಾ ಕುಚೇಲನ ಮನಸ್ಸಿನಲ್ಲೊಂದು ಸಣ್ಣ ಆಸೆ, ಏನಾದರೂ ಹೇಳ್ತಾನೋ ಅಂತ. ಈಗ ನಾವು ಯಾರತ್ತಾರು ದೇಣಿಗೆ ಸಂಗ್ರಹಕ್ಕೆ ಹೋದರೆ ಆಗೋದುಂಟು, ಎಲ್ಲ ಮಾತಾಡಿದ ಮೇಲೆ ಆಯ್ತಾಯ್ತು ನಾನೊಂದು 2 ದಿವಸ ಬಿಟ್ಟು ಸಿಗ್ತೇನೆ ಅಂತ. ಇಲ್ಲ, ಕೃಷ್ಣ ಏನೂ ಹೇಳಲಿಲ್ಲ. ಕುಚೇಲ ಅದಕ್ಕೋಸ್ಕರ ಬೇಸರವೇ ಪಟ್ಕೊಳ್ಳಿಲ್ಲ. ನನ್ನ ಯೋಗ ಹೀಗೆ ಅಂತ ತಿಳ್ಕೊಂಡು ಕೃಷ್ಣನಿಗೆ ಕಳೆದ 26 ವರ್ಷದಿಂದ ನಿರಂತರವಾಗಿ ಶ್ರೀ ಕ್ಷೇತ್ರದಲ್ಲಿ ಲಕ್ಷ್ಮೀ ಪೂಜೆ ಮತ್ತು ವರಮಹಾಲಕ್ಷ್ಮಿ ಪೂಜೆಯನ್ನು ನಡೆಸಿಕೊಂಡು ಬರುತ್ತದೆ. ಇದೀಗ 27ನೇ ವರ್ಷಕ್ಕೆ ಕಾಲಿಡ್ತಿರುವಂತಹ ಈ ಸಂದರ್ಭದಲ್ಲಿ 43ನೇ ದಿವಸದ ಈ ಪುಣ್ಯ ದಿನದಂದು ಪೂಜ್ಯ ಗುರುಗಳಾಗಿರುತ್ತದೆ ಶ್ರೀ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾನಿರದ ಇವರಿಂದ ದೇವಿಯ ಸಂದೇಶವನ್ನು ನೀಡಬೇಕಾಗಿ ಅವರ ಹತ್ರ ಭಕ್ತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣಿ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿರೂಪಿ ಸನಾತನಿ ಗುಣಾಶ್ರಯ ಗುಣಮಯ ನಾರಾಯಣಿ ನಮಸ್ತುತೆ. ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಿಲೋಕಜ್ಞಾನಿ ಶ್ರೀ ಗುರುದೇವಂ ಓಂ ನಮೋ ನಿತ್ಯಾನಂದ. ಸತ್ಯಮದ ಧರ್ಮಂ ಚರ. ವರಮಹಾಲಕ್ಷ್ಮಿ ವ್ರತಾಚರಣೆ ಮತ್ತು ಬಾಲಭೋಜನದ ಉದ್ದೇಶವನ್ನು ಎಲ್ಲರೂ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಈ ವ್ರತ ಅನ್ನೋದು ಜೀವನದಲ್ಲಿ ತ್ಯಾಗ, ಸೇವೆ, ಸಮರ್ಪಣೆಗಿರುವಂಥದ್ದು. ಅದು ಹಸಿ ಇರ್ಬೋದು, ನೋವಿರ್ಬೋದು, ಮಾನಸಿಕ ದುಗುಡ ಇರ್ಬೋದು. ಇದನ್ನೆಲ್ಲ ಮುಕ್ತವಾಗಿ ಭಗವಂತನಿಗೆ ಸಮರ್ಪಿಸುವುದು, ಗುರುವಿಗೆ ಮತ್ತು ಮಾತಾಯಿಗೆ ಸಮರ್ಪಿಸುವಂಥ ಕಾರ್ಯಕ್ರಮ. ಜಗತ್ತಿನಲ್ಲಿ ಸನಾತನ ಅನ್ನುವಂಥ ಪದವನ್ನು ಸ್ವಲ್ಪ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಸನಾತನ ಅನ್ನೋದು ಜಗತ್ತಿಗೆ ವಿಶ್ವಮಾನವ ಮಾತ್ರ ಅಲ್ಲ, ಆದಿಮಾನವರಾಗಿರತಕ್ಕಂಥ ಸಂದರ್ಭದಲ್ಲಿ ನಾಗರಿಕತೆಯನ್ನು ಕೊಟ್ಟಂಥ ಒಂದು ದೊಡ್ಡ ಸಮುದಾಯ ಇದ್ದರೆ ಅದು ಸನಾತನ ಪದ. ಸರಿ ಅರ್ಥ ಮಾಡ್ಕೊಳ್ಬೇಕು. ಇಂಥ ಒಂದು ಮಹೋನ್ನತವಾದಂಥ ಈ ಧರ್ಮದಲ್ಲಿ ಹುಟ್ಟಿ ಬೆಳೆದು ಬಾಳಿದವರಿಗೆ ಗುರುದೇವರು ಬಾಲಭೋಜನದಲ್ಲಿ ಗಂಜಿ ಚಟ್ನಿ ಯಾಕೆ ಮಾಡಿದ್ರು ಅಂತ ಹೇಳಿದರೆ, ಮಕ್ಕಳಿಗೆ ಇಳಿಯ ವಯಸ್ಸಲ್ಲಿ ಆ ಗಂಜಿ ಚಟ್ನಿಯನ್ನು ಯಾಕೆ ಉಣಿಸಿದ್ರು ಅಂತ ಹೇಳಿದರೆ, ಹಸಿವಿನ ನೋವು ಮತ್ತು ದೇಹದಲ್ಲಿರತಕ್ಕಂಥ ದಾಹಗಳು ಅದು ವರ್ಜ್ಯ ಆಗಿ ಎಲ್ಲ ಕಷ್ಟ, ಸುಖ, ನಷ್ಟ, ದುಃಖದಲ್ಲಿ ತ್ಯಾಗಮಯ ಜೀವನದೊಂದಿಗೆ ಆತ್ಮಸ್ಥೈರ್ಯವನ್ನು ಪ್ರತಿಬಿಂಬಿಸ್ತಕ್ಕಂಥ ದೊಡ್ಡ ಶಕ್ತಿ ಇರುವುದು. ಹಸಿವನ್ನು ನೀಗಿಸಲಿಕ್ಕೆ ನಾವು ಪ್ರಯತ್ನ ಮಾಡೋದು ಒಂದಾದರೆ, ಹಸಿವನ್ನು ನೋವನ್ನು ಅರ್ಥಕೊಂಡು ಹಸಿವಿನ ನೋವನ್ನು ನಾವು ಜೀವನದಲ್ಲಿ ಅನುಭವಿಸಿ ಕಷ್ಟ ಸುಖ ಹೇಗೆ ಬರ್ತದೋ, ದುಃಖ ನಷ್ಟ ಹೇಗೋ ಬರ್ತದೋ, ಅದರಲ್ಲಿ ಹಸಿವಿನ ಪಾತ್ರ ಬಹಳ ಉತ್ಕೃಷ್ಟವಾದ್ದು, ನೆನಪಿಟ್ಟುಕೊಳ್ಬೇಕು. ನಾವೆಲ್ಲ ನೋಡ್ತೇವೆ, ಬೇರೆ ಬೇರೆ ಪ್ರಾರ್ಥನಾ ಮಂದಿರದಲ್ಲಿ ಕಾರ್ಯಕ್ರಮ ಇರ್ತದೆ. ಇಷ್ಟು ಹಿಂದೂ ಸಮಾಜದಲ್ಲಿ ಇಷ್ಟಷ್ಟು ಊಟ ಉಪಚಾರ ಎಲ್ಲಿಯೂ ಇಲ್ಲ. ನಮಗೆ ಇಲ್ಲಿ ಎಲ್ಲ ವ್ಯವಸ್ಥೆ ಇದ್ರೆ ನಮಗೆ ತಾಳ್ಮೆ ಕೆಡುವಂಥ ಪರಿಸ್ಥಿತಿ ಬರ್ತದೆ. ಶ್ರೀಕೃಷ್ಣ ಪರಮಾತ್ಮ ಕರ್ಮಯೋಗದಲ್ಲಿ ಒಂದು ಕಡೆ ಉಲ್ಲೇಖ ಮಾಡಿದ್ದಾನೆ, ಬಹಳ ಚೆನ್ನಾಗಿ ಹೇಳಿದ್ದಾನೆ.
ನಾವು ಭಗವದ್ಗೀತೆಯ ಒಂದೊಂದು ಅಕ್ಷರವನ್ನು ಅರ್ಥ ಮಾಡಿದರೆ ನಾವೇನು, ನಮ್ಮ ಜೀವಿತದ ಅವಧಿ ಏನು, ಅಲ್ಲಿಯ ಕೊನೆ ತನಕ ನಮ್ಮ ಬದುಕೇನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಆ ಕರ್ಮಯೋಗದಲ್ಲಿ ಭಗವಂತ ತಿಳಿಸಿದ ಶ್ರೀಕೃಷ್ಣ ಅರ್ಜುನನಿಗೆ, ನೋಡು ನೀನು ಏನಲ್ಲ ಈ ಜಗತ್ತಿನಲ್ಲಿ, ನಿನ್ನಿಂದ ಏನಾಗೋದಿಲ್ಲ. ಆದರೆ ನೀನು ಮಾಡಿದ ಕರ್ಮ ಪ್ರಾರಬ್ಧದ ಸಂಚಿತವಾಗಿರತಕ್ಕಂಥ ಪ್ರಾರಬ್ಧ ಕರ್ಮವನ್ನ ನೀನು ಅನುಭವಿಸುವಾಗ ನಿನ್ನ ಜೊತೆಯಲ್ಲಿ ಗುರು ಮತ್ತು ಭಗವಂತ ಇದ್ರೆ ಅದನ್ನು ಪಾರು ಮಾಡುವ ಶಕ್ತಿ ಇರುವಂಥದ್ದು ಅವನಿಗೆ ಮಾತ್ರ ಅಂತ. ಬಂಧುಗಳಿಗೆ ಯೋಚನೆ ಮಾಡಬೇಕು ನಾವು. ಈ ಬಾಲಭೋಜನದ ಉದ್ದೇಶ ಏನು? ಈ ಮಹಾಲಕ್ಷ್ಮಿ ವ್ರತಾಚರಣೆಯ ಉದ್ದೇಶ ಏನು? ವ್ರತ ವ್ಯರ್ಥ ಆಗಬಾರದು. ಪ್ರಾತಿನಿಧ್ಯ ಇದೆ. ಇವತ್ತು ತ್ಯಾಗ ಮತ್ತು ಸೇವೆ ಇದ್ರೆ ಮಾತ್ರ ಭಗವಂತನಿಗೆ ಹತ್ರ ಆಗೋದು. ಕುಚೇಲನ ಕಥೆ ಹೇಳಿದ್ರು, ಚೆನ್ನಾಗಿ ಹೇಳಿದ್ರು ಕೆ ನಾರಾಯಣ ಭಟ್ರು, ಎಷ್ಟು ಚೆನ್ನಾಗಿ ಹೇಳಿದ್ರು. ಹಸಿರಲ್ಲಿ ಬಳಲ್ತಾ ಇದ್ದವ, ಮನೆಯಲ್ಲಿ ಹಸಿವಿನ ನೋವಿನಲ್ಲಿ ಮಕ್ಕಳು ಬಳಲ್ತಾ ಇದ್ರು, ಹೆಂಡತಿ ಬಳಲ್ತಾ ಇದ್ರು. ಅವನಿಗೆ ಹಸಿವನ್ನು ನೀಗಿಸೋದಕ್ಕೆ ಸಾಧ್ಯ ಇಲ್ಲದ ಪರಿಸ್ಥಿತಿ ಅವನದಾಗಿತ್ತು. ಅವ ಎಲ್ಲಿ ಹೋದ? ಶ್ರೀಕೃಷ್ಣ ಪರಮಾತ್ಮನಲ್ಲಿ ಹೋದ, ಹಸಿವಿನಲ್ಲೇ ಹೋದ, ಹಸಿವನ್ನು ಇಟ್ಕೊಂಡೇ ಹೋದ. ಮತ್ತೇನು ಪಡ್ಕೊಂಡವ? ಬಂಧುಗಳೇ ಯೋಚನೆ ಮಾಡಬೇಕು. ಇಲ್ಲಿ ಬಾಲಭೋಜನ ಆಗುವಾಗ ನಾನು ಸೂಚನೆ ಕೊಟ್ಟೆ, ಬಾಲಭೋಜನಿಗೆ ಪೂರಕವಾಗಿದೆ ಇರು ವ್ಯವಸ್ಥೆ. ಆಮೇಲೆ ಬಾಕಿ ಅವರ ಆಹಾರ ಸೇವನೆ ಮಾಡಬೇಕು. ಇಲ್ಲಿ ಕೆಲವು ಹೊತ್ತು ಇಲ್ಲಿ ಸತ್ಸಂಗ ಇದೆ ಅಂತ. ಎಲ್ಲರೂ ಒತ್ತಡದಲ್ಲಿ ಇರೋದು. ಒತ್ತಡ ಯಾರಿಗೆಲ್ಲ ಹೇಳಿ? ಪ್ರಪಂಚದಲ್ಲಿ ಪ್ರತಿಯೊಬ್ಬನಿಗೂ ಒತ್ತಡ ಇದ್ದೇ ಇದೆ. ಆದರೆ ಪ್ರಾರ್ಥನಾ ಮಂದಿರದಲ್ಲಿ ಒತ್ತಡ ಆಗಬಾರದು, ದೇವಸ್ಥಾನದಲ್ಲಿ ಒತ್ತಡ ತೋರಿಸಬಾರದು, ಭಜನಾ ಮಂದಿರದಲ್ಲಿ ಒತ್ತಡ ಆಗಬಾರದು. ನಮ್ಮ ಮನೆಯ ದೇವರ ಪೂಜೆ, ದೇವರ ಕಾರ್ಯಕ್ರಮ ಆಗುವಾಗ ನಮಗೆ ಒತ್ತಡ ಅಂತ ಮನಸ್ಸಲ್ಲಿ ಬರಬಾರದು. ನಾನು ಮೊನ್ನೆಯಿಂದ ಈ ಪದವನ್ನು ಕೇಳ್ತಾ ಇದ್ದೆ. ಹಸಿವೆ ಆಗ್ತದೆ. ಮೊದಲು ನಮ್ಮ ಬದುಕಿನಲ್ಲಿ ಆಧ್ಯಾತ್ಮದ ಹಸಿವನ್ನು ತುಂಬಿಸುವ ಕೆಲಸ ಆಗ್ತಾ ಇದೆ ಈ ಪ್ರಪಂಚದಲ್ಲಿ. ಯೋಚನೆ ಮಾಡಿ. ಇಡೀ ಪ್ರಪಂಚ ತಲ್ಲಣಗೊಂಡಿದೆ ಇವತ್ತು. ಇಡೀ ವಿಶ್ವ ತಲ್ಲಣಗೊಳ್ತಾ ಇದೆ. ಆಕ್ರೋಶಗಳು, ಉದ್ವೇಗಗಳು, ವಿಕೃತಗಳು, ಈ ಮನಸ್ಸುಗಳು ವ್ಯಾಕುಲತೆಯನ್ನು ಮೀರಿ ಹೋಗ್ತಾ ಇದೆ. ಜಗತ್ತು ಏನಾಗ್ತಾ ಇದೆ ಇವತ್ತು? ಪ್ರಕೃತಿ ಏನು ಹೇಳ್ತಾ ಇದೆ? ಇಡೀ ನಿಸರ್ಗವನ್ನು ನಾವು ನಾಶ ಮಾಡ್ತಾ ಹೋದೆವು ನಮ್ಮ ಸ್ವಾರ್ಥಕ್ಕೋಸ್ಕರ. ಕ್ಷೇತ್ರದಲ್ಲಿ ಅದು ಆಗೋದೇ ಇಲ್ಲ. ಕ್ಷೇತ್ರದಲ್ಲಿ ಏನಾಗಬೇಕು ಅದು ಆಗಿಯೇ ಆಗ್ತದೆ. ಆಗುವಂಥದ್ದು ಮಾಡುವಂಥದ್ದು ಭಗವಂತ, ಸೂತ್ರಧಾರಿ ಅವ. ನಾನು ಒತ್ತಿ ಹೇಳ್ತಾ ಇದ್ದೇನೆ, ನಾವು ಯಾರೂ ಅಲ್ಲ. ಯಾರಿಗೆ ಎಲ್ಲೆಲ್ಲಿ ಭಗವಂತ ಅವಕಾಶ ಮಾಡಿಕೊಡ್ತಾನ, ಆ ಯೋಗ್ಯತೆ ಕೊಡ್ತಾನ, ಯೋಗ ಕೊಡ್ತಾನ, ಭಾಗ್ಯ ಕೊಡ್ತಾನ, ಅದನ್ನು ಪಡ್ಕೊಳ್ಳುವಂಥ ಮನಸ್ಸು ಬೇಕಾದ, ಮನೋಭಾವ ಬೇಕಾದ. ನಾನು ಹೇಳುವುದು ಇಷ್ಟೇ, ಈ ವರಮಹಾಲಕ್ಷ್ಮಿ ವ್ರತಾಚರಣೆ ಉದ್ದೇಶ ನಮ್ಮ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ ಷಡ್ವೈರಿಗಳಿದೆ, ದುರ್ಗುಣಗಳಿದೆ. ಆ ದುರ್ಗುಣಗಳನ್ನು ದೂರ ಮಾಡಿಕೊಳ್ಳುವಂಥದ್ದೇ ಸದ್ಗುಣಕ್ಕೆ ಮತ್ತು ಸಾತ್ವಿಕ ಮನೋಬಲವನ್ನು ಉದ್ದೀಪನಗೊಳಿಸದೆ ಈ ವರಮಹಾಲಕ್ಷ್ಮಿ ವ್ರತಾಚರಣೆಯ ಮಹತ್ವ. ಇದು ನಾವೆಲ್ಲರೂ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಮೊನ್ನೆ ನಾನು ಭೂತೇಶಾನಂದ ಮಹಾರಾಜ್, ನನ್ನ ದೀಕ್ಷಾ ಗುರುಗಳು, ನಾನು ಪುಸ್ತಕ ಬರೆದಿದ್ದೆ. ನನ್ನ ದಿನಚರಿಯ ಪುಸ್ತಕ ಎಲ್ಲ ಬರೆದಿದ್ದೆ. ಅವರು ಏನೆಲ್ಲ ನಮಗೆ ದೀಕ್ಷೆ ಸಂದರ್ಭದಲ್ಲಿ ಹೇಳಿದ್ದಾರೆ, ಮಾಡಿದ್ದಾರೆ, ಎಲ್ಲ ಬರೆದಿದ್ದೆ. ಅವ್ರು ಹೇಳಿದ್ರು, ಇದು ನೀನು ಬರೆದಿಡು, ಯಾವತ್ತೂ ಓದಬೇಡ ಅಂತ. ಅವರೇ ಹೇಳಿದ ಕೆಲವು ಮಾತಿತ್ತು, ಯಾವತ್ತೂ ಓದಬೇಡ ಅಂತ. ಮೊನ್ನೆ ನನಗೆ ಏನೋ ಆಯಿತು ಮನಸ್ಸಲ್ಲಿ, ಇಲ್ಲ ಇನ್ನು ಇದು ಓದದಿದ್ರೆ ಆಗೋದಿಲ್ಲ ಅಂತ ನಾನು ರಾತ್ರಿ 2 ಗಂಟೆ ರಾತ್ರಿಗೆ ಆ ಪುಸ್ತಕವನ್ನು ಓದ್ತಾ ಇದ್ದೆ. ಓದುವಾಗ ಈ ಕಾಲದಲ್ಲಿ ಏನೆಲ್ಲ ಪ್ರಪಂಚ ಆಗ್ತಾ ಇದೆ ಅದು ಎಲ್ಲ ಅದರಲ್ಲಿದೆ. ಈ ಕಾಲದಲ್ಲಿ ಈ ಪ್ರಪಂಚದಲ್ಲಿ ಏನೆಲ್ಲ ಆಯಿತು, ಮೊನ್ನೆ ಜಾಗತಿಕ ಯುದ್ಧ ಆಯಿತು, ಏನೆಲ್ಲ ಸಮಸ್ಯೆ ಬಂತು ಜಗತ್ತಿನಲ್ಲಿ, ಎಲ್ಲವೂ ಅಚ್ಚುಕಟ್ಟಾಗಿ ಆ ಲಿಖಿತ ಗುರುಗಳು ಮೊದಲೇ ಹೇಳಿದರು. ನನಗೆ ಆಶ್ಚರ್ಯ ಆಯಿತು. ಇನ್ನೊಂದು ಕಡೆ ಉಲ್ಲೇಖ ಮಾಡಿದ್ರು ಅವರು, ಯಾವುದು ಬೇಡ ಅಂತ ಅನ್ನಿಸ್ತದೋ, ಈ ಪ್ರಪಂಚದಲ್ಲಿ ಯಾವುದು ಕ್ಷಣಿಕ ಅಂತ ಅನ್ನಿಸ್ತದೋ, ಈ ಪ್ರಪಂಚದಲ್ಲಿ ಯಾವುದು ಬೇಡ ಅಂತ ಅನ್ನಿಸ್ತದೆ
ಅದಕ್ಕೆ ಸಲ್ಲೇಖನ ದಾರಿ ಇದೆ ಅಂತ. ಇದು ಬಹಳ ಆಶ್ಚರ್ಯ ಆಯ್ತು. ಯಾವ ಕಾಲ, ಯಾವ ಪರಿಸ್ಥಿತಿ, ಯಾವ ಸಮಯಕ್ಕನುಚಿತವಾಗಿ ಆ ಪುಸ್ತಕದಲ್ಲಿ ನಮ್ಮ ಗುರುಗಳು ಉಲ್ಲೇಖ ಮಾಡಿದ್ದಾರೆ ಅಂತ ಅರ್ಥ ಆಯ್ತು. ನಾನು ಅದಕ್ಕೆ ಹೇಳ್ತಾ ಇರೋದು, ನಮ್ಮ ಜೀವನದಲ್ಲಿ ಇಂಥ ಸತ್ಕರ್ಮ ಮಾಡುವಾಗ ದುಷ್ಕರ್ಮಗಳು ಬಂದೇ ಬರ್ತದೆ. ಒಳ್ಳೆ ಕೆಲಸ ಮಾಡುವಾಗ ಇದು ಇದ್ದೇ ಇರ್ತದೆ ಪ್ರಪಂಚದಲ್ಲಿ. ಆದರೆ ಒಳ್ಳೆ ಮನಸ್ಸು ಮಾತ್ರ ಅಲ್ಲಿ ಕೆಲಸ ಮಾಡೋದು. ನಾವು ಭಗವಂತ ಬೇಕು ಅಂತ ನಾವು ಹೇಳೋದು, ಒಂದ್ಸಲ ನಿತ್ಯಾನಂದರು ಬೇಕು ಅಂತ ಹೇಳೋದು ಅಷ್ಟು ಸುಲಭದ ಮಾತಲ್ಲ. ಗುರುಗಳು ಬೇಕು ಅಂತ ಹೇಳೋದು ಅಷ್ಟು ಸುಲಭದ ಮಾತಲ್ಲ. ತೋರಿಕೆಗೆ ನಾವು ಹೇಳಬಹುದು, ಆದರೆ ದೇವರು ಬೇಕು ಅಂತಾದ್ರೆ ನಮ್ಮನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಬೇಕು. ನಮ್ಮ ಮನಸ್ಸು, ನಮ್ಮ ಭಾವನೆ, ನಮ್ಮ ಕರ್ಮ ಇದನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಈ ಕಾರ್ಯ ಆಗಬೇಕು ಹೊರತು ದೇವರು ಇರುವಂತಹ ಶಕ್ತಿ, ಆ ಪದದ ಅರ್ಥ ಇವತ್ತು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕು. ದೇವರು ಸಮಯ ಸಾಧಕ ಅಲ್ಲ, ನಾವು ಸಮಯ ಸಾಧಕರಾಗ್ತಾ ಇದ್ದೇವೆ. ನಾವು ಸಮಯ ಸಾಧಕರಾಗಬಾರ್ದು. ನಾವು ಭಗವಂತನಿಗೆ ನಮ್ಮನ್ನು ನಾವು ಸಮರ್ಪಿಸಬೇಕು. ನಮ್ಮ ಪ್ರೀತಿಯನ್ನು ಭಗವಂತನಿಗೆ ದೃಢವಾಗಿ ಸಮರ್ಪಿಸಬೇಕು. ಅದರಲ್ಲಿ ವಿಶ್ವಾಸ ಬಹಳ ಮುಖ್ಯ. ಭಕ್ತಿ ಮಾರ್ಗದಲ್ಲಿ ಅತಿಯಾದ ವಿಶ್ವಾಸ, ಪ್ರೀತಿಯಲ್ಲಿ ಅತಿಯಾದ ವಿಶ್ವಾಸ, ಇದು ಬಹಳ ಮುಖ್ಯವಾದ. ಇದಕ್ಕಿಂತ ದೊಡ್ಡ ದೇವರಿಲ್ಲ, ಇದಕ್ಕಿಂತ ದೊಡ್ಡ ದೇವರ ಸ್ವರೂಪ ಇಲ್ಲ. ಶಿಲ್ಪಿ ಮೂರ್ತಿ ಮಾಡಬೇಕು ಅಂತಾದ್ರೆ ಕಲ್ಲಿನಲ್ಲಿ, ಲೋಹದಲ್ಲಿ ಎಲ್ಲ ಕೆತ್ತುತ್ತಾನೆ. ಅದರ ಆಕೃತಿಯನ್ನ, ಅದರ ಸ್ವರೂಪವನ್ನ ತನ್ನ ಮನಸ್ಸಿನಲ್ಲಿ ಅವ ಮನನ ಮಾಡಿಕೊಳ್ತಾನೆ. ಮನನ ಮಾಡಿ ಅದನ್ನು ಕೆತ್ತುತ್ತಾ ಇರ್ತಾನೆ. ಕಡೆಗೆ ಆ ಸ್ವರೂಪ ಅದರಲ್ಲಿ ಅಡಕವಾಗಿ ಹೋಗ್ತದೆ. ಭಕ್ತಿ ಮಾರ್ಗದಲ್ಲಿ ಕೂಡ ನಮ್ಮ ಮನಸ್ಸು, ನಮ್ಮ ಭಾವನೆ, ನಮ್ಮ ಕರ್ಮ ಹೇಗಿರ್ತದೋ ಅದೇ ರೀತಿಯ ವ್ಯವಸ್ಥೆಗಳು, ಅದೇ ರೀತಿಯ ಮನಸ್ಸಿನ ಕರ್ಮಗಳು ಅದು ಪ್ರಲೋಭನೆ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಹೇಳೋದು, ಅನ್ಯ ಕ್ಷೇತ್ರದಲ್ಲಿ ಮಾಡಿದಂಥ ಪಾಪ ಪುಣ್ಯಕ್ಷೇತ್ರದಲ್ಲಿ ಕ್ಷಯಿಸ್ತದೆ. ಪುಣ್ಯಕ್ಷೇತ್ರದಲ್ಲಿ ಮಾಡಿದಂಥ ಪಾಪ ಅದು ವಜ್ರಲೇಪವಾಗಿ ಉಳಿತದೆ. ಇದನ್ನು ನಾವು ಮನದಟ್ಟು ಮಾಡಿ ಎಲ್ಲರೂ ತಿಳ್ಕೊಳ್ಬೇಕು. ಅದಕ್ಕೆಲ್ಲ ಪೂರಕವಾಗಿ ಗುರು ಮತ್ತು ಗುರಿ ಇದ್ದಾಗ ಮಾತ್ರ ನಮ್ಮ ಜೀವನದ ಬದ್ಧತೆಯನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗೋದು. ಈ ವರಮಹಾಲಕ್ಷ್ಮಿ ವ್ರತಾಚರಣೆಯ ಈ ಒಂದು ಸಂದೇಶ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಬದುಕಿದಷ್ಟು ಕಾಲ ಉಸಿರು ಹೋಗ್ತಾ ಇರ್ತದೆ, ಉಸಿರಾಡ್ತಾ ಇರ್ತೀರಿ ನೀವು. ಉಸಿರಾಡುವ ಒಂದೊಂದು ಸೆಕೆಂಡಲ್ಲಿ, ಒಂದೊಂದು ಕ್ಷಣದಲ್ಲಿ ಕೂಡ ಉಸಿರಿನಲ್ಲಿ ಓಂಕಾರ ಪ್ರಣವ ಹೋಗ್ತಾ ಇರ್ತದೆ. ಆದರೆ ಅದು ಹೋಗ್ತಾ ಇರ್ತದೆ ಅಂತ ನಿಮಗೆ ಗೊತ್ತಾಗೋದು ಹೇಗೆ? ಪ್ರಾಣವಾಯು ಹೇಗಿರ್ತದೆ ಅಂತ ತಿಳ್ಕೊಳ್ಳೋದು ಹೇಗೆ? ಧ್ಯಾನರಾಗಬೇಕು. ಪ್ರಾಣವಾಯು ಹೇಗಿರ್ತದೆ ಅಂತ ತಿಳ್ಕೊಳ್ಬೇಕು ಅಂತಾದರೆ ನಮ್ಮನ್ನು ನಾವು ಮೊದಲು ಅರ್ಥಕೊಂಡಾಗಿ ಆ ಪ್ರಯತ್ನ ಎಲ್ಲ ಭಾಗ್ಯದಲ್ಲಿ ಆಧ್ಯಾತ್ಮದ ಮೂಲಕ ಆಗಲಿ, ಬಾಲಭೋಜನದಲ್ಲಿ ಸಂಪನ್ನಗೊಂಡಂಥ ಎಲ್ಲ ಮಕ್ಕಳಿಗೆ ವಿದ್ಯೆಯ ಮೂಲಕ ವಿವೇಕ, ವಿನಯ, ಸಹನಾಶಕ್ತಿ, ಗುರಿಯರಲ್ಲಿ ಭಕ್ತಿಯನ್ನಿದ್ದು ಮಾನವೀಯ ಮೌಲ್ಯಗಳನ್ನು ಬೆಳಗಿಸಲಿಕ್ಕೆ ಬೇಕಾದಂಥ ಅವಕಾಶ, ಅನುಕೂಲತೆಯನ್ನು ಮಾದೇವಿ ಎಲ್ಲರಿಗೆ ಕರುಣಿಸಲಿ. ಈ ದೇಶ, ಈ ಸಂಸ್ಕೃತಿ, ಈ ಪರಂಪರೆಯನ್ನು ಉಳಿಸಿ ಬೆಳೆಸುವಲ್ಲಿ ಎಲ್ಲ ಸಫಲತೆಯನ್ನು ಹೊಂದತಕ್ಕಂಥ ಧೀಶಕ್ತಿಯನ್ನು ಆ ಮಾತಾ ಈ ಕರುಣಾಮೂರ್ತಿಯಾಗಿ ಅನುಗ್ರಹಿಸಿ ಅಂತ ಪ್ರಾರ್ಥನೆ ಮಾಡ್ತಾ, ಇವತ್ತು ಬೆಂಗಳೂರಿನಿಂದ ಬಹಳಷ್ಟು ಜನ ಬಂದಿದ್ದಾರೆ. ಇವತ್ತು ವಿಶೇಷವಾಗಿ ಬಂದಂಥ ಬೆಂಗಳೂರಿನ ಮಹಾನಗರದಿಂದ ಬಂದಂಥ ಎಲ್ಲ ಭಕ್ತರಿಗೆ ಸಮಯದ ಇತಿಮಿತಿಯಲ್ಲಿ ಹೆಸರು ಹೇಳಲಿಕ್ಕೆ ಅವಕಾಶದ ಕೊರತೆ ಇದಿರುವುದರಿಂದ ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ, ಮತ್ತೆ ನಮಗೆ ಚಂಡಿಕಾ ಹೋಮ, ಸಹಸ್ರ ಕುಂಕುಮಾರ್ಚನೆ ಸೇವೆ ಇರುವುದರಿಂದ ಎಲ್ಲರ ಹೆಸರು ತೆಗೆದಿದೆ. ಅದರಲ್ಲಿ ವಿಶೇಷವಾಗಿ ಶ್ರೀಕಾಂತರು ನಮ್ಮ ಬಹಳ ಆತ್ಮೀಯರು. ಇದಕ್ಕಿಂತ ಮೊದಲು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಸೇವೆ ಮಾಡಿದವರು. ಜಡ್ಡಿನ ಡಾಕ್ಟರ್ ಕೂಡ ಅವರು ಧನ್ವಂತರಿ ಅನ್ನುವಂಥ ಒಂದು ದೊಡ್ಡ ಕ್ಷೇತ್ರವನ್ನು ಕಟ್ಟಿದವರು. ಅವರಲ್ಲಿಯೂ ದೇವರು ಪರಿಪೂರ್ಣ ರೀತಿ ಅವರ ಸಂಸ್ಥೆಯನ್ನು ಬೆಳಗಿಸಲಿ. ಧನ್ವಂತರಿ ಮಾತೃಶ್ರೀನ ವಿಶೇಷವಾದಂಥ ವರ್ಷಂ ಪ್ರತಿ ಆರಾಧನೆ ಮಾಡುವಂಥ ಅವರ ಸತ್ಕರ್ಮ ಅವರ ಮನೆತನದಲ್ಲಿ ಬೆಳಗಿ ಬರಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಗೋಪಾಲ್ಕೆ ಉಪತಹಶೀಲ್ದಾರರು ಕಡಬ, ಅವರು ಕೂಡ ಇವತ್ತು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಬೇರೆ ಬೇರೆ ಕ್ಷೇತ್ರದ ಸೇವೆ ಮಾಡಿದ್ದಾರೆ. ಅವರಿಗೂ ಪುರುಷೋತ್ತಮ ಶೇಣ್ಣ, ಇವರು ನಮ್ಮ ವಿಶೇಷವಾದಂಥ ಶ್ರೀರಾಮ ಸೇವಾ ಸಮಿತಿ, ಪುರುಷೋತ್ತಮ ಶೇಣ್ಣ ಮತ್ತು ಮಹೇಶ್ ಅವರು ನಮ್ಮ ಸೇವಾ ಸಮಿತಿಯಲ್ಲಿ ನಿರಂತರವಾಗಿದ್ದವರು. ಶ್ರೀ ವಿಶ್ವಕುಮಾರ್ ತುಳುವೆರ ಚಾವಡಿ, ಬೆಂಗಳೂರಿನ ಸದ್ಭಕ್ತರು. ಶೇಷಪ್ಪ ಕುಲಾಲ್ ಅಧ್ಯಕ್ಷರು, ಕುಲಾಲ ಸಮಾಜ ಪುತ್ತೂರು.
ಇವರೆಲ್ಲರ ಸಹಭಾಗಿತ್ವದಲ್ಲಿ ಮತ್ತು ಕ್ಷೇತ್ರದಲ್ಲಿ ಸಮಿತಿಯ ಅಧ್ಯಕ್ಷರು ಮತ್ತು ಸಮಿತಿಯ ಕಾರ್ಯದರ್ಶಿಯವರು ಇವರೆಲ್ಲರಿಗೂ ಮತ್ತು ಸಮಿತಿಗಿಂತ ಹೆಚ್ಚು ಬೇಕಾದಂಥ ರೀತಿಯಲ್ಲಿ ಇಲ್ಲಿ ರಾತ್ರಿ ಹಗಲು ದುಡಿಯತಕ್ಕಂಥ ಶ್ರೀರಾಮ್ ಮಿತ್ರರಿಂದ ಮಹಾಲಕ್ಷ್ಮಿ ಮಹಿಳಾ ಸಮಿತಿ ಮತ್ತು ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಅವರವರ ಕಾರ್ಯಕ್ಷೇತ್ರದಲ್ಲಿ ಬೆಳಗಿಸಲಿಕ್ಕೆ ದೇವರು ಶಕ್ತಿ ಕೊಡಲಿ. ಅದೇ ರೀತಿ ನಮ್ಮ ವಿಶೇಷವಾದಂಥ ಈ ಕ್ಷೇತ್ರದ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಮೋಹನ ಭಂಡಾರಿಯವರು, ಅವರಿಗೂ ಅವರ ಇಡೀ ಕುಟುಂಬ ಪರಿವಾರಕ್ಕೆ ಸದಸ್ಯರು, ತುಳುವೆರೆ ಚಾವಡಿ ಅಧ್ಯಕ್ಷರು ಅವರಿಗೂ, ವಿಶ್ವಕುಮಾರ್ ಅವರಿಗೂ ದೇವರು ಪರಿಪೂರ್ಣ ರೀತಿಯಲ್ಲಿ ಕೊಡಲಿ. ಅದೇ ರೀತಿ ವಿಶೇಷವಾಗಿ ಕುಲಾಲ ಸಂಘ ಬೆಂಗಳೂರಿನ ಅಧ್ಯಕ್ಷರು ಕೂಡ ದಿವಾಕರ್ ಮೂಲೆ ಕೂಡ ಆಗಮಿಸಿದ್ದಾರೆ. ಅವರಿಗೂ ಅವರ ಎಲ್ಲ ಸಮಾಜ ಬಾಂಧವರಿಗೆ, ವೆಂಕಟರಮಣ ಮಠರು ನಮ್ಮ ಗೌರವ ಅಧ್ಯಕ್ಷರು ಕೆ ಆರ್ ನಾರಾಯಣ್ ಭಟ್ರು, ಅದೇ ರೀತಿ ಚಂದ್ರಶೇಖರ್ ಎಲ್ಲ ವೇದಿಕೆಗೆ ಉಪಸ್ಥಿತರಿರತಕ್ಕಂಥ ಎಲ್ಲರಿಗೂ ದೇವರು ಸದಾ ಶ್ರೇಯೋಭಿವೃದ್ಧಿ ನಡೆಸಿಕೊಡಲಿ, ಉತ್ತರೋತ್ತರ ಅಭಿವೃದ್ಧಿ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಎರಡು ಮಾತುಗಳನ್ನು ಆ ಭಗವಂತನ ಶರಣಕಮಲಕ್ಕೆ ಸ್ಮರಿಸ್ತಾ ಇದ್ದೇನೆ. ಜೈ ಗುರುದೇವ್ ದತ್. ಅವರು ಕಾರ್ಯಕ್ರಮದ ಮುಂದಕ್ಕೆ ಅವರು ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಕ್ಷೇತ್ರದಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡು ಬಾಲಕಲ್ಲಿನ ಮನೆಯಲ್ಲಿ ಧಾರ್ಮಿಕ ಚಟುವಟಿಕೆಯನ್ನು ಸಮಾಜಕ್ಕೆ ಹಸ್ತಾಂತರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ವೇದಿಕೆಯಲ್ಲಿ ಉಪಸ್ಥಿರಬೇಕಾಗಿ ಅವರ ಹತ್ರ ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದಾರೆ. ಪೂಜ್ಯ ಸ್ವಾಮಿಗಳ ಹೆಸರು ಹೇಳಿದ್ರೇನೆ ನಮಗೆ ಒಂಥರ ಜೀವನದಲ್ಲಿ ಏನೋ ಒಂದು ಬೆಳಕು ತೋರಿದಂತೆ. ನಾವು ನಿನ್ನೆ ಬರಬೇಕಿತ್ತು, ನಿನ್ನೆ ಬೆಳಿಗ್ಗೆ ನಾವು ಸಾಯಂಕಾಲ ಇಲ್ಲಿ ತಲುಪಬೇಕಿತ್ತು. ಬರಬೇಕಾದ್ರೆ ನಾವೊಂದು 50 ಜನ ಆದರೂ ಬರಬೇಕು ಅಂತ ತಿಳ್ಕೊಂಡಿದ್ವಿ. ಕಡೆ ಪಕ್ಷ ಅದರಲ್ಲಿ ಏನೋ ಒಂದು ಕಾರಣ ಹೇಳಿ ಅದರಲ್ಲಿ ತುಂಬ ಜನ ಬಂದರು. ಮತ್ತು ಆದರೆ ನಮ್ಮ ಬಸ್ಸು ಅರ್ಧದಷ್ಟು ಬರುತ್ತೆ ಅಂತ ತಿಳ್ಕೊಂಡ್ರೆ ಅದು ಅಲ್ಲಿ ಜಾಗನೇ ಇರಲಿಲ್ಲ. ಅಷ್ಟು ಜನರು ಕೂಡಲೇ ಸೇರ್ಕೊಂಡ್ರು ಅದಕ್ಕೆ. ಯಾಕಂತ ಹೇಳಿದರೆ ಸ್ವಾಮೀಜಿಯವ್ರು ನೋಡಬೇಕು, ಸ್ವಾಮೀಜಿಯವರ ಅಲ್ಲಿ ತಾಯಿ ದರ್ಶನ ಪಡಬೇಕು ಅಂತ. ನಿಜವಾಗ್ಲೂ ಸ್ವಾಮೀಜಿಯವರು ಅವರ ಮಾತೆಯನ್ನು ನೆನೆಸುತ್ತಾ ಈ ಮಾನಿಲ ಒಂದು ಗುಡ್ಡೆ ಆಗಿತ್ತು ನಮಗೆ. ನಾನು 28 ವರ್ಷಗಳ ಹಿಂದೆ ಸ್ವಾಮೀಜಿಯವರ ನೆರಳಾಗಿ ನಾವು ಇಲ್ಲಿ ಬರ್ತಾ ಇದ್ದೀವಿ. ಯಾಕಂತ ಹೇಳಿದರೆ ಈ ಗುಡ್ಡದಲ್ಲಿ ಇದೇ ವೇದಿಕೆ, ಇದೇ ಜಾಗದಲ್ಲಿ ಇರ್ತದ ವೇದಿಕೆಯಲ್ಲಿ ಕಲ್ಲು ಮುಳ್ಳುಗಳಿಂದ ಸೇರಿತ್ತು. ಆ ಸಮಯದಲ್ಲಿ ನಾವು ತೋಡಿಕಾನ ಅಬ್ದುಲ್ಲಾ ಇದ್ರು, ಸೌಂದರ್ಯ ರಮೇಶ್ ಮತ್ತೆ ಪ್ರಕಾಶ್ ಆಳ್ವ ಇಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು. ಒಂದು 10 ವರ್ಷಗಳ ಹಿಂದೆ ರಾಜಾಜಿನಗರದ ರಾಮ ಮಂದಿರದಲ್ಲಿ ಒಂದು ಪೂಜ್ಯ ಸ್ವಾಮೀಜಿಯವರಿಗೆ ಗುರುವಂದನ ಕಾರ್ಯಕ್ರಮ ಏರ್ಪಡಿಸಿದ ನೆನಪು. ಅದರಲ್ಲಿ ಬಂದಂಥ ಅತಿಥಿಗಳು ಮತ್ತು ಅಲ್ಲಿ ಬಂದಂಥ ಗಣ್ಯರನ್ನು ನೋಡಿದರೆ ನಿಜವಾಗ್ಲೂ ನಮಗೆ ಸ್ವಾಮೀಜಿಯವರ ಕೃಪೆ ಮಾತ್ರ ಅಂತ ಹೇಳ್ಬೋದು, ತಾಯಿಯ ಅನುಗ್ರಹ ಅಂತ ಹೇಳ್ಬೋದು. ಕರ್ನಾಟಕದ ಮುಖ್ಯಮಂತ್ರಿಯವರು ಹಾಗೂ ರಾಜಶ್ರೀ ವೀರೇಂದ್ರ ಹೆಗ್ಡೆಯವರು ಆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಅಲ್ಲಿ ಸತ್ಕರ್ಮ ಯೋಗಿ ಅಂತ ಅವರಿಗೆ ಒಂದು ಏನು ನಾವು ಪೂಜ್ಯರ ಕೈಯಲ್ಲಿ, ರಾಜಶ್ರೀ ಅವರ ಕೈಯಲ್ಲಿ ಒಂದು ಸತ್ಕರ್ಮ ಯೋಗಿ ಅಂತ ಏನೊಂದು ಗೌರವಾರ್ಪಣೆ ಮಾಡಿದ್ರು. ನಿಜವಾದ ಅದು ಅವರ ಜೀವನದಲ್ಲಿ ಅವರು ಅಳವಡಿಸಿಕೊಂಡಂಥ ಪರಿಪೂರ್ಣ ತ್ಯಾಗ ಮತ್ತು ಪ್ರೀತಿಯ ಸಂಕೇತ ಅಂತ ಹೇಳ್ಬೋದು. ಅದೇ ಮುಖಾಂತರ ನಡೀತಾ ಇದ್ದಾರೆ. ಅವರ ಪ್ರತಿಯೊಂದು ಹೆಜ್ಜೆಯು ನಮಗೆ ಆದರ್ಶವಾಗಿರಲಿ. ಅದೇ ರೀತಿ ಈ ಮಾನವದಲ್ಲಿ ನಡೆಯುವಂಥ ಏನು ಕಾರ್ಯಕ್ರಮವು ಅದು ವಿಜೃಂಭಣೆ ನಡೆಯುತ್ತೆ. ಅದೇ ರೀತಿ ನಾವು ಬೆಂಗಳೂರಿನಲ್ಲಿ ಶ್ರೀಧಾಮ ಸೇವಾ ಸಮಿತಿಯ ಸ್ವಾಮೀಜಿಯವರ ಆಶೀರ್ವಾದದಂತೆ ಸಮಾಜ ಸೇವೆ ಕಾರ್ಯಕ್ರಮ ಮಾಡ್ತಿದ್ದೀವಿ. ಅದು ಇನ್ನೂ ಸ್ವಾಮೀಜಿಯವರು ನಮಗೆ ಆಶೀರ್ವಾದ ನೀಡಿದರೆ ಇನ್ನೂ ಉತ್ತಮ ರೀತಿಯಲ್ಲಿ ನಡೆಯಬಹುದು ಅಂತ ನಮ್ಮ ಅನಿಸಿಕೆ. ಅದೇ ರೀತಿ ಇವತ್ತು ನಮ್ಮ ಬೆಂಗಳೂರಿನಿಂದ ಕುಲಾಲ ಸಂಘದ ಅಧ್ಯಕ್ಷರು ಬಂದಿದ್ದರು, ತುಳುವೆರೆ ಚಾವಡಿ ವಿಶ್ವಕುಮಾರ್ ರೈ ಅವರು ಮತ್ತೆ ಎಲ್ಲ ಮಾಜಿ ಅಧ್ಯಕ್ಷರುಗಳು ತುಂಬ ಜನ ಬಂದಿದ್ದೀವಿ. ನಾವು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಿಮಗೆ ಸಂತೋಷ ಆಗ್ತದೆ ಅಂತ ಹೇಳ್ಬೋದು. ಇನ್ನೊಂದು ನಾನು ಹೇಳೋದಂದ್ರೆ, ನನ್ನ ಸ್ವಲ್ಪ ನಾನು ಬರಹದಲ್ಲಿ ನನಗೆ ಸ್ವಲ್ಪ ಪ್ರೇರಣೆ ಆಗಬೇಕು ಅಂತ ಹೇಳಿದ್ರೆ ಮಾಡಿರೋದು ಸ್ವಾಮೀಜಿ ಅವರು. ಯಾಕಂತ ಹೇಳಿದ್ರೆ ಪ್ರಥಮ ಇಲ್ಲಿ ಒಂದು ಸುಪ್ರಭಾತ ಕಾರ್ಯಕ್ರಮದಲ್ಲಿ ಆಗಬೇಕು ಅಂತ ಹೇಳಿದ ಅವರೊಂದು ಮನ ಸಂಕಲ್ಪ ಇತ್ತು. ನಾನು ಕೇವಲ 2 ದಿನದಲ್ಲಿ ಪೂಜ್ಯರ ಆದೇಶದಂತೆ ಮುಗಿಸಬೇಕು ಅಂತ ಹೇಳಿದರು. 2 ದಿನದಲ್ಲಿ ಒಂದು ಪ್ರಥಮ ಇಲ್ಲಿನ ಸುಪ್ರಭಾತವನ್ನು ಸ್ವಾಮೀಜಿಯವರ ಲೋಕಾರ್ಪಣೆ ಮಾಡಿದ್ರು ಅಂತ ಹೇಳಲಿಕ್ಕೆ ಸಂತೋಷ ಆಗುತ್ತೆ. ಅದೇ ರೀತಿ ಇವತ್ತಿನ ಈ ಸಂದರ್ಭದಲ್ಲಿ ಪೂಜ್ಯರ ಒಂದು ಆಶೀರ್ವಾದದ ಬಲದಿಂದ ನಾನೊಂದು ಪದವನ್ನು ರಚಿಸಿದೆ, ದೇವಿ ಸ್ತುತಿ.
ಅದಕ್ಕೆ ಸಿಂಗರ್ ಇಲ್ಲ, ಯಾಕಂದ್ರೆ A1 ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಅದನ್ನು ಇವತ್ತು ಪೂಜ್ಯ ಸ್ವಾಮೀಜಿಯವರ ದಿವ್ಯ ಹಸ್ತದಿಂದ ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿ ನಾನು ಹೇಳ್ತೇನೆ. ರೋಹಿತ್ ಬಂಗೇರ ಯೂಟ್ಯೂಬ್ ಮುಖಾಂತರ ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ಖುಷಿ ಆಗ್ತಾ ಇದೆ. ಅದನ್ನು ಬರೀಬೇಕಾದ್ರೆ ನನಗೆ ಕೇವಲ ಒಂದು ದಿನದಲ್ಲಿ ಬರೆದಿದ್ದೇನೆ. ಆ ಸಂಗೀತ ಅದೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್. ಈಗ ತಂತ್ರಜ್ಞಾನದಿಂದ ಉಪಯೋಗಿಸಿ ನಾನು ಮಾಡಿದ ಸ್ತುತಿಯನ್ನು ದೇವರ ಸೇವೆಯನ್ನು ಮಾಡಲಿಕ್ಕೆ ಒಂದು ಸಣ್ಣ ಅವಕಾಶಕ್ಕಾಗಿ ಸ್ವಾಮೀಜಿ ಅವರಿಗೆ ಪಾದಗಳಿಗೆ ಎರಗುತ್ತಾ ಎರಡು ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಹಿಂದ್. ಅಭಿನಂದನೆಗಳು ಶ್ರೀ ಪುರುಷೋತ್ತಮ ಚಂದ್ರ ಇವರಿಗೆ. ಕಾರ್ಯಕ್ರಮದ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಶ್ರೀ ಕೆ ಶ್ರೀಕಾಂತ್ ನ್ಯಾಯವಾದಿಗಳು, ಅದೇ ರೀತಿ ವಲಯ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಕೋಸಿಗೋಡ್, ನಮಗೆ ಆತ್ಮೀಯರು. ಅವರು ತಮ್ಮ ಅನಿಸಿಕೆಯನ್ನ ಕ್ಷೇತ್ರದ ಬಗ್ಗಿನ ತಮ್ಮ ಅನಿಸಿಕೆಯನ್ನ ಹಂಚಿಕೊಳ್ಬೇಕಾಗಿ ಅವರ ಹತ್ರ ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದಾರೆ. ಒಂದು ಸನಾತನ ಧರ್ಮದ ಸಂದೇಶ ಹಾಗೂ ಇವತ್ತು ತಲ್ಲಣಿಸಿರುವ ಜಗತ್ತಿಗೆ ಸನಾತನ ಧರ್ಮ ನೀಡಿರುವಂತಹ ಮಾರ್ಗನಿರ್ದೇಶ ಹಾಗೂ ಒಂದು ಪ್ರಕಾಶ ಯಾವ ರೀತಿಯಲ್ಲಿ ಸಮಾಜಕ್ಕೆ ಲೋಕಕ್ಕೆ ಇವತ್ತು ಅಗತ್ಯ ಇದೆ ಅನ್ನುವ ಬಗ್ಗೆ ಸ್ವಾಮಿಗಳು ತಮ್ಮ ಆಶೀರ್ವಚನ ಭಾಷಣದಲ್ಲಿ ನಮ್ಗೆಲ್ರಿಗೂ ತಿಳಿಯಪಡಿಸಿದ್ದಾರೆ. ಸನಾತನ ಧರ್ಮ ಯಾತಕ್ಕೋಸ್ಕರ ಇವತ್ತಿನ ಲೋಕದಲ್ಲಿ ಬಹಳ ಅಮೂಲ್ಯವಾಗಿದೆ ಅಂದ್ರೆ, ವಿಶ್ವ ಇವತ್ತು ಭಾರತದ ಕಡೆಗೆ ನೋಡುತ್ತಿದೆ. ಯಾಕೆ ಅಂತ ಕೇಳಿದ್ರೆ, ಇವತ್ತಿನ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ವಿಜ್ಞಾನ ತುಂಬಾ ವೇಗದಲ್ಲಿ ಮುಂದುವರಿಯುತ್ತಾ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಆ ವೇಗದಿಂದಾಗಿ ಆಗುವಂತಹ ಅವಘಡಗಳನ್ನ ತಡೆದು ನಿಲ್ಲಿಸಲಿಕ್ಕೆ ಸನಾತನ ಧರ್ಮದಿಂದ ಸಾಧ್ಯ ಇದೆ. ಸನಾತನ ಧರ್ಮದ ಬಗ್ಗೆ ಹೇಳುವಾಗ ನಾವು ಯಾವತ್ತೂ ಹಲವಾರು ಸಂದರ್ಭದಲ್ಲಿ ತಪ್ಪು ತಿಳಿವಳಿಕೆಯನ್ನ ಮುಂದಿಡ್ತಿರ್ತೇವೆ. ಯಾಕಂತ ಹೇಳಿದ್ರೆ ಸನಾತನ ಅಂತ ಹೇಳಿದ್ರೆ ಹಳತ್ತು. ಅದು ಯಾವತ್ತು ಹಳತ್ತನ್ನು ಮಾತ್ರ ಒಪ್ಪಿಕೊಳ್ಳುವುದು, ಹಳತ್ತು ಮಾತ್ರ ಸರಿ ಅನ್ನೋಂತ ಒಂದು ರೀತಿಯಲ್ಲಿ ತಪ್ಪು ತಿಳಿವಳಿಕೆ ಮೂಡುವಂತ ಮಾಡ್ತಾರೆ, ಕೆಲವರು ಮಾಡ್ತಾ ಇದ್ದಾರೆ. ಸನಾತನ ಧರ್ಮ ಅಂತ ಹೇಳುವುದು ಅದರ ಆ ಶಬ್ದದ ಅರ್ಥವೇ ನಿತ್ಯ ನೂತನ ಅಂತ ಹೇಳುವುದು. ಅದಕ್ಕೆ ಆದಿ ಇಲ್ಲ, ಅಂತ್ಯವಿಲ್ಲ. ಅದು ಹಳತ್ತಾದ ಕಾರಣ, ಹಳತು ಎನ್ನುವ ಕಾರಣಕ್ಕೋಸ್ಕರ ಮಾತ್ರ ಅದನ್ನ ಹಾಗೆಯೇ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಸನಾತನ ಧರ್ಮ ಹೇಳುವುದಿಲ್ಲ. ಹಾಗೆ ಅಂತ ಹೇಳಿ ವಿನೂತನವಾದದ್ದು, ಅದು ಹೊಸತು ಅನ್ನುವ ರೀತಿಯಿಂದ ಅದನ್ನು ಸಂಸ್ಕರಿಸಬೇಕು, ಅದನ್ನು ತಿರಸ್ಕರಿಸಬೇಕು ಅಂತ ಹೇಳುವುದನ್ನ ಒಪ್ಪುವುದಿಲ್ಲ. ಸನಾತನ ಧರ್ಮದ ವಿಶೇಷತೆ ಅಂತ ಹೇಳುವುದು ಹಳತ್ತಾದ್ರೂ ಹೊಸತಾದ್ರೂ ಅದರಲ್ಲಿ ಯಾವುದು ಸತ್ಯವಿದೆಯೋ ಆ ಸತ್ಯವನ್ನ ಒಪ್ಪಿಕೊಂಡು ಸತ್ಯದ ದಾರಿಯಲ್ಲಿ ಮುಂದೆ ಹೋಗುವುದನ್ನ ಕಲಿಸುವಂತಹ ಒಂದು ಸಂದೇಶವನ್ನ ಸನಾತನ ಧರ್ಮ ನಮಗೆ ಕೊಡ್ತಾ ಇದೆ. ಇವತ್ತಿನ ಆಧುನಿಕ ಯುಗದಲ್ಲಿ ನಾವು ಸಾಧಾರಣವಾಗಿ ಹೇಳುವಂತಹ ಒಂದು ಪದ ಗ್ಲೋಬಲ್ ವಿಲೇಜ್ ಅಂತ. ಈ ಗ್ಲೋಬಲ್ ವಿಲೇಜ್ ಅಂತ ಹೇಳಿದ್ರೆ ವಿಶ್ವವೇ ಒಂದು ಗ್ರಾಮವಾಗಿ ಪರಿಗಣಿಸ್ತಾ ಇದೆ. ನಾವು ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೇವೆ, ಇದು ಲೈವ್ ಆಗಿ ಹೋಗ್ತಿದ್ರೆ ಇವತ್ತು ವಿಶ್ವದ ಯಾವುದೇ ಕಡೆಯಲ್ಲಿ ಕೂತ್ಕೊಂಡು ಯಾವುದೇ ಮೂಲೆ ಈ ಕಾರ್ಯಕ್ರಮವನ್ನ ನಮಗೆ ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗ ಮಾಡಿಕೊಂಡು ಇದನ್ನು ವೀಕ್ಷಿಸಬಹುದು. ಅಂದ್ರೆ ಒಂದು ಸಣ್ಣ ಭೌಗೋಳಿಕ ಗ್ರಾಮವಾಗಿ ವಿಶ್ವ ಇವತ್ತು ಮಾರ್ಪಾಡಾಗ್ತಾ ಇದೆ. ಇವತ್ತು ಇಲ್ಲಿಂದ ನಮ್ಗೆ ಇವತ್ತು ಸಂಜೆ ಆಗುವಾಗ ಇನ್ನಿತರ ಯಾವುದಾದ್ರೂ ವಿದೇಶ ರಾಜ್ಯಗಳಲ್ಲಿ ಹೋಗಿ ಅಲ್ಲೂ ಭಾಗವಹಿಸಬಹುದು, ಅಷ್ಟು ತಂತ್ರಜ್ಞಾನ ಮುಂದುವರಿದಿದೆ. ಅದು ಒಂದು ವಿಶ್ವದ ಪರಿಕಲ್ಪನೆಯೊಂದು ಒಂದು ಗ್ರಾಮವಾಗಿ ಒಂದು ಸಣ್ಣ ಘಟಕವಾಗಿ ಮಾರ್ಪಾಡಾಗಿದೆ. ಅಂತಹ ಒಂದು ಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ ಬದುಕುವ ನಾವು
ನಮ್ಮ ಸನಾತನವಾದಂತಹ ಒಂದು ಪರಿಕಲ್ಪನೆ ಎನ್ನುವುದು ವಸುದೇವ ಕುಟುಂಬಕಂ. ಆ ವಸುದೇವ ಕುಟುಂಬಕಂ ಅಂತ ಹೇಳುವುದು ಒಂದು ಇಡೀ ವಸುದೇವಕಂ ಅಂತ ಹೇಳಿದ್ರೆ ಭೂಮಿ, ಪ್ರಪಂಚ, ವಿಶ್ವ. ಈ ವಿಶ್ವ ಒಂದು ಕುಟುಂಬವಾಗಿ ಕಾಣುವಂತಹ ಪರಿಕಲ್ಪನೆ. ಒಂದು ಅತ್ಯಂತ ದೊಡ್ಡ ಒಂದು ಮನಸ್ಸು, ದೊಡ್ಡ ಮನಸ್ಸಿನಿಂದಾಗಿ ನಮ್ಮ ಹಿರಿಯ, ನಮ್ಮ ಹಳೆಯ, ನಮ್ಮ ಪುರಾತನ ಕಾಲದ ಋಷಿ ಮಹರ್ಷಿಗಳು ಲೋಕದ ಮುಂದಿಟ್ಟಿರುವಂತಹ ಒಂದು ಪರಿಕಲ್ಪನೆ ವಸುದೇವ ಕುಟುಂಬಕಂ. ಅದೆಷ್ಟೋ ಸಹಸ್ರಾರು ವರ್ಷಗಳ ಹಿಂದೆ, ಶತಾಬ್ದಗಳ ಹಿಂದೆ ನಮ್ಮ ಹಿರಿಯವರು, ನಮ್ಮ ಹಿಂದೂ ಧರ್ಮದ ಆಚಾರ್ಯರು ವಿಶ್ವದ ಮುಂದಿಟ್ಟಿರುವಂತಹ ಒಂದು ಪರಿಕಲ್ಪನೆ ಹೇಳುವುದು ವಸುದೇವ ಕುಟುಂಬಕಂ. ಆ ವಸುದೇವ ಕುಟುಂಬಕಂ ಅಂತ ಹೇಳುವುದು ನಾನು ಇಡೀ ವಿಶ್ವವನ್ನ, ವಸುಧೆಯನ್ನ ಒಂದು ಕುಟುಂಬವಾಗಿ ನಾನು ಕಾಣುವಂಥದ್ದು. ಅಂದ್ರೆ ಅಷ್ಟು ವಿಶಾಲವಾದಂತಹ ಒಂದು ಮನಸ್ಸು ನಮ್ಮ ಹಿರಿಯರಿಗೆ ಪುರಾತನ ಕಾಲದಲ್ಲಿ ಇತ್ತು ಅನ್ನುವುದನ್ನ ನಮಗೆ ಸ್ಪಷ್ಟವಾಗಿ ಕಾಣಲಿಕ್ಕೆ ಸಾಧ್ಯ. ಯಾತಕ್ಕೋಸ್ಕರ ಈ ಗ್ಲೋಬಲ್ ವಿಲೇಜ್ ಅನ್ನುವಂತಹ ಪರಿಕಲ್ಪನೆ ಇರುವ ಇವತ್ತಿನ ಆಧುನಿಕ ಕಾಲದಲ್ಲಿ ವಸುದೇವ ಕುಟುಂಬಕ ಅಂತ ಹೇಳುವಂತಹ ಪುರಾಣದ ಪರಿಕಲ್ಪನೆ ಯಾಕೆ ಅದು ಇವತ್ತು ಪ್ರಸಕ್ತವಾಗಿದೆ ಅಂತ ಕೇಳಿದ್ರೆ ಅದಕ್ಕೆ ಕಾರಣ, ಅಂತಹ ಒಂದು ಪರಿಕಲ್ಪನೆಗೆ ಬರಲಿಕ್ಕೆ ಕಾರಣ ನಮ್ಮ ಋಷಿಗಳು, ಸನ್ಯಾಸಿಗಳು. ಇವತ್ತು ಶ್ರೀಧಾಮ ಮಾನಿಲ ಮಠದಲ್ಲಿ ಪರಮ ಪೂಜ್ಯ ಮೋಹನ್ ದಾಸ್ ಪರಮಹಂಸ ಸ್ವಾಮಿಗಳು ಇಲ್ಲಿ ಧಾರ್ಮಿಕವಾದಂತಹ, ಆಧ್ಯಾತ್ಮಿಕವಾದಂತಹ ಬೆಳಕನ್ನ ಚೆಲ್ಲುತ್ತಾರೆ. ಸ್ವಂತವಾದಂತಹ ಎಲ್ಲವನ್ನು ತ್ಯಾಗ ಮಾಡಿಕೊಂಡು, ಬೇಡ ಅಂತ ಇಟ್ಟುಕೊಂಡು ಆತ್ಮಸಾಕ್ಷಿ ಅವರು ಏನ್ ಮಾಡಿದ್ದಾರೆ, ಸಮಾಜಕ್ಕೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡಿ ನಮ್ಗೆ ದಾರಿದೀಪವನ್ನ ಕೊಡ್ತಾರೆ. ಬರೀ ಅದು ಆಧ್ಯಾತ್ಮಿಕವಾದಂತಹ, ದೈವಿಕವಾದಂತಹ ಮಾತ್ರವಲ್ಲ, ಇಡೀ ಸಮಾಜಕ್ಕೆ ಅವರ ಮಾರ್ಗದರ್ಶನ, ವಿದ್ಯಾಭ್ಯಾಸ ಇರಬಹುದು, ಸಾಮಾಜಿಕ ಕಲ್ಯಾಣ ಇರಬಹುದು, ಕೌಟುಂಬಿಕ ಸಾಧ್ಯ. ಸನ್ಯಾಸಿ ಅಂತ ಹೇಳಿದ್ರೆ ಎಲ್ಲವನ್ನೂ ತ್ಯಾಗ ಮಾಡಿಕೊಂಡು ಕಾಡಿನಲ್ಲಿ ಕೊಟ್ಟು ವಜ್ರಾಯುಧವನ್ನು ದೇವೇಂದ್ರನಿಗೆ ಮಾಡ್ಲಿಕ್ಕೆ ಕೊಟ್ಟು ತನ್ನ ಶರೀರವನ್ನೇ ತ್ಯಾಗ ಮಾಡಲಿಕ್ಕೆ ತಯಾರಾದಂತಹ ಒಬ್ಬ ಸನ್ಯಾಸಿಯನ್ನು ನಾವು ಕಾಣಬಹುದು. ಮುಂದೆ ಬರ್ತಿದ್ರೆ ವಿವೇಕಾನಂದರು ನಮ್ಮ ಮುಂದೆ ಇದ್ದಾರೆ. ವಿವೇಕಾನಂದರು ಸನ್ಯಾಸಿ, ಕಾಷಾಯ ವಸ್ತ್ರವನ್ನು ಧರಿಸಿ ಅವರು ಬರೇ ಎಲ್ಲವನ್ನು ತನ್ನ ಕೌಟುಂಬಿಕವಾದ, ಲೌಕಿಕವಾದ ತ್ಯಾಗ ಮಾಡಿ ಕಾಡಿನಲ್ಲಿ ಹೋಗಿ ತಪಸ್ಸನ್ನು ಮಾಡಿ ಆತ್ಮ ಮೋಕ್ಷವನ್ನ ಪ್ರಾಪ್ತಿ ಮಾಡ್ಲಿಕ್ಕಲ್ಲ, ಇಡೀ ವಿಶ್ವವನ್ನೇ ತಿರುಗಿ ಸನಾತನ ಧರ್ಮದ ಬಗ್ಗೆ ಅರಿವನ್ನು, ಬೆಳಕನ್ನು ನೀಡಿದವರು. ಶ್ರೀನಾರಾಯಣ ಗುರುಗಳು ಸನ್ಯಾಸಿಗಳು. ಆ ಸನ್ಯಾಸಿಗಳು ಬರೇ ಮಠ ಮಾಡಿಕೊಂಡು ಕೂತ್ಕೊಳ್ಳಿಲ್ಲ, ಸಮಾಜಕ್ಕೆ ವಿದ್ಯಾಭ್ಯಾಸದ ಬಗ್ಗೆ, ಅದೇ ತರದಲ್ಲಿ ವ್ಯವಸಾಯವನ್ನು ಮಾಡಲಿಕ್ಕೆ ಬೇಕಾಗಿ ಪ್ರೇರಣೆಯನ್ನು ಕೊಟ್ಟಂತಹ ಸನ್ಯಾಸಿ ಶ್ರೇಷ್ಠರು ನಾರಾಯಣ ಗುರುಗಳು. ಹಾಗೆ ಸನ್ಯಾಸಿ ಅಂತ ಹೇಳಿದ್ರೆ ಬರೇ ಒಬ್ಬ ತ್ಯಾಗ ಮಾಡಿದಂತಹ ಎಲ್ಲ ಲೌಕಿಕತೆಯನ್ನು ತ್ಯಾಗ ಮಾಡಿಕೊಂಡವರು ಅನ್ನುವ ಜೊತೆಗೆ ಅವರು ಸಮಾಜಕ್ಕೆ ದಾರಿದೀಪವನ್ನು ಕೊಡುವಂತಹ, ಸಮಾಜದ ಹಿತವನ್ನು ಬಯಸಿ ತನ್ನ ಸ್ವಂತವನ್ನು ಬದಿಗಿಟ್ಟಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ. ಅದಕ್ಕೋಸ್ಕರ ಸನಾತನ ಧರ್ಮದಲ್ಲಿ ರಾಜನಿಗಿಂತಲೂ ಪ್ರಥಮ ಸ್ಥಾನ ಸನ್ಯಾಸಿಗೆ ಕೊಡುವುದು ಅನ್ನುವುದು. ರಾಜದಂಡಗಿಂತಲೂ ಮೇಲು ಧರ್ಮದಂಡ. ಸನ್ಯಾಸಿಗಳ ಕೈಯಲ್ಲಿ ಒಂದು ಧರ್ಮದಂಡ ಇದೆ, ಒಂದು ದಂಡ ಇದೆ, ಅದು ಧರ್ಮದಂಡ. ರಾಜನ ಕೈಯಲ್ಲಿ ಒಂದು ದಂಡ ಇದೆ, ಅದು ರಾಜದಂಡ. ರಾಜನ ಕೈಯಲ್ಲಿರುವ ದಂಡ ಮತ್ತು ಸನ್ಯಾಸಿ ಕೈಯಲ್ಲಿರುವ ಧರ್ಮದಂಡದ ವ್ಯತ್ಯಾಸ ಅಂತ ಹೇಳಿದ್ರೆ, ರಾಜದಂಡದಲ್ಲಿ ಹೊಡೆಯುವುದು, ಶಿಕ್ಷೆಯನ್ನು ಕೊಡಬಹುದು. ಧರ್ಮದಂಡವನ್ನು ಇಟ್ಟುಕೊಂಡಿರುವಂತಹ ಸನ್ಯಾಸಿಗಳು ಯಾವತ್ತೂ ಶಿಕ್ಷೆಯನ್ನು ಕೊಡುವುದಿಲ್ಲ. ಆ ದಂಡ ಹೊಡಿಲಿಕ್ಕಿರುವುದಲ್ಲ, ಆ ದಂಡ ಸಮಾಜವನ್ನ ಸರಿಪಡಿಸುವಂತಹ, ಸರಿಯಾದಂತಹ ದಾರಿ ತೋರಿಸುವಂತಹ ಧರ್ಮದಂಡ ಅದು. ಆದ ಕಾರಣ ಯಾವತ್ತೂ ಅದು ಶ್ರೇಷ್ಠವಾಗಿದೆ. ನಾನೊಂದು ಕಥೆಯನ್ನು ಹೇಳಿ ಮುಗಿಸ್ತೇನೆ. ಮತ್ತು ಅಲೆಕ್ಸಾಂಡರ್ ಚಕ್ರವರ್ತಿ ಭಾರತ ದೇಶಕ್ಕೆ ಹಾವಳಿಯನ್ನ ಮಾಡಿ ಭಾರತವಂತ ಪುರುಷೋತ್ತಮ ಎನ್ನುವಂತಹ ರಾಜನನ್ನ ಮೋಸದಿಂದ ಸೋಲಿಸಿ ಊರಿಗೆ ಹೋಗುವ ಸಂದರ್ಭದಲ್ಲಿ ಊರಿನಿಂದ ಅವರಿಗೆ ಒಂದು ಅಪೇಕ್ಷೆ ಇತ್ತು. ಏನಂತ ಹೇಳಿದ್ರೆ, ಹೋಗುವಾಗ ಭಾರತಕ್ಕೆ ಹೋದ್ರೆ ಭಾರತದಿಂದ ಒಬ್ಬ ಸನ್ಯಾಸಿ ಅಂತ ಹೇಳುವ ಒಂದು ವಸ್ತುವನ್ನು ತರಬೇಕು. ಏನು ಸನ್ಯಾಸಿ ಅಂತ ಹೇಳಿ ಗೊತ್ತಿಲ್ಲ, ಸನ್ಯಾಸಿಯ ಪರಿಕಲ್ಪನೆ ವಿದೇಶಿಯರಿಗೆ ಗೊತ್ತಿಲ್ಲ, ಪಾಶ್ಚಾತ್ಯರಿಗೆ ಗೊತ್ತಿಲ್ಲ. ಅಲೆಕ್ಸಾಂಡರ್ ಹಾಗೆ ಭಾರತದಿಂದ ಊರಿಗೆ ಹೋಗ್ಬೇಕು ಅನ್ನುವ ಮನಸ್ಸು ಮಾಡಿ ಹೋಗ್ಬೇಕಿದ್ರೆ ಒಬ್ಬ ಸನ್ಯಾಸಿಯನ್ನ ಕರ್ಕೊಂಡು ಬರ್ಲಿಕ್ಕೆ ಸೈನಿಕರಿಗೆ ಆಜ್ಞೆ ಮಾಡ್ತಾನೆ. ಸೈನಿಕರು ಹೋಗಿ ಅಲ್ಲಿ ಯಮುನಾ ತೀರದ ದಂಡದಲ್ಲಿ ಒಬ್ಬ ಸನ್ಯಾಸಿಯನ್ನ, ಧ್ಯಾನದಲ್ಲಿದ್ದಂತಹ ಸನ್ಯಾಸಿಯನ್ನ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾರೆ. ಸನ್ಯಾಸಿ ಒಪ್ಪುವುದಿಲ್ಲ. ಕೊನೆಗೆ ರಾಜನೇ, ಈ ಚಕ್ರವರ್ತಿ ಅಲೆಕ್ಸಾಂಡರ್ ಅಲ್ಲಿಗೆ ಹೋಗ್ಬೇಕಾಯ್ತು. ಅಲ್ಲಿಗೆ ಹೋಗಿ ಸನ್ಯಾಸಿಯಲ್ಲಿ
ತನ್ನ ಮನದ ಆಸೆಯನ್ನು ಹೇಳ್ತಾನೆ, ನನ್ನ ಜೊತೆಗೆ ಬರಬೇಕು, ನಾನು ನಿಮಗೆ ಬೇಕಾದ್ದನ್ನೆಲ್ಲ ಕೊಡ್ತೇನೆ. ಸನ್ಯಾಸಿ, ಧ್ಯಾನದಲ್ಲಿದ್ದಂತಹ ಸನ್ಯಾಸಿ ಮಂದಹಾಸದೊಂದಿಗೆ ಅದನ್ನು ನಿರಾಕರಣೆ ಮಾಡ್ತಾರೆ. ಅದು ತುಂಬಾ ಚಕ್ರವರ್ತಿ ಅಲೆಕ್ಸಾಂಡರ್ನ ಅಹಂಗೆ ಅದು ಸ್ವಲ್ಪ ಹೊಡೆತ ಕೊಡ್ತದೆ. ಹಾಗೆ ತನ್ನ ಚಕ್ರವರ್ತಿ ಆಜ್ಞೆಯನ್ನ ಮಾಡ್ತಾನೆ, ನನ್ನ ಜೊತೆಗೆ ಬರಬೇಕು, ಇದು ರಾಜಾಜ್ಞೆ. ಆ ಸನ್ಯಾಸಿ ಹೇಳ್ತಾರೆ, ರಾಜಾಜ್ಞೆ ನನಗೆ ಬಾಧಕ ಅಲ್ಲ, ನಾನು ಇದನ್ನೆಲ್ಲ ಮೆಟ್ಟಿ ಆತ್ಮಸಾಕ್ಷಾತ್ಕಾರವನ್ನ ಮಾಡಿ ನಾನು ನನ್ನನ್ನೇ, ನನ್ನ ಆತ್ಮವನ್ನೇ ನಾನು ನನ್ನ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿಟ್ಟುಕೊಂಡವ, ಆದ ಕಾರಣ ರಾಜಾಜ್ಞೆ ನನಗೆ ಬಾಧಕ ಆಗುವುದಿಲ್ಲ ಅಂತ ಹೇಳಿ. ಹಾಗೆ ಜೊತೆಗಿದ್ದಂತಹ ಸೈನಿಕರು ಸನ್ಯಾಸಿಗಳನ್ನ ಆಕ್ರಮಣ ಮಾಡಲಿಕ್ಕೆ ಹೋಗ್ತಾರೆ. ಸನ್ಯಾಸಿಯ ಭಾವದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಆ ಕೂಡಲೇ ಚಕ್ರವರ್ತಿ ಅಲೆಕ್ಸಾಂಡರ್ ತನ್ನ ಕೈಯಲ್ಲಿದ್ದಂತಹ ಖಡ್ಗವನ್ನ ಸನ್ಯಾಸಿಯ ಕುತ್ತಿಗೆ ಹಿಡ್ತಾರೆ. ಕುತ್ತಿಗೆ ಹಿಡಿದು ಈಗೇನ್ ಮಾಡ್ತೀಯ ಅಂತ ಕೇಳ್ತಾರೆ. ಆಗ ಆ ಸನ್ಯಾಸಿ ಹೇಳ್ತಾರೆ, ನಿಮ್ಗೆ ಏನ್ ಬೇಕಿದ್ರೂ ಮಾಡ್ಬೋದು, ನಿಮ್ಗೆ ನನ್ನ ಶರೀರವನ್ನು ಕೊಲ್ಬಹುದು, ಆದ್ರೆ ನನ್ನ ಆತ್ಮವನ್ನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾವುದೇ ಭಾವ ಇಲ್ಲ. ತನ್ನ ಶಿರಚ್ಛೇದ ಆಗ್ತದೆ ಅಂತ ಹೇಳಿ ನಿಗಂಟಾದ್ರೂ ಸಹ ಕತ್ತಿಯ ಮುಂದೆ ಮಂದಸ್ಮಿತವಾಗಿ ಸನ್ಯಾಸಿ ಅದನ್ನ ಆ ಮರಣವನ್ನ ಸ್ವೀಕಾರ ಮಾಡಲಿಕ್ಕೆ ತಯಾರಾದ ಸಂದರ್ಭದಲ್ಲಿ ಚಕ್ರವರ್ತಿ ಅಲೆಕ್ಸಾಂಡರ್, ಇಡೀ ವಿಶ್ವವನ್ನೇ ಗೆದ್ದಂತಹ ವ್ಯಕ್ತಿ ಅನ್ನುವಂತಹ ಅಹಂಕಾರದಲ್ಲಿದ್ದಂತಹ ಚಕ್ರವರ್ತಿ ಅಲೆಕ್ಸಾಂಡರ್ಗೆ ಇದೊಂದು ಅದ್ಭುತವಾದಂತಹ ಒಂದು ಅನುಭವವಾಯಿತು. ಒಬ್ಬ ತನ್ನ ಕುತ್ತಿಗೆಯಲ್ಲಿ ಕುತ್ತಿಗೆ ಕತ್ತರಿಸಲಾಗ್ತದೆ ಅನ್ನುವಂತಹ ಸಂದರ್ಭದಲ್ಲೂ ಯಾವುದೇ ಮನಸ್ಥಿತಿಯ ವ್ಯತ್ಯಾಸವಿಲ್ಲದೆ ಆ ಮರಣವನ್ನ ಸ್ವೀಕಾರ ಮಾಡಲಿಕ್ಕೆ ತಯಾರಾಗಿ ಇದೋ ಅನ್ನುವಂತಹ ರೀತಿಯಲ್ಲಿ ಯಾವುದೇ ಭಾವ ವ್ಯತ್ಯಾಸ ಇಲ್ಲದೆ ಅದನ್ನ ಸ್ವೀಕಾರ ಮಾಡಲಿಕ್ಕೆ ಧೈರ್ಯದಿಂದ ಮರಣವನ್ನು ಎದುರಿಸಲಿಕ್ಕೆ ತಯಾರಿದ್ದವನನ್ನ ಕಂಡು ಅನುಭವದಿಂದ ತನ್ನ ಕತ್ತಿಯನ್ನ ಹಿಂದೆ ತಗೊಳ್ತಾನೆ. ಅವನಿಗೆ ಅನುಭವ ಆಗ್ತದೆ, ಅವನಿಗೆ ಒಂದು ವಿಷಯ ಅರ್ಥ ಆಗ್ತದೆ, ನಾನು ಗೆದ್ದದ್ದು ಗೆಲುವಲ್ಲ, ಈ ಸನ್ಯಾಸಿಯ ಮುಂದೆ ನಾನು ಸೋತಿದ್ದೇನೆ ಅಂತ ಹೇಳಿ. ಇಡೀ ವಿಶ್ವವನ್ನೇ ತನ್ನ ಖಡ್ಗದಿಂದ ಗೆದ್ದವನಿಗೆ ಒಬ್ಬ ಸನ್ಯಾಸಿಯ ಮುಂದೆ ಸೋಲನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಅದು ಸನ್ಯಾಸಿಯ ಶಕ್ತಿ, ಅದು ತಪಸ್ಸಿನ ಶಕ್ತಿ, ಅದು ಸನಾತನ ಧರ್ಮದ ಶಕ್ತಿ ಅಂತ ಹೇಳಿ. ಆ ಸನಾತನ ಧರ್ಮದ ಶಕ್ತಿ ಆ ಸನ್ಯಾಸಿಯಿಂದ ಕಲಿತಂತಹ ಚಕ್ರವರ್ತಿ ಮತ್ತೆಂದೂ ಯುದ್ಧವನ್ನ ಮಾಡಲಿಲ್ಲ. ಅದರ ಕೊನೆಗೆ ಚಕ್ರವರ್ತಿ ಊರಿಗೆ ಹೋಗ್ತಾನೆ. ಊರಿಗೆ ಹೋಗಿ ಅವನ ಚಕ್ರವರ್ತಿ ಅಲೆಕ್ಸಾಂಡರ್ ಸಾಯ್ತಾನೆ. ಸತ್ತ ನಂತರ ಅವೊಂದು ಮರಣ ಶಾಸನ ವಿಲ್ ಬರೆದಿರ್ತಾನೆ. ಆ ವಿಲ್ಲಿನಲ್ಲಿ ಏನಿತ್ತು ಅಂತ ಹೇಳಿದ್ರೆ, ನಾನು ಗಳಿಸಿದಂತಹ ವಿಶ್ವವನ್ನು ಇಂಥವರಿಗೆ ಕೊಡಬೇಕು ಅಂತ ಹೇಳಲಿಲ್ಲ, ಬದಲಾಗಿ ಆ ಸನ್ಯಾಸಿ ಬರೆದ ಮರಣ ಶಾಸನದಲ್ಲಿ ವಿಲ್ಲಿನಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ನನ್ನ ಮರಣದ ನಂತರ ನನ್ನ ಶರೀರವನ್ನು ಆ ಮೃತ ಶರೀರವನ್ನು ಕೊಂಡೊಯ್ಯುವಾಗ ಏನ್ ಪೆಟ್ಟಿಗೆ ಇತ್ತು ಅಲ್ಲಿ ಊರಿನಲ್ಲಿ, ಆ ಊರಿನ ಕ್ರಮ ಹಾಗೆ ಪೆಟ್ಟಿಗೆಯಲ್ಲಿ ಶವ ಮಂಚದಲ್ಲಿ ಶವದ ಪೆಟ್ಟಿಗೆಯನ್ನ ಮುಚ್ಚುವಾಗ ನನ್ನ 2 ಕೈಗಳನ್ನ ಹೊರಗೆ ಇಡಬೇಕು ಅಂತ ಹೇಳಿ ಆ ಮರಣ ಶಾಸನದಲ್ಲಿ ಬರೆದಿರ್ತಾರೆ. ಅದರ ಸಂದೇಶ ಏನಿತ್ತು ಅಂತ ಹೇಳಿದ್ರೆ, ಇಡೀ ವಿಶ್ವವನ್ನು ಗೆದ್ದಂತಹ ಖಡ್ಗದಿಂದ ಹೆದರಿಸಿ ಗೆದ್ದಂತಹ ಈ ಚಕ್ರವರ್ತಿ ತನ್ನ ಮರಣ ನಂತರ 2 ಕೈಯನ್ನು ಹೊರಗಿಟ್ಟಿದೆ. ಅದರ ಸಂದೇಶ ಏನು ಅಂತ ಹೇಳಿದ್ರೆ, ಬರಿಗೈಯಲ್ಲಿ ಹೋಗ್ತಾ ಇದ್ದೇನೆ, ಈ ವಿಶ್ವವನ್ನು ಗೆದ್ದವ ತಾನು ಸಾಯುವಾಗ ಸತ್ತ ನಂತರ ಬರಿಗೈಯಲ್ಲಿ ಹೋಗ್ತೇನೆ ಎನ್ನುವುದು ಅವನಿಗೆ ಕಲಿಸಿಕೊಟ್ಟದ್ದು ಸನ್ಯಾಸಿ ಶ್ರೇಷ್ಠರಾದಂತಹ ಭಾರತದ ಸನ್ಯಾಸಿ ಶ್ರೇಷ್ಠರು. ಅದು ಮಹತ್ವ. ಆದ ಕಾರಣ ಅಂತಹ ಮಹತ್ತರವಾದಂತಹ ಒಂದು ಸಮಾಜದ ಸೇವೆಯನ್ನ, ತನ್ನನ್ನು ತನ್ನ ಲೌಕಿಕತೆಯನ್ನ, ಕುಟುಂಬವನ್ನ, ತನ್ನದ್ದಾದಂತಹ ಸರ್ವಸ್ವವನ್ನ ತ್ಯಜಿಸಿ ತ್ಯಾಗ ಮಾಡಿ ನಮ್ಮ ಊರಿನಲ್ಲಿ ಒಂದು ದೊಡ್ಡ ಪರಮಹಂಸ ಸ್ವಾಮಿಗಳು ಅಂತ ಹೇಳಿ, ನೀವು ಈ ನಮ್ಮ ಪ್ರದೇಶದ ಯಾವುದೇ ದೇವಸ್ಥಾನಗಳ ಜೀರ್ಣೋದ್ಧಾರಣೆಗಳಿರಲಿ, ಯಾವುದೇ ಬ್ರಹ್ಮಕಲಶ ಇರಲಿ, ಯಾವುದೇ ಸಮಸ್ಯೆ ಇರಲಿ, ಹಿಂದೂ ಸಮಾಜಕ್ಕೆ ಏನ್ ಸಮಸ್ಯೆ ಬರಲಿ, ಅದರಲ್ಲಿ ಹಿಂದೆ ನಿಂತುಕೊಂಡು ಆಜ್ಞಾಪನೆ ಮಾಡುವಂತಹವರಲ್ಲ ಸ್ವಾಮಿಗಳು. ಮುಂದೆ ನಿಂತು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಡುವವರು ಎಲ್ಲ ಇರಲಿ. ನಾನು ನೋಡಿದ್ದೇನೆ, ನನ್ನ ಕಣ್ಣಾರೆ ಕಂಡಿದ್ದೇನೆ, ಬಹಳ ಅದ್ಭುತವಾಗಿ ನಾನು ಕಂಡಿತು. ಒಬ್ಬ ಸನ್ಯಾಸಿ ಆಗಿದ್ದುಕೊಂಡು ಅದನ್ನ ಸ್ವಲ್ಪ ಜನರನ್ನ ಬಿಟ್ಟು ನಿಲ್ಲುವಂತಹ ಸ್ವಭಾವ ಕೆಲವರಿಗೆಲ್ಲ ಇದೆ. ಆದ್ರೆ ನಮ್ಮ ಸ್ವಾಮಿಗಳಿಗೆ, ಮೋಹನ್ ದಾಸ್ ಪರಮಹಂಸ ಸ್ವಾಮಿಗಳಿಗೆ ಹಾಗೆಲ್ಲ ಜನರೊಂದಿಗೆ ಬೆರೆತುಕೊಂಡು, ನಾನು ಮಧುರಲ್ಲಿ ನೋಡಿದ್ದೇನೆ,
ಅವರು ಸ್ವಯಂ ಸೇವಕರಾಗಿದ್ದಂತಹ ಕಾರ್ಯಕರ್ತರಿಗಿಂತ ಒಂದು ಹೆಜ್ಜೆ ಮುಂದೆ ನಿಂತು ಆ ಜೀರ್ಣೋದ್ಧಾರಣ ಮತ್ತು ಬ್ರಹ್ಮ ಕಲಶದಲ್ಲಿ ಮೂಡಪ್ಪ ಸೇವೆಯಲ್ಲಿ ಎದುರಿಗೆ ನಿಂತು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ರು. ಯಾವುದೇ ಅದರಲ್ಲಿ ಅಹಂ ಇರಲಿಲ್ಲ ಅವರಿಗೆ, ಈಗೋ ಅಂತ ಹೇಳುವುದು ಇಲ್ಲವೇ ಇಲ್ಲ. ಅದ್ಭುತವಾದಂತಹ ಒಂದು ಮಾದರಿಯಾಗಿ ಸ್ವಾಮಿಗಳು ಇದ್ದಾರೆ. ಸಮಾಜಕ್ಕೆ ಸರಿಯಾದಂತಹ ದಾರಿಯನ್ನ ತೋರ್ತಾ ಇದ್ದಾರೆ. ಎಲ್ಲಿ ಅನ್ಯಾಯ ಆಗ್ತದೋ ಅಲ್ಲಿ ಸ್ವಾಮಿಗಳು ಪ್ರತಿಭಟನೆಗೂ ಮುಂದಿದ್ದಾರೆ, ಅದರಲ್ಲೂ ಹಿಂದೆ ಬರೆಯುವುದಿಲ್ಲ. ಯಾವುದೇ ಅದು ಎಷ್ಟು ಹಿಂದೂ ಸಮಾಜಕ್ಕೆ ಎಷ್ಟು ಧೈರ್ಯವನ್ನು ತುಂಬಬೇಕೋ ಅಷ್ಟು ಧೈರ್ಯದ ಮಾತು ಮತ್ತು ಒಂದು ಹೆಜ್ಜೆ ಮುಂದೆ ಇರ್ತಾರೆ, ಹಿಂದಿರುವುದಿಲ್ಲ. ಹಿಂದಿಂದ ಹೇಳಿ ಏನೋ ಅಡಗಿಕೊಳ್ಳುವಂತಹ ಸ್ವಭಾವ ಅಲ್ಲ, ಎದುರಿನಿಂದ ಅದನ್ನ ಎದುರಿಸುವಂತಹ ಸಾಮರ್ಥ್ಯ, ಸಮಾಜಕ್ಕೆ ಕೊಡುವಂತಹ ಧೀರವಾದಂತಹ ಒಂದು ಏನು ವ್ಯತ್ಯಾಸವನ್ನು ನಮಗೆ ಸ್ವಾಮಿಗಳಲ್ಲಿ ಕಾಣಬಹುದು. ಅಂತಹ ಸ್ವಾಮಿಗಳ ಈ ಆಶ್ರಮದಲ್ಲಿ ಶ್ರೀಧಾಮ ಬರುವಾಗಲೇ ನಮಗೆ ಆ ಚೈತನ್ಯ ಫೀಲ್ ಆಗ್ತದೆ. ಮುಂದೆ ಬರಬೇಕಿದ್ರೆ ಈ ಗ್ರಾಮ ಪ್ರದೇಶ, ಈ ಪರಿಸರ ತುಂಬಾ ಅದ್ಭುತವಾದಂತಹ ಚೈತನ್ಯವನ್ನು ಹೊಂದಿ ಆ ಚೈತನ್ಯವನ್ನ ಇಡೀ ಸಮಾಜಕ್ಕೆ ಕೊಡುವಂತಹ ಅದ್ಭುತ ಕಾರ್ಯ ಆಗ್ತಾ ಇದೆ. ವರಮಹಾಲಕ್ಷ್ಮಿ ಪೂಜೆಯ 43ನೇ ದಿನದಲ್ಲಿ ಸ್ವಾಮಿಗಳ ಮತ್ತು ದೇವರ ಚಂಡಿಕೆ ಆಗ ಸಹಿತ ಇಲ್ಲಿಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಲಭಿಸಿರುವುದು ಒಂದು ಮಹಾಭಾಗ್ಯ ಅಂತ ನಾನು ಅಂದ್ಕೊಳ್ತೇನೆ. ಅದೇ ತರದಲ್ಲಿ ಈ ಸಂದರ್ಭದಲ್ಲಿ ನನ್ನನ್ನ ಆಮಂತ್ರಿಸಿ ಸ್ವಾಮಿಗಳ ಆಶೀರ್ವಾದ ಪಡೆದುಕೊಳ್ಳಲಿಕ್ಕೆ ಮತ್ತು ತಮ್ಮೆಲ್ಲರ ಎದುರಲ್ಲಿ 2 ಮಾತುಗಳನ್ನು ಆಡಲಿಕ್ಕೆ ಇಲ್ಲಿಯ ಸಂಘಟಕರು ಕಾಣಿಸಿದಂತಹ ಮನಸ್ಸಿಗೆ ಮತ್ತು ಆಮಂತ್ರಣಕ್ಕೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ, ಕೃತಜ್ಞತೆಯನ್ನ ಸಲ್ಲಿಸ್ತಾ ಸ್ವಾಮಿಗಳ ಅನುಗ್ರಹ, ದೇವರ ಅನುಗ್ರಹ ನಮ್ಗೆಲ್ರಿಗೂ ಇರಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನ ನಿಲ್ಲಿಸ್ತೇನೆ. ನಮಸ್ಕಾರ. ನಾವು ಗುರುಗಳ ಮೂಲಕ ವಿದ್ಯೆಯನ್ನು ಪಡೆದದ್ದನ್ನ ಸಮಾಜಕ್ಕೆ ಹಂಚುವ ಮೂಲಕ ಸಮಾಜದಿಂದ ನಮ್ಮನ್ನು ಯಾವಾಗ ಬಾಳುತ್ತಾ ಇರ್ತದೆ. ಹಾಗಾಗಿ ನಾವು ಯಾವಾಗಲೂ ಮಾತನಾಡಲಿ ಅಥವಾ ಪಿತೃಋಣ, ಗುರುಋಣ, ಸಮಾಜ ಋಣದಕ್ಕೆ ತೀರಿಕೆ ಆಗಬೇಕು, ತೀರಿಸಬೇಕಂತ ಇದ್ರೆ ಇಂತಹ ಒಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಭಾಗಿಸುವ ಮೂಲಕ ತನುರೂಪದಲ್ಲಿ ಸಹಕಾರ ಮಾಡಲಿಕ್ಕುವವರು ತನುರೂಪದಲ್ಲಿ, ಧನ ರೂಪದಲ್ಲಿ ಸಹಕಾರ ಮಾಡುವವರು ಧನ ರೂಪದಲ್ಲಿ, ತನ್ನ ಮನ ಸಮರ್ಪಣೆ ಮಾಡುವ ಮೂಲಕ ಈ ಕೆಲಸ ಕಾರ್ಯದಲ್ಲಿ ತೊಡಗುವವರು ಮನ ರೂಪದಲ್ಲಿ ಭಾಗವಹಿಸಿದಾಗ ಈ ಋಣದಿಂದ ನಾವು ಮುಕ್ತರಾಗಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿಯಲ್ಲಿ 4 ನಮಗೆ ಆತಿಥ್ಯಗಳಿರ್ತವೆ. ಮಾತೃ ದೇವರು ನಮಗೆ ತಾಯಿ ದೇವರು, ತಂದೆ ದೇವರು, ಗುರು ದೇವರು, ಸಮಾಜ ಕೂಡ ನಮಗೆ ದೇವರ ರೂಪದಲ್ಲಿ ಕಾಣುವಂಥವು. ಆದರೆ ಬಂಧುಗಳೇ, ಒಂದು ಧಾರ್ಮಿಕ ಚಿಂತನೆ ಬೆಳಿಬೇಕಿದ್ರೆ ಅಥವಾ ಒಂದು ಧಾರ್ಮಿಕ ವ್ಯವಸ್ಥೆ ಬೆಳಗಬೇಕಿದ್ರೆ ಮೂಲ ಧಾರ್ಮಿಕ ತಳಹದಿ ನಮ್ಮ ಕುಟುಂಬ. ನಮ್ಮ ಕುಟುಂಬ ಇವತ್ತು ಯಾವ ವ್ಯವಸ್ಥೆಯಲ್ಲಿ ಇದೆ ಅಂತ ಕೇಳಿದ್ರೆ, ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತ ತಂದೆ ಇರ್ಬೋದು, ತಾಯಿ, ಮಗ, ಮದುವೆಯಾಗದ ಮಗಳು, ಮದುವೆಯಾಗಿ ಬಂದ ಸೊಸೆ, ಮೊಮ್ಮಗ ವ್ಯಾಪ್ತಿಗೆ ಮಾತ್ರ ಕುಟುಂಬ ವ್ಯಾಪ್ತಿ ವಿಸ್ತಾರ ಆಗಿದೆ. ಮೂಲ ಕುಟುಂಬ ಸ್ವರೂಪವನ್ನೇ ನಾವು ಮರೆತು ಬಿಟ್ಟಿದ್ದೇವೆ. ಯಾವ ಮೂಲ ಕುಟುಂಬ ಈ ಸಮಾಜದಲ್ಲಿತ್ತೋ ಆ ಕಾಲದಲ್ಲಿ ಒಂದು ಕುಟುಂಬದಲ್ಲಿ ಒಂದು ತರವಾಡು ಮನೆ ಇರ್ತಿತ್ತು. ಆ ತರವಾಡು ಮನೆಗೆ ಒಬ್ಬ ಯಜಮಾನ ಇರ್ತಿದ್ದ. ಆ ಯಜಮಾನನ ಅಡಿಯಲ್ಲಿ ನಾವೆಲ್ಲರೂ ಒಟ್ಟು ಸೇರಿ ಕುಟುಂಬ ವ್ಯವಸ್ಥೆಯಲ್ಲಿ ಬದುಕುವಂತ ಒಂದು ವ್ಯವಸ್ಥೆ ಪೂರ್ವ ಕಾಲದಲ್ಲಿ ಇತ್ತು. ಆದರೆ ಇವತ್ತು ನಾವು ಕೇವಲ ಈ ಒಂದು ಸರ್ಕಾರದ ಕುಟುಂಬ ವ್ಯವಸ್ಥೆಯ ಅಡಿಯಲ್ಲಿ ಬದುಕುತ್ತಿರುವುದರಿಂದ ನಮ್ಮ ಕುಟುಂಬದ ಮೂಲವನ್ನು ಹುಡುಕುವುದಕ್ಕೆ ನಾವು ನೇರವಾಗಿ ಅಷ್ಟಮಂಗಲಕ್ಕೆ ಹೋಗ್ತೇವೆ. ಅಷ್ಟಮಂಗಲಕ್ಕೆ ಹೋಗುವಂತ ಸಂದರ್ಭದಲ್ಲಿ ಪ್ರಥಮವಾಗಿ ನಮಗೆ ಕಾಣಿಸುವಂತ ವಿಚಾರ ಏನು ಅಂತ ಕೇಳಿದ್ರೆ, ನಿಮ್ಮ ಗ್ರಾಮದ ದೇವರ ದಯೆ ನಿನಗಿಲ್ಲ. ಎರಡನೇದಾಗಿ ನಿಮ್ಮ ಸೀಮೆ ದೇವರ ದಯೆ ನಿನಗೆ ಇಲ್ಲ. ಮೂರನೇದಾಗಿ ನಿಮಗೆ ಮಾಗಡ ದೇವರ ದಯೆ ಇಲ್ಲ. ನಾಲ್ಕನೇದಾಗಿ ನಿಮಗೆ ಗುರು ದಯೆ ಇಲ್ಲ. ಐದನೇದಾಗಿ ನಿಮಗೆ ಗುರು ಹಿರಿಯರ ಒಂದು ಆಶೀರ್ವಾದ ಇಲ್ಲದ ಪರಿಣಾಮ ನೀವು ಇದಕ್ಕೆಲ್ಲ ಪ್ರಾಯಶ್ಚಿತವನ್ನು ಹುಡುಕಿಕೊಂಡು ಎಲ್ಲವನ್ನೂ ಮಾಡಿಕೊಂಡು ಕೊನೆಗೆ ನಿಮ್ಮ
ಕುಟುಂಬ ದೇವರು ಹಿರಿಯರೊಂದಿಗೆ ಸೇರಿ ಪರಿಹಾರವನ್ನ ಕಂಡುಕೊಳ್ಳಬೇಕು ಅನ್ನುವಂಥ ಒಂದು ಸಂದೇಶವನ್ನ ನಾವು ಕೇಳಿ ಬರ್ತಾ ಇದ್ದೇವೆ, ಈಗಾಗಲೇ ಮಾಡಿಕೊಂಡು ಬರ್ತಿದ್ದೇವೆ. ಕುಟುಂಬ ವ್ಯವಸ್ಥೆ ಅಂದ್ರೆ ನಮ್ಮ ಪೂರ್ವ ಪರಂಪರೆ ಹೇಗಿತ್ತು? ಒಂದು ಕುಟುಂಬದಲ್ಲಿ ಒಬ್ಬ ತಂದೆ ತಾಯಿಗೆ 5 ಜನ ಮಕ್ಕಳಿದ್ರೆ ಗಂಡು ಇರಲಿ ಹೆಣ್ಣೇ ಇರಲಿ ಅವರೆಲ್ಲರೂ ನಮ್ಮ ಕುಟುಂಬದ ವ್ಯಾಪ್ತಿಯೊಳಗೆ ಬರ್ತಾರೆ. ಅವರೆಲ್ಲ ನಮ್ಮ ಬಂಧುಗಳು. ನಮ್ಮ ಕುಟುಂಬ ಒಂದು ತರವಾಡು ಕುಟುಂಬಕ್ಕೆ ಸೀಮಿತವಾದವರು ಅನ್ನುವಂಥ ವಿಚಾರಧಾರೆಯನ್ನ ನಮ್ಮ ಹಿರಿಯರಿಟ್ಟುಕೊಂಡಿದ್ದರು. ಆದ್ರೆ ಇವತ್ತು ಏನಾಗಿದೆ ಅಂತ ಕೇಳಿದ್ರೆ ಆ ಕುಟುಂಬ ವ್ಯವಸ್ಥೆ ಒಡೆದು ಪ್ರತ್ಯೇಕವಾಗಿ ಅಣ್ಣ ತಮ್ಮ ಅಕ್ಕ ತಂಗಿ ಇವರ ಮಧ್ಯೆ ಒಂದು ಸೌಹಾರ್ದ ಭಾವನೆ ಇಲ್ಲದೆ ಪರಸ್ಪರ ಒಡೆದು ಬೇರೆ ಬೇರೆಯಾಗಿ ಇರುವ ಕಾರಣದಿಂದ ನಮ್ಮ ಕುಟುಂಬದ ತಳಹದಿ ಕುಸಿತವಾಗಿದೆ. ಆ ಕುಟುಂಬದ ತಳಹದಿ ಕುಂಠಿತವಾದ ಪರಿಣಾಮ ನಮಗೆ ಸಮಾಜದ ಬಗ್ಗೆ ಗೌರವ ಆಗಲಿ ಅಥವಾ ಅಕ್ಕಪಕ್ಕದವರ ಬಗ್ಗೆ ಪ್ರೀತಿ ವಿಶ್ವಾಸವಾಗಲಿ ಬರುವುದಕ್ಕೆ ಸಾಧ್ಯ ಇಲ್ಲ. ಹಿಂದಿನ ಕಾಲದಲ್ಲಿ ನಮಗೆ ಆ ಕುಟುಂಬ ವ್ಯವಸ್ಥೆಯಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂಬಂಧದ ಪದಗಳನ್ನು ನಾವು ಪರಿಕಲ್ಪಿಸಿಕೊಳ್ತಿದ್ದೆವು. ನಮ್ಮ ತಂದೆಯಿಂದ ದೊಡ್ಡವರಾದ ದೊಡ್ಡಪ್ಪ, ತಂದೆಯಿಂದ ಚಿಕ್ಕವರಾದ ಚಿಕ್ಕಪ್ಪ, ಅಮ್ಮನಿಂದ ದೊಡ್ಡವರಾದ ದೊಡ್ಡಮ್ಮ, ಅಮ್ಮನಿಂದ ಚಿಕ್ಕವರಾದ ಚಿಕ್ಕಮ್ಮ, ಅತ್ತೆ, ಮಾವ, ಅಜ್ಜ, ಅಜ್ಜಿ, ಭಾವ, ಮೈದುನ, ಅತ್ತಿಗೆ, ನಾದಿನಿ ಈ ಮೊದಲಾದಂಥ ಪದಗಳಲ್ಲಿ ನಮಗೆ ಸಂಬಂಧಗಳ ಪರಿಕಲ್ಪನೆ ನೇರವಾಗಿ ಸಂಪರ್ಕಕ್ಕೆ ಬರ್ತಿತ್ತು. ಅದನ್ನೇ ತುಳುವಿನಲ್ಲಿ ನೋಡಿದ್ರೆ ಎಲ್ಯಮ್ಮೆ, ಮಲ್ಲಮ್ಮೆ, ಸಿಜ್ಜಮ್ಮೆ, ಸಿಜ್ಜತೆ, ಅಜ್ಜಿ, ಅಜ್ಜ ಈ ಪದಗಳು ಪರಸ್ಪರ ನಮಗೆ ಸಂಬಂಧವನ್ನು ಪರಿಕಲ್ಪಿಸಿಕೊಡ್ತಿದ್ರು. ಆದರೆ ಈಗಿನ ಒಂದು ಕಾಲಘಟ್ಟದಲ್ಲಿ ನಮ್ಮ ಈ ಕುಟುಂಬ ವ್ಯವಸ್ಥೆಯ ಪರಸ್ಪರ ವಿಭಜನೆಯಿಂದಾಗಿ ಏನಾಗಿದೆ ಅಂತ ಕೇಳಿದ್ರೆ ಸಂಬಂಧಗಳ ಅರಿವು ನಮಗೆ ಬರುವುದಿಲ್ಲ, ಪರಸ್ಪರ ಸಂಬಂಧಗಳೇ ತಿಳಿದು ಬರುವುದಿಲ್ಲ. ಯಾರೇ ನಮ್ಮ ಮನೆಗೆ ಬಂದು ಹಿರಿಯರ ಕಾಲದಲ್ಲಿ ನಾವು ಕೈ ಮುಗಿದವರನ್ನು ನಮಿಸಿ ಅತಿಥಿ ದೇವೋ ಭವ ಅನ್ನುವಂಥ ದೃಷ್ಟಿಯಲ್ಲಿ ಕಾಣ್ತಾ ಇದ್ರೆ ಈಗ ಬಂದ ಕೂಡಲೇ ಹಾಯ್ ಎನ್ನುವಂಥ ಒಂದು ಪದವನ್ನು ಬಳಕೆ ಮಾಡ್ತಾರೆ. ಅದೇ ಅವರು ಹೊರಟು ಹೋಗುವಾಗ ಬಾಯಿ ಅನ್ನುವಂಥ ಒಂದು ಪದವನ್ನು ಬಳಕೆ ಮಾಡ್ತಾರೆ. ಈ 2 ಪದಗಳು ನಮ್ಮಲ್ಲಿ ಪರಸ್ಪರ ಸಮನ್ವತೆಯನ್ನ ಈ ಸಮಾಜ ಗಟ್ಟಿಯಾಗಿ ನಿಲ್ಬೇಕಿದ್ರೆ, ಸಮಾಜ ಕುಟುಂಬ ಬೆಳಿಬೇಕಿದ್ರೆ ಒಂದು ಪಾರಂಪರಿಕ ಕುಟುಂಬ ವ್ಯವಸ್ಥೆ ಅಡಿಯಲ್ಲಿ ನಾವೆಲ್ಲ ಒಂದು ತಾಯಿಯ ಮಕ್ಕಳು, ಅಣ್ಣ ತಮ್ಮ ಅಕ್ಕ ತಂಗಿ ಭಾವ ಮೈದುನ ಇವರೆಲ್ಲರೂ ನಮ್ಮ ಕುಟುಂಬದ ಸದಸ್ಯರು, ನಮ್ಮ ಕುಟುಂಬ. ಅದೇ ರೀತಿ ಜಿಲ್ಲೆ ದೇಶದ ಇರುವಂತ ಎಲ್ಲ ಬಂಧುಗಳು ನಮ್ಮ ಕುಟುಂಬ. ಬೇರೆ ಬೇರೆ ಜಾತಿ, ಬೇರೆ ಬೇರೆ ಮತ, ಬೇರೆ ಬೇರೆ ಪಂಥ, ಬೇರೆ ಬೇರೆ ಧರ್ಮದವರಿದ್ರು ಎಲ್ಲರೂ ಒಂದೇ ಅನ್ನುವ ಭಾವದಡಿಯಲ್ಲಿ ನಾವು ಬದುಕಿದಾಗ ಸಮಗ್ರ ಧಾರ್ಮಿಕ ಚಿಂತನೆಯಲ್ಲಿ ಧರ್ಮದ ತಳಹದಿ ಜಾಗೃತವಾಗಿದೆ ಮಾಡಲಿಕ್ಕೆ ಸಾಧ್ಯ ಇದೆ. ನಮ್ಮ ಧರ್ಮದ ಸಿದ್ಧಾಂತಗಳನ್ನು ನಾವು ಒಪ್ಪಿಕೊಳ್ಳುವ ಮೂಲಕ ಇತರ ಧರ್ಮದ ಸಿದ್ಧಾಂತಗಳಿಗೆ ನಾವು ಬದ್ಧರಾಗುವ ಮೂಲಕ ಸಮಾಜದಲ್ಲಿ ಶಾಂತಿ ಸಾಮರಸ್ಯವನ್ನ ಬೆಳೆಸುವಲ್ಲಿ ನಮ್ಮ ಕುಟುಂಬ ವ್ಯವಸ್ಥೆ ಜಾಗೃತ ಆಗಬೇಕಾಗಿದೆ. ಅಂತ ಕುಟುಂಬ ವ್ಯವಸ್ಥೆ ಅಡಿಯಲ್ಲಿ ಯಾವ ತರವಾಡು ಮನೆ ಇದೆಯಾ ಆ ತರವಾಡು ಮನೆಯಲ್ಲಿ ನಮ್ಮೆಲ್ಲ ಧಾರ್ಮಿಕ ಆಚರಣೆಗಳು ನಡೆದಾಗ ನಮ್ಮ ಗುರು ಹಿರಿಯರಿಗೆ ಸಲ್ಲಬೇಕಾದಂಥ ಗೌರವಗಳು ತಂದಾಗ ನಮ್ಮ ಇಡೀ ಸಮಾಜ, ನಮ್ಮ ಕುಟುಂಬ ಶುದ್ಧವಾಗ್ತದೆ. ಕುಟುಂಬ ಶುದ್ಧವಾಗುವ ಮೂಲಕ ಪಕ್ಕದ ಮನೆ ಶುದ್ಧವಾಗ್ತದೆ, ಆ ಮೂಲಕ ಸಮಾಜ, ಆ ಮೂಲಕ ದೇಶ ಪರಿಶುದ್ಧವಾಗುವುದಕ್ಕೆ ಸಾಧ್ಯ ಆಗ್ತದೆ ಅಂತ ಒಂದು ವಿಶೇಷವಾದಂಥ ಒಂದು ಪರಿಕಲ್ಪನೆಯ ಮೂಲಕ ನಾನು ಗಮನಿಸಿದೆ. ಬರುವಾಗ ಅಲ್ಲಿ ಅಣ್ಣಪ್ಪ ಸ್ವಾಮಿ ಇರ್ಬೋದು, ಕಲ್ಲೂಟಿ ದೈವಕ್ಕೆ ಇರ್ಬೋದು, ಅಲ್ಲಿ ಸೇವೆಯನ್ನು ಸಲ್ಲಿಸಿ ಗೋಪೂಜೆಯನ್ನು ಮಾಡುವ ಮೂಲಕ ಬಾಲಭೋಜನದಂಥ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ಯಾವ ಕುಟುಂಬಕ್ಕೆ ಯಾವ ಒಂದು ಸಂಸ್ಕಾರ ಬೇಕೋ ಆ ಸಂಸ್ಕಾರವನ್ನು ಕೊಡುವಂಥ ಕಾರ್ಯವನ್ನು ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು ಮಾಡಿದ್ದಾರೆ. ಅವರಿಗೆ ನಾನು ಸಾಷ್ಟಾಂಗ ಪೂರಕ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಅಭಿವಾದನೆಗಳನ್ನು ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ನನ್ನನ್ನು ಕಡಬದಿಂದ ಇಲ್ಲಿಗೆ ಕರೆಸಿ ನಿಮ್ಮೊಂದಿಗೆ ನನ್ನ ವಿಚಾರವನ್ನು ಹಂಚಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ನಿತ್ಯ ಪಾತ್ರ ಬಹಳ ಪೊರ್ಲುಡೆ ಭೋಜನ ಪಾತ್ರ ನಕಲು ಹಲವಾರು ವಿಷಯಗಳನ್ನು ಪರಂಪರ ಮೂಲಕ ಸನಾತನ ಧರ್ಮ ಅಂತ చెప్పడు, ಹಿಂದೂ ಸಮಾಜ ಅಂತ చెప్పడు, ನಮ್ಮ ಒಟ್ಟಿಗೆ ಸಾಮಾಜಿಕ ಜೀವನ ಅಂತ చెప్పడు, ಕೌಟುಂಬಿಕ ಜೀವನ ಅಂತ చెప్పడు, ಪರಂಪರೆಯನ್ನು ಮಾತ್ರ
ಪರಂಪರಾತ ಪಂತೇರು ಐತೊಟ್ಟಿಗೆ ಸ್ವಾಮೀಜಿ ಕ ದೇವೇರಿ ಸ್ವಾಮೀಜಿ ಕ ರಾಜೇ ಈ ಬಗ್ಗೆ ವ್ಯತ್ಯಾಸಲ ಪರಂಪರ ಮೂಲಕ ಒಬೇರೆ ಓದ್ತಿದ್ನಲ್ಲ ಕಳಗೆಲ್ಲ ಸ್ವಾಮಿ ಆಯ್ತು ಅರ್ಥ ಮಾಡ್ಕೊಂಡು ಆ ಜೋಕ್ಲಕ್ಕೆ ತಿರ್ಕೋಣ ಅಪ್ಪನಕ್ಕೆಲ್ಲ ಮಸ್ತ್ ಪೋತೀರಿ ಅದು ತಿರ್ಕೋಣಂತ ಕೆಲಸ ಮಂತನಲ್ಲ ನಮ್ಮ ಕುಟುಂಬ ಎಂಚಿನ ನಮ್ಮ ಸಮಾಜ ಎಂಚಿನ ನಮ್ಮ ಧರ್ಮ ಎಂಚಿನ ಪರಮನ ತೆರೆಯ ಸಾಧ್ಯ ಅಂತ ಹೇಳ್ಕೊಂಡು ಅಂಚಿನ ದೈವ ಎಂಚಿನ ದೇವರ ಎಂಚಿನ ಪರಮೆಲ್ಲ ತೆರೆಯುವ ಸಾಧ್ಯವನ್ನು ಪಣ್ಣದು ಮಾತೆಲ್ಲ ದೇವರು ನಮಗೆ ಮಾತೆಲ್ಲ ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ಕೊರಡೆ ಪಣ್ಣದು ನನ್ನ ಪಾತ್ರ ವಿರಾಮ ಪಡೆ ಜೈ ಹಿಂದ್.
Shri
Yeah.
ಸಾಂಸಾರಿಕ ಜೀವನದಲ್ಲಿ ಗೃಹಿಣಿಯಾಗಿ ಮುತ್ತೈದೆಯಾಗಿ ತನ್ನ ಜೀವಿತ ಕಾಲದಲ್ಲಿ ಸಂಸಾರವನ್ನು ಗಮನಿಸಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವಾದಂತಹ ಬದುಕನ್ನು ಕೊಡತಕ್ಕಂಥ ಶಕ್ತಿಯನ್ನ ಮಾಧ್ಯಮ ಕರುಣಿಸುವುದರೊಂದಿಗೆ ಜೀವನದಲ್ಲಿ ಬರತಕ್ಕಂಥ ಸಾಂಸಾರಿಕ ಬದುಕಿನಲ್ಲಿ ಬರ್ತಕ್ಕಂಥ ಎಲ್ಲ ಎಡರುಗಳನ್ನು ಪರಿಹಾರ ಮಾಡಿಕೊಟ್ಟೆ ಮಾಡತಕ್ಕಂಥ ಎಲ್ಲ ಸತ್ಕಾರ್ಯದಲ್ಲಿ ಭಾಗವಹಿಸಲಿಕ್ಕೆ ಪುಣ್ಯಕಾರ್ಯದ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಆ ಮಾತೆ ಈ ದಿವ್ಯಾಂತಿಕೆಯನ್ನು ಅನುಭವಿಸಬೇಕು. ತಾಯಂದಿರ ಎದುರಿಗೆ ಅರಿವಾಣದಲ್ಲಿ ಕುಂಕುಮ ಇದೆ. ಕುಂಕುಮದ ಅರ್ಥವನ್ನು ಸರಿಯಾಗಿ ತಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. ಈ ದೇಶದ ಸಂಸ್ಕೃತಿ ಮತ್ತು ಪರಂಪರೆ ಇರೋದು ಬಂಧು ಮತ್ತು ಸಂಯೋಜನೆ. ನಮ್ಮ ರಕ್ತ ಒಂದು ಬಂದಾದ್ರೆ ಜೀವೋತ್ಪತ್ತಿ ಮಾಡತಕ್ಕಂಥ ಕೂಡ ಅದು ಬಂಧವಾಗಿರುತ್ತದೆ. ಈ ಬಂಧ ಪ್ರಕ್ರಿಯೆಯಲ್ಲಿ ರಕ್ತ ಎಷ್ಟು ಪರಿಶುದ್ಧವೋ ಅಷ್ಟೇ ನಾವು ಸೇವಿಸುವ ಆಹಾರ ಕೂಡ ಪರಿಶುದ್ಧವಾಗಿರಬೇಕು. ಇವತ್ತು ಎಲ್ಲ ನಮಗೆ ಒಂದು ಆಹಾರ ವಿಷಯುಕ್ತವಾಗಿದೆ, ಇನ್ನೊಂದು ಕುಂಕ ಮಿಶ್ರಣವಾಗಿದೆ. ದುಂಡು ಮತ್ತು ಸಿಂಧು ಇರಬೇಕಾದ ಒಂದು ಎಲ್ಲ ಇದ್ರೂ ಅಪಗತಿಯಾಗಿದೆ ಅನ್ನುವುದಕ್ಕೆ ಇವತ್ತು ತಾಯಂದಿರು ಧಾರಣ ಮಾಡತಕ್ಕಂಥಷ್ಟಿದ್ದಾರೆ. ಒಬ್ಬ ಗೃಹಿಣಿಯಾದವರು ತನ್ನ ಬೆಕ್ಕಲೆ, ಈ ಬೆಕ್ಕಲೆ ಮಧ್ಯಭಾಗ ಭಗವಂತನ ಪ್ರಸಾದ ಆಗುವಂತ ಅದು ಅವಳ ಸೌಭಾಗ್ಯದ ಯೋಗ್ಯವಾಗಿರುವಂತಹ ಪ್ರತಿಯೊಬ್ಬ ಜೀವರಾಶಿ ಜೀವಕಲ್ಪದ ಪ್ರಾಣವಾಯು ಒಂದು ಪ್ರಕೃತಿ. ಅದಕ್ಕೋಸ್ಕರ ಈ ಭಾಗ ಬಹಳ ಪವಿತ್ರವಾಗಿದೆ. ನಾವು ಜ್ಞಾನಾಸಕ್ತರಾದಾಗ ಈ ತಿಬ್ಬತಿಯ ಭಾಗದಲ್ಲಿ ಬರ್ತಕ್ಕಂಥ ಜ್ಯೋತಿರ್ಲಿಂಗದ ಶಕ್ತಿ ಇದು ಪ್ರತಿ ಅಣೆಯಲ್ಲಿ ಉದ್ಭವವಾಗುವುದು ಧ್ಯಾನ ಮಾಡುವಾಗ. ಆಗಿರೋದ್ರಿಂದ ಆ ಭಾಗದಲ್ಲಿ ಭಸ್ಮಧಾರಣೆ, ತಿಲಕಧಾರಣೆ, ಕುಂಕುಮಧಾರಣೆ ಮಾಡುವುದು ಬಹಳ ಪವಿತ್ರವಾದ. ಕುಂಕುಮ ಧಾರಣೆ ಮಾಡಿದಷ್ಟು ಸೌಭಾಗ್ಯದ ಸಂಕೇತ. ಇವತ್ತು ಅರಸಿನ ಕುಂಕುಮ, ತಾಳಿ, ಕೈಬಳೆ, ಕಾಲುಂಗುರ ಇದು ಬಹಳ ಪವಿತ್ರವಾದ. ಅದರಲ್ಲಿ ಅರಸಿನ ಕುಂಕುಮ ಮಂಗಳ ದ್ರವ್ಯಗಳು. ಮಂಗಳ ಅರ್ಥ ಮಾಡಿಕೊಳ್ಬೇಕು. ತಾಯಿಯು ಯಾವ ಸೌಭಾಗ್ಯವನ್ನ ತಾವು ಅಳಿಸಿಕೊಡ್ತೀರೋ, ಈ ಪಂಚಸೂತ್ರವನ್ನು ನೀವು ಎಷ್ಟು ಪಾವಿತ್ರತೆಯನ್ನು ಮಾಡ್ತೀರೋ ಅಷ್ಟೇ ಶಕ್ತಿಯ ಪ್ರಭಾವದ ಸಂಕೇತವಾಗಿರುತ್ತದೆ. ಒಬ್ಬ ಗೃಹಿಣಿಯಾಗಿ ತನ್ನ ಜೀವನದ ಬದುಕಿನಲ್ಲಿ ಬರತಕ್ಕಂಥ ಸಾಂಸಾರಿಕ ಬದುಕಿನಲ್ಲಿ ಬರತಕ್ಕಂಥ ಎಲ್ಲ ಸಂಕಷ್ಟಗಳು, ಸವಾಲುಗಳನ್ನು ಎದುರಿಸಲಿಕ್ಕೆ ಶಕ್ತಿ ಬರುವಂಥದ್ದು ಅರಸಿನ ಕುಂಕುಮದ ಸೌಭಾಗ್ಯವನ್ನ ಒಬ್ಬ ತಾಯಿ ಅರ್ಥ ಮಾಡಿಕೊಂಡ್ರೆ ಧೀಮಂತಿಕೆಯನ್ನ ಮಾತಾಯಿ ಕರುಣಾಮೂರ್ತಿಯಾಗಿ ಅನುಭವಿಸಿದೆ. ಇಂಥ ಒಂದು ಸನ್ನಿವೇಶವನ್ನು ಈ ದೇಶದ ಭಾರತೀಯತೆಯಲ್ಲಿ, ಭಾರತೀಯ ಪರಂಪರೆಯಲ್ಲಿ ಕೃಷ್ಣ ಒಂದೇ ಜಗದ್ಗುರು. ಶ್ರೀಕೃಷ್ಣ ಪರಮಾತ್ಮ ಯಶೋಧಿ ಗರ್ಭಾವತಿಯಲ್ಲಿ ಜನ್ಮ ತಾಳಿದ್ದು ಅವರು ಜಗದ್ಗುರು ಆಗ. ಅದೇ ರೀತಿ ನಮ್ಮ ದೇಶದ ತಾಯಂದ್ರ ಗರ್ಭಾಂಬುದಿ ಇವತ್ತು ಶಂಕರಾಚಾರ್ಯರನ್ನು, ಮಧ್ವಾಚಾರ್ಯರನ್ನು, ರಾಮಾನುಜಾಚಾರ್ಯರ, ನಾರಾಯಣ ಗುರುಗಳನ್ನು, ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳನ್ನ, ಸ್ವಾಮಿ ವಿವೇಕಾನಂದರ, ಶಾರದಾ ಮಾತೆ ಎಂತೆಂಥ ಜ್ಞಾನ ಸೂಚನದ ಪ್ರಕಾರದೊಂದಿಗೆ ಎಂತೆಂಥ ಮಹಾನ್ ಶಕ್ತಿಯನ್ನು ಜನ್ಮ ತಾಳಿದಂತಹ ಈ ದೇಶದ ತಾಯಂದ್ರ ಗರ್ಭಾಂಬುದಿಯಾಗಿರುವುದರಿಂದ ಈ ದೇಶ ಜಗದ್ಗುರು ರಾಷ್ಟ್ರ ಆಗಲಿಕ್ಕೆ ಯೋಗ್ಯ ಇರುವಂಥದ್ದು, ಯೋಗ್ಯತೆ ಇರುವಂಥದ್ದು. ಆದ್ದರಿಂದ ತಾಯಂದ್ರನ್ನ ಗೌರವಿತವಾಗಿ ನೋಡುವುದು, ತಾಯಂದ್ರನ್ನ ಗೌರವಿತವಾದ ಸ್ಥಾನಮಾನದಲ್ಲಿ ಗೌರವಿಸುವುದು ಈ ದೇಶದ ಸಂಸ್ಕೃತಿ, ಈ ದೇಶದ ಪರಂಪರೆ. ಈ ದೇಶದ ಸಂಸ್ಕೃತಿ ಮತ್ತು ಈ ದೇಶದ ಪರಂಪರೆ ಬೆಳೆಯುವುದು, ಬೆಳೆಸುವುದು ಅದರ ಶಕ್ತಿ ಇರುವುದು ತಾಯಂದ್ರೆ. ಆದ್ದರಿಂದ ಈ ದೇಶದ ತಾಯಿಯನ್ನ, ಭಾರತಾಂಬೆಯನ್ನ, ಜಗದಾಂಬೆಯನ್ನ ಒಂದೇ ಮಾತರಂತ ಹೇಳಿದರು. ಒಂದೇ ಮಾತರನ್ನುವಂತ ಪದ ಎಲ್ಲರ ಅಂತರವಾದಲ್ಲಿ ಮುಗಿದಿರತಕ್ಕಂಥ ಓಂಕಾರದ ಜೀವಿಕಾರದ ಪ್ರಣವದೊಂದಿಗೆ ಆ ಒಂದೇ ಮಾತರನ್ನು ಹೇಳಿದಾಗ ಅದರ ಪ್ರಭಾವಿತವಾದಂತಹ ಶಕ್ತಿ ಇಡೀ ಸಮಾಜದ ಋಣಾತ್ಮಕವಾದಂತಹ ದೌರ್ಬಲ್ಯವನ್ನು ನಿಗ್ರಹಿಸಿ ಧನಾತ್ಮಕವಾಗಿ ಧೀಮಂತಿಗೆ ಶಕ್ತಿ ಇರುವಂಥದ್ದು ಒಂದೇ ಮಾತರನ್ನು. ಆ ನಿಟ್ಟಿನಲ್ಲಿ
ಗೌರವವಾದಂತಹ ತಾಯಂದರು ತಮ್ಮೆಲ್ಲರೂ ಹೊಸರಾಗಿದ್ದು ಬೆತ್ತಲೆಯನ್ನು ಹಾಕುವಂಥದ್ದು, ವಿಕೃತಿಯನ್ನು ಮಾಡುವಂಥದ್ದು ಬಿಟ್ಟುಬಿಡಿ. ಅಲಂಕೋಸ್ಕರಕ್ಕೋಸ್ಕರ ಬೇರೆ ಬೇರೆ ನಿಮ್ಮ ಕುಂಕುಮಧಾರಣೆ ಮಾಡುವುದನ್ನು ನೋಡಿ ವಿಕೃತಿ ಧಾರಣೆ ಮಾಡಿದರೆ ವಿಕೃತ ಮನಸ್ಸಾಗ್ತದೆ. ಇವತ್ತು ಇಡೀ ದೇಶದ ಸಂಸ್ಕೃತಿ, ದೇಶದ ಪರಂಪರೆಯಲ್ಲಿ ನಮ್ಮ ಮಕ್ಕಳನ್ನು ಬಹಳ ಚಿಂತನೆ ಮಾಡುವಂಥದ್ದು ತಾಯಿಯರಿಗೆ ಅಗತ್ಯ ಇದೆ. ದೊಡ್ಡ ಸವಾಲು ತಾಯಂದಿರೆದುರಿಗಿದೆ. ತಮ್ಮ ಮಕ್ಕಳನ್ನು ಪೋಷಿಸುವಂಥದ್ದು, ಬೆಳೆಸುವಂಥದ್ರಲ್ಲಿ ಬಹಳ ಜವಾಬ್ದಾರಿ ಇದೆ. ಇಡೀ ಹಿಂದೂ ಸಮಾಜದಲ್ಲಿ ಇವತ್ತು ಮಕ್ಕಳು ದುರಂತಕ್ಕೀಡಾಗ್ತಾರೆ, ದುರಿತಕ್ಕೀಡಾಗ್ತಾರೆ, ಅಪವೃತ್ತಿಗೀಡಾಗ್ತಾರೆ. ಇದೆಲ್ಲ ನೀವು ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ. ಆದ್ರೆ ನೆನಪಿಟ್ಟುಕೊಳ್ಳಿ, ಇವತ್ತು ಸಮಾಜದಲ್ಲಿ ಧರ್ಮ ಶಿಕ್ಷಣದ ಅವಶ್ಯಕತೆ ಪ್ರತಿ ಮನೆಯಿಂದ ಹಿಡಿದು, ಮಠದಿಂದ ಹಿಡಿದು, ಮಂದಿರದಿಂದ ಹಿಡಿದು ಪ್ರತಿಯೊಂದು ಕ್ಷೇತ್ರದಲ್ಲಿ ಧರ್ಮ ಶಿಕ್ಷಣದ ಅವಶ್ಯಕತೆ ಇದೆ. ಅದನ್ನು ಕೊಡುವಂತಹ ಪ್ರಯತ್ನ ಎಲ್ಲಾ ಭಾಗದಲ್ಲಿ ಇವತ್ತು ಆಗಬೇಕಾದಂತಹ ಅವಶ್ಯಕತೆ ಇರುವುದರಿಂದ ತಾವೆಲ್ಲರೂ ಗಮನಿಸಬೇಕು. ಇವತ್ತಿನ ಸಹಸ್ರ ಕುಂಕುಮಾರ್ಚನೆ ವಿಶ್ವ ಶಾಂತಿಗೋಸ್ಕರ ಮಾಡುವ ಪ್ರಾರ್ಥನೆ ಆಗಲಿ. ನಾವೆಲ್ಲರೂ ವಿಶ್ವ ಶಾಂತಿಗೋಸ್ಕರ ಪ್ರಾರ್ಥನೆ ಮಾಡುವ. ವಿಕೃತ ಮನಸ್ಸಿನಿಂದ ಆಗತಕ್ಕಂತಹ ಸಂಘರ್ಷ, ಜಾಗತಿಕ ಯುದ್ಧದಿಂದ ಆಗತಕ್ಕಂಥ ಅಮಾಯಕರ ಬಲಿದಾನ, ಜಾಗತಿಕ ಯುದ್ಧದಿಂದಾಗಿ ಇವತ್ತು ಬೇರೆ ಬೇರೆ ದೇಶದಲ್ಲಿ, ನಮ್ಮ ದೇಶದಲ್ಲಿ ಕೂಡ ಬೆಲೆ ಏರಿಕೆಯಿಂದ ತಡವರಿಸುತ್ತಿರ್ತಕ್ಕಂತಹ ಸಮಾಜ, ಮಧ್ಯಮ ವರ್ಗದವರು, ಜನಸಾಮಾನ್ಯರು ಅತಿವೃಷ್ಟಿ ಅನಾವೃಷ್ಟಿಯಿಂದ ಸಂಕಷ್ಟದಲ್ಲಿ ಇರತಕ್ಕಂಥ ಪ್ರಕೃತಿಯಿಂದ ಆಗತಕ್ಕಂಥ ವೈಪರೀತ್ಯ, ಕೃಷಿಕ ಬಳಲಿ ಬೆಟ್ಟಾಗತಕ್ಕಂಥ ಪರಿಸ್ಥಿತಿ ಎಲ್ಲವನ್ನ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಆ ಭಗವತಿ ಹತ್ರ ಮಾತಾಡಿದ್ರೆ ಪ್ರಾರ್ಥನೆ ಮಾಡೋಣ. ವಿಶ್ವ ಶಾಂತಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಮುಂದಿನ ದಿವಸದಲ್ಲಿ ಬರತಕ್ಕಂಥ ಸಂಕಷ್ಟವನ್ನು ಮಾತಾಯಿ ಪರಿಹಾರ ಮಾಡಿಕೊಳ್ಬೇಕು. ನಾವು ಮಾಡುವ ಕುಂಕುಮಾರ್ಚನೆ 42ನೇ ದಿವಸದ ಕುಂಕುಮಾರ್ಚನೆ ಆ ತಾಯಿಯ ಚರಣಾನಂದಕ್ಕೆ ಸಮರ್ಪಿಸಿ ವಿಶ್ವಶಾಂತಿಯನ್ನು ಬಯಸೋಣ. ಆ ಮೂಲಕ ಇಡೀ ಸುದೃಢವಾದಂತಹ ಹಿಂದೂ ಸಮಾಜ, ಸನಾತನ ಪರಂಪರೆ ಉಳಿದು ಬೆಳಗುವಲ್ಲಿ ಶಕ್ತಿಯಾಗಲಿ. ಅದಕ್ಕೆ ಮಾತಾಯಿಯ ಶ್ರೀರಕ್ಷೆಯಲ್ಲಿ ಅಂತ ಪ್ರಾರ್ಥಿಸಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಕುಂಕುಮಾರ್ಚನೆ ಮಾಡ್ತೇನೆ. ಎಲ್ಲರೂ ಸಾವಧಾನವಾಗಿ ನಾನು ಹೇಳುವಂತಹ ಏನು ಮನಸ್ಸು ಆ ತಾಯಿಯ ನಾಮಸ್ಮರಣ ಇದೆ, ಅದನ್ನು ನಾಮವನ್ನು ಮನಸ್ಸಲ್ಲಿ ಮನನ ಮಾಡಿಕೊಂಡು ಎಲ್ಲ ಮನಸ್ಸಲ್ಲಿ ಬಿಟ್ಟು ಎಲ್ಲೋ ಅವಳಿಗೆ ಶರಣಾರ್ಥಿಯನ್ನು ಮಾಡಿ ಎಲ್ಲ ಸಮರ್ಪಣೆ ಅವಳಿಗೋಸ್ಕರ ಇಟ್ಕೊಂಡು ಜೀವನದ ಬದುಕನ್ನು ಅರ್ಥ ಮಾಡಿಕೊಂಡು ಆ ಶಾಸ್ತ್ರ ಕುಂಕುಮಾರ್ಚನೆ ಪ್ರಾರಂಭ ಮಾಡೋಣ. ಓಂ ನಿತ್ಯದಾಯ ನಮಃ, ಅನಂತ ನಿತ್ಯಾಯ ನಮಃ, ನಂದಿನೇ ನಮಃ, ಜನಗೋವಿನ ಓಂ ನಿತ್ಯ ಪ್ರಕಾಶಂ ಸ್ವಪ್ರಕಾಶರೂಪಿ ಮಹಾಲಕ್ಷ್ಮ್ಯಾಯ ಮಾ ಕಾಳಾಯ ಮಾ ಕನ್ಯಾಯ ಓಂ ಸರಸ್ವತಾಯ ಓಂ ಭೋಗವೈಭವ ಸಂಧಾತ್ರಾಯ ಭಕ್ತಾನುಗ್ರಹಾಯ ಈಶವಾಸಾಯ ಮಾಮಾಯ ಮಾದೇವಾಯ ಮಹೇಶ್ವರಾಯ ಅಲ್ಲೇಕಾಯ ಓಂ ಬ್ರಹ್ಮಶಕ್ತಾಯ ಮಾತಕವಿಜಯರೂಪಿ ನಿತ್ಯಾನಂದಿನಿ ನಿತ್ಯವ್ಯಾಯ ಪಾರ್ವತಾಯ ಪರಮಾಯ ಬ್ರಹ್ಮವಿಕ್ರದಾಯ ಅಲೋಕಾಯ ಗೌರವಾಯ ವಿಲೋಕಾಯ ವಿಶ್ವರೂಪಿಣಿ ಪಂಚಭೂತಾದಿ ವಾಣೇಯ ಪರಮಾತ್ಮಿಕಾಯ ರಾಯೇಯ ಕಾಳಿಂದೇಯ ಅಂಬಿಕಾಯ ವಾಗ್ನೇಯ ಅವಿಷ್ಯಾಯ ಪ್ರತ್ಯಾದಿದೇವತ ದೇವಮಾತ್ರಾಯ ಸುರೇಶನಾಯ ವೇದಗರ್ಭಾಯ ಅಂಬಿಕಾಯ ರತಾಯ ಸಂಖ್ಯಾಯ ಜಾತಾಯ ದೀಕ್ಷಾಯ ದಕ್ಷಿಣಾಯ ಸರ್ವಮೋಹಿನಿ ಅಷ್ಟಾಂಗಯೋಗಿನಿ ನಿರ್ವೇದಿದಾನಗೋಚರ ಸರ್ವಸ್ಥಿತಾಯ ಕಮಲಾಯ ಆನಂದಕರಂ ಶರದರಾಯ ಶ್ರೀರಾಯ ಶಿವಾಯ ಲಕ್ಷ್ಮೀ ಅವಿದ್ಯಾಯ ಅಮಲ್ಯ ಇಂದ್ರಾಯ ಇಂದ್ರಾಸುರಿ ಶ್ರೀಕರಾಯ ಶ್ರೀಕರಾಯ ಶ್ರೀರಾಯ ಕಮಲೀ ಆದಿಲಕ್ಷ್ಮಿ ಗುಣಧರಾಯ ಸತ್ಯಶ್ರಮ ರಾಯ ಸುತಾಯ ಬ್ರಹ್ಮಸಂಸ್ಕೃತಿ ಮೈತ್ರೇಯ ಮೈತ್ರೇಯ ಕಾವ್ಯ
ఇంద్రక్షాన్ని గోదాన్ని మాదాన్ని ఆద్యదాన్ని కృష్ణకాంతి విత్తదాన్ని దోషవర్షితాన్ని నిర్కృష్ణాన్ని నిర్మాతాన్ని విష్ణుభక్తాన్ని నవకోటి మాసకి బాధావుజాన్ని పురాణాన్ని అనుసరించడం విజయశరణాన్ని
ವರಮಹಾಲಕ್ಷ್ಮಿ ವ್ರತಾಚರಣೆಯ 42ನೇ ದಿವಸದ ಮಧ್ಯಾಹ್ನದ ಸಹಸ್ರ ಕುಮಾರದಿಂದ ಪಾಲ್ಗೊಳ್ಳತಕ್ಕಂಥ ಶ್ರದ್ಧೆಯ ತ್ಯಾಗ ತಮ್ಮ ಯಜಮಾನ ಸ್ಥಾನ ತಮ್ಮ ಮಕ್ಕಳಿಗೆ ದೇಶಾದ್ಯಂತ ಇರತಕ್ಕಂಥ ಎಲ್ಲ ಗೃಹಿಣಿಯರಿಗೆ ಸಂಸಾರ ಜೀವನದಲ್ಲಿ ದೇಶ ಪ್ರೇಮ, ರಾಷ್ಟ್ರ ಪ್ರೇಮ, ಸಮಾಜ ಪ್ರೇಮದೊಂದಿಗೆ ಸಂಸಾರದಲ್ಲಿ ಬರತಕ್ಕಂಥ ಎಲ್ಲ ತಾಪತ್ರಗಳನ್ನು ಮುನ್ನಡೆಸಬೇಕಾದಂಥ ಆತ್ಮಸ್ಥೈರ್ಯವನ್ನು ಮಾತೆಗೆ ಕರುಣಾಮೂರ್ತಿಯಾಗಿ ಅನುಭವಿಸಿ ಈ ದೇಶದ ತಾಯಂದಿರನ್ನ, ಈ ದೇಶದ ಸಂಸ್ಕೃತಿ, ದೇಶದ ಪರಂಪರೆ ಮತ್ತು ಮಕ್ಕಳಿಗೆ ಸಂಸ್ಕಾರಯುತವಾದಂತಹ ಬದುಕನ್ನು ನಿರ್ವಹಿಸಬೇಕಾದಂತಹ ಸದ್ಬೋಧನೆಯನ್ನ ಆ ಮಾತಾಯಂದಿರಿಗೆ ಕೊಡಬೇಕೆಂಬ ದೇಶದ ಮಾತೆಗೆ ಅನುಭವಿಸಿ ಪ್ರಾಕೃತಿಕವಾದಂತಹ ವೈಪರೀತ್ಯದಿಂದ ಬರತಕ್ಕಂಥ ಸಂಕಟದಿಂದ ಜಾಗತಿಕ ಯುದ್ಧದ ಪರಿಣಾಮದಿಂದ ಉದ್ಯಮ ಕ್ಷೇತ್ರ, ವ್ಯವಹಾರ ಕ್ಷೇತ್ರ, ಉದ್ಯೋಗ ಕ್ಷೇತ್ರ, ಕೃಷಿಯಲ್ಲಿ ಬರತಕ್ಕಂಥ ಸಂಕಟದಿಂದ ಪಾರು ಮಾಡುವ ಮೂಲಕ ಬೆಳವಣಿಗೆಯಿಂದ ತತ್ತರಿಸತಕ್ಕಂಥ ಜನಸಾಮಾನ್ಯರ ಬದುಕಿಗೂ ವಿಸ್ತರಣೆಯುವಂತಹ ಪರಿಸ್ಥಿತಿಯಲ್ಲಿ ಮಾತಾಯಿ ಕರುಣಾಮೂರ್ತಿಯಾಗಿ ಅನುಭವಿಸಿ ರಾಷ್ಟ್ರದ ಪ್ರಬುದ್ಧತೆಯನ್ನು ಬೆಳೆಯತಕ್ಕಂಥ ಧೀಮಂತಿಕೆಯನ್ನು ಪರಿಪೂರ್ಣ ರೀತಿಯಾಗಿ ನಡೆಸುವ ಜೀವನಾಂತರಕ್ಕೆ ಮಾನವ ಮನೆಗೆ ಒಂದು ಕಟ್ಟು ನೆಲೆಗಳು ಸಹಭಾಗಿಗೊಳಿಸುವ ಸಂತಾನ ಭಾಗ್ಯಗಳನ್ನು ಸಂತಾನ ಭಾಗ್ಯ ಗಮನಿಸಿ ದೇಶದಲ್ಲಿ ಇರತಕ್ಕಂಥ ಎಲ್ಲ ವೃದ್ಧಾಶ್ರಮ, ಯುವಕರ ಆಶ್ರಮಗಳು, ಸೇವಾ ಪರಿಕರಗಳು, ಸಂಘ ಸಂಸ್ಥೆಗಳು, ಸಂಘಟನೆಗಳು ಕ್ರಿಯಾಶೀಲರಾಗಿ ಸಮಾಜದ ಬೆಳವಣಿಗೆ ಪೂರಕವಾದಂತಹ ನೆಲೆಯಲ್ಲಿ ಸೇವೆ ಮಾಡತಕ್ಕಂಥ ಧೀಮಂತಿಕೆಯನ್ನು ಮಾನವ ಅನುಭವಿಸಿ ಗೋಳ ವಿಚಾರದಲ್ಲಿ ನನಗಿರತಕ್ಕಂಥ ಗಂಭೀರದಿಂದ ವಿಚಾರವನ್ನು ಸದಾ ರಕ್ಷಾಸ್ಥಾನದಲ್ಲಿ ಕಾಪಾಡುವುದು ಅಮಾಯಕ ಮಕ್ಕಳ ಬಲಿದಾನದಿಂದಾಗಿ ಸಂಕಟವನ್ನು ಅನುಭವಿಸತಕ್ಕಂಥ ಸಂಸಾರಕ್ಕೆ ಯೋಗವನ್ನು ಕಳ್ಕೊಂಡಂತಹ ಯೋಗದ ಸಂಸಾರವನ್ನು ಯೋಗವನ್ನು ಬದ್ಧತೆಯನ್ನು ಕಾಯ್ದುಕೊಳ್ಳತಕ್ಕಂಥ ಧೀಮಂತಿಕೆಯಲ್ಲಿ ದೇಶಾದ್ಯಂತ ಇರತಕ್ಕಂಥ ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ದೇಶದ ಮಾನ್ಯತೆ ಮತ್ತು ಪ್ರಬುದ್ಧತೆಯ ಜೊತೆಯಲ್ಲಿ ಆ ಗೌರವಯುತವಾಗಿ ದೇಶದ ಧರ್ಮ ಮತ್ತು ಪ್ರಜ್ಞೆಯಲ್ಲಿ ಕರ್ತವ್ಯವನ್ನು ಮಾಡಲಿಕ್ಕೆ ಬೇಕಾದಂತಹ ದೇಶಕ್ತಿಯನ್ನು ಮಾತೆಯನ್ನು ಅನುಭವಿಸಿ ಪರಿಪೂರ್ಣ ರೀತಿಯಲ್ಲಿ ಸುತ್ತಮುತ್ತಲ ಅಭಿವೃದ್ಧಿ ಮಾಡಲು ಮಹಾಲಕ್ಷ್ಮಿ, ಮಾಕಾಳಿ, ಮಾಸರ್ಪಟೇಶ್ವರಿ, ದುರ್ಗಾ ಪರಮೇಶ್ವರಿ ಪಾದ ಗೋವಿಂದ ಗೋವಿಂದ, ಅನಂತ ಪದ್ಮನಾಭ ಪಾದ ಗೋವಿಂದ ಗೋವಿಂದ, ದತ್ತಾತ್ರೇಯ ಪಾದ ಗೋವಿಂದ ಗೋವಿಂದ, ವಿಠ್ಠಲಮಾನ್ಯ ಪಾದ ಗೋವಿಂದ ಗೋವಿಂದ, ರಾಜರಾಜೇಶ್ವರಿ ಪಾದ ಗೋವಿಂದ ಗೋವಿಂದ, ಅನ್ನಪೂರ್ಣೇಶ್ವರಿ ಪಾದ ಗೋವಿಂದ ಗೋವಿಂದ, ವಿಷ್ಣುವಿದ್ಯಾ ಪಾದ ಗೋವಿಂದ ಗೋವಿಂದ.
यदाजगतं तत्सर्वं ब्रह्मार्पणं भवतु स्वाहा ब्रह्मणे नमः ओम मग्नादिस्तो सदोषदे मामन्तत्वाञ्जा जुम्ने गर्भाजे विराजतम् ओम अग्निष्टमनिन्द्रस्तमे सोमस्तमे सगंजमे शैलंजमे शोषमतमे सदनंजमे स्वाहा अग्निविष्णुभ्यां नमः ओम यज्ञ यज्ञं गच्छ यज्ञपतिं गच्छ स्वामी गच्छ स्वाहा ओम शरे यज्ञो यज्ञपते साधोक्तवागस्तुमे स्वाहा ओम देवानामृतो गातुं विश्वाघातुमिदमधस्पति मन्नो देवदेवेषु स्वाहा स्वाहा वादे धा स्वाहा देवेभ्यो गातुभ्यो यज्ञाय नमः स्वाधिपतये स्वाहा ओम अग्नये तेजोधिपतये स्वाहा ओम यमाय प्रेताधिपतये स्वाहा ओम
आयतनं वेद आयतनवान् भवति यो नक्षत्राणामायतनं वेद आयतनवान् भवति या नक्षत्राणामायतनं कालेश्वरो वै श्रवणो ददातु कुबेराय वै श्रवणाय महाराजाय नमः परिणात्या अनन्तरायाय सर्वस्थोमोदया प्रमुत्तमः भवते सर्वस्याप्ते सर्वस्यरिक्ते सर्वमेव तेनाप्नोति सर्वस्येति यो वेदालोचनप्रोक्तो वेदान्ते न प्रतिष्ठितः तस्य प्रगतिरेण परस्महेश्वरः देवदेवोत्तमे देवतासार्वभौमे अखिलाण्डकोटिब्रह्माण्डनायके श्रीमहाकाली महालक्ष्मी महासरस्वत्यात्मिका चण्डिका परमेश्वरी मध्याह्नकाले वेदोक्त मन्त्रपुष्पं समर्पयामि मन्त्रपुष्पाङ्गे विश्वज्योतिप्रकाशे विविधधर्मये विश्वपद्मसेवी विश्वव्यापारवेदो अखिलविपुदुरितं नाशयस्व सुषस्व अत्राभिशूलिनीशे सहजकरुणया संततं सन्निधे 26 ವರ್ಷಗಳಿಂದ ನಡೆಸಿಕೊಂಡು ಬಂದಂತಹ ಈ ವರಮಹಾಲಕ್ಷ್ಮಿ ರಥಾಚರಣೆ ಈ ಸಲದ 27ನೇ ದಿವಸದಲ್ಲಿ 42ನೇ ಶಾಸ್ತ್ರ ಕುಂಕುಮಾರ್ಚನೆ ಸೇವೆಯೊಂದಿಗೆ ಚಂಡಲಿಕಾ ಹವನದ ಪೂರ್ಣಾಹುತಿಯಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋದು. ಮನುಷ್ಯನ ಬದುಕು ಜೀವನದ ಸಾರ್ಥಕತೆ ಮತ್ತು ಜೀವನದ ಮೌಲ್ಯಯುತವಾದಂಥ ಬದ್ಧತೆಯನ್ನು ಕಾಯ್ದುಕೊಳ್ಳತಕ್ಕಂಥ ನೆಲೆಯಲ್ಲಿ ಸಾತ್ವಿಕ ತಾಮಸ ರಾಜಸ ಅನ್ನುವಂಥ 3 ಗುಣಗಳನ್ನು ಭಗವಂತನ ಸೃಷ್ಟಿಯಲ್ಲಿ ನಡೆಸಿಕೊಂಡಿದ್ದಾನೆ. ವಿಶೇಷವಾಗಿ ಯಜ್ಞಯಾಗಾದಿಗಳು ಸಾತ್ವಿಕ ಆರಾಧನೆಗೆ ನಿಲುಕುವಂಥದ್ದು. ಸಮಾಜದಲ್ಲಿ ಬರತಕ್ಕಂಥ ಎಲ್ಲ ವೈಪರೀತ್ಯದಿಂದ ಪಾರು ಮಾಡಬೇಕು ಅನ್ನುವಂಥ ಸದುದ್ದೇಶದಿಂದ ಸಾತ್ವಿಕ ಆರಾಧನೆಯಾಗಿರತಕ್ಕಂಥ ಈ ವರಮಹಾಲಕ್ಷ್ಮಿ ವ್ರತಾಚರಣೆಯನ್ನು ಪ್ರತಿಯೊಬ್ಬ ಮನುಷ್ಯ ಹುಟ್ಟಿನಿಂದ ಸಾವಿನವರೆಗೆ 84 ಲಕ್ಷ ಯೋನಿಗಳಲ್ಲಿ ಜನ್ಮ ತಾಳಿ ಕೊನೆಯ ಜನ್ಮ ಮಾನವ ಜನ್ಮ. ಈ ಶ್ರೇಷ್ಠ ಜನ್ಮ ಯಾಕೆ ಅಂತ ಹೇಳಿದ್ರೆ ಅವನಿಗೆ ಬುದ್ಧಿ ಇದೆ. ಆದರೆ ಬುದ್ಧಿಯಲ್ಲಿ ಆ ಒಳ್ಳೆಯದನ್ನು ಕೆಟ್ಟದನ್ನು ಅದನ್ನು ಹೊರತುಕೊಳ್ಳುವಂಥ ಸಾಮರ್ಥ್ಯ ಇದೆ ಅನ್ನುವಂಥ ದೃಷ್ಟಿಯಲ್ಲಿ ಈ ಬುದ್ಧಿಜೀವಿಯಾದಂಥ ಮಾನವ ಇವತ್ತು ವಿಶ್ವ ಬೆಳೀತಾ ಇದೆ, ಜಗತ್ತು ದೊಡ್ಡದಾಗ್ತಾ ಇದೆ, ಜಗತ್ತಿಗೆ ಮಾನವ ಹತ್ರ ಆಗ್ತಾ ಇದ್ದಾನೆ. ಇಂಥ ಪರಿಸ್ಥಿತಿಯಲ್ಲಿ ಸಂಘರ್ಷದ ಜೀವನದಲ್ಲಿ ಬೇರೆ ಬೇರೆ ರೀತಿಯ ವೈಪರೀತ್ಯ ಸಮಾಜದಲ್ಲಿ ಮಾನವನಿಂದ ಪ್ರಕೃತಿಯ ಮೇಲೆ, ಪ್ರಕೃತಿಯಿಂದ ಮಾನವನ ಮೇಲೆ ಪರಿಣಾಮ ಆಗತಕ್ಕಂಥ ಕಾಲ ಇದು ಕಲಿಯುಗ. ಈ ಕಲಿಯುಗದಲ್ಲಿ ಇವತ್ತು ಮಾಡತಕ್ಕಂಥ ಎಲ್ಲ ಜೀವನದ ಬದ್ಧತೆಯನ್ನು, ಮೌಲ್ಯವನ್ನು, ಮೌಲಿಕವಾದಂಥ ಬದುಕನ್ನು ನಿರ್ವಹಿಸುವುದರ ಜೊತೆಯಲ್ಲಿ ಸಾಂಸಾರಿಕ ಬದುಕಿನಲ್ಲಿ ಬರತಕ್ಕಂಥ ಎಲ್ಲ ತಾಪತ್ರಗಳನ್ನು ಪರಿಹಾರ ಮಾಡಿಕೊಟ್ಟು ಜಗತ್ತಿಗೆ ಜನನಿಯಾದಂತಹ ಮಾತಾಯಿ, ಅಯೋನಿಜೆಯಾದಂಥ ಆ ಶಕ್ತಿ ಸ್ವರೂಪಿಣಿ ಮಹಿಷಾಸುರನನ್ನು ವಧೆ ಮಾಡತಕ್ಕಂಥ ಸಂದರ್ಭದಲ್ಲಿ ಮಹಿಷಾಸುರನಿಗೆ ಜ್ಞಾನೋದಯವಾಗಿ ಮಹಿಷಾಸುರನ ಕೇಳ್ತಾನೆ, ತಾಯಿ ಕ್ಷಮಾಮಯಿ, ಅವಳ ಪ್ರೀತಿ ಅಂತದ್ದು ಅಂತ ಈ ಒಂದು ಸಂದರ್ಭದಲ್ಲಿ ಅರ್ಥವಾಗುತ್ತದೆ. ಮಹಿಷಾಸುರ ಇಡೀ ಜಗತ್ತಿಗೆ ಮಾಡಿದಂಥ ಅನ್ಯಾಯದಿಂದ ಆದರೂ ಕೊನೆಗೆ ಜ್ಞಾನೋದಯ ಆಗುವಾಗ ತಾಯಿ ಮಹಿಷಾಸುರ ಅಂತ ಕೇಳ್ತಾನಂತೆ, ನಿಮಗೆ ಬದುಕಲಿಕ್ಕೆ ಇನ್ನೂ ಸಹ ಅವಕಾಶ ಕೊಡ್ತೇನೆ ನಾನು, ನೀನು ಒಳ್ಳೆಯವರಾಗಿ ಬದುಕುತ್ತಾದ್ರೆ ಇನ್ನೂ ಅವಕಾಶ ಇದೆ ನಿಮಗೆ. ಆದರೆ ಅಯೋನಿಜೆಯಾದಂತಹ ಮಾತಾಯಿ ಕೇಳಿದಕ್ಕೆ ಮಹಿಷಾಸುರ ಹೇಳ್ತಾನೆ, ನಿನ್ನ ಪಾವನ ದರ್ಶನ ಆಯಿತು, ನಿನ್ನ ಪಾವನ ದರ್ಶನದಿಂದ ನಾನು ಕೃತಾರ್ಥನಾಗಿದ್ದೇನೆ, ನೀನು ಮಗ ಅಂತ ಸಂಬೋಧನೆ ಮಾಡಿದ್ದೆ, ಇದಕ್ಕಿಂತ ದೊಡ್ಡದು ನನಗೆ ಏನು ಬೇಕು, ನನ್ನ ಕೊನೆಯ ಕ್ಷಣ ತನಕ ನಿನ್ನಲ್ಲಿ ಹೋರಾಟ ಮಾಡಿದೆ, ಆ ಮಾತಾಯಿ ನಿನ್ನ ಜಗತ್ತಿನ ಜನನಿಯಾಗಿರ್ತಕ್ಕಂಥ ನಿನ್ನನ್ನು ಬಹಳಷ್ಟು ವ್ಯತಿರಿಕ್ತವಾಗಿ ನಿಂದನೆ ಮಾಡಿದ್ದೆ, ಇದೆಲ್ಲ ಮಾಡಿದ್ರು ಮತ್ತೆ ನೀನು ಕ್ಷಮೆ ಕೊಡ್ತಾ ಇದ್ದೀನಿ ಅಂತ ಕೇಳುವಾಗ ಮಹಿಷಾಸುರನ ಹೇಳ್ತಾನಂತೆ, ಸೂರ್ಯಚಂದ್ರ ಇರುವ ಕಾಲಘಟ್ಟ ತನಕ ನಿನ್ನ ಹೆಸರಿನ ಜೊತೆಯಲ್ಲಿ ನನ್ನ ಹೆಸರು ಉಳಿದ್ರೆ ಸಾಕು, ನಿನ್ನ ಕಂದನಾಗಿ ನನ್ನ ಹೆಸರು ಸೂರ್ಯಚಂದ್ರ ಇರುವ ಕಾಲಘಟ್ಟ ಇದ್ರೆ ಸಾಕು. ನಾವೆಲ್ಲ ಅರ್ಥ ಮಾಡಬೇಕು ಈ ಪುರಾಣದ ಕಥೆಯಲ್ಲಿ ಏನು ಸಿಗ್ತದೆ ಅಂತ. ಭಗವಂತನಿಗೆ ಎಂಥ ದುಷ್ಟನೇ ಆಗಲಿ ಆ ತಾಯಿ ಎಷ್ಟು ಪ್ರೀತಿಸ್ತಾರೆ. ನಮ್ಮ ಮನುಷ್ಯರ ಪ್ರೀತಿಯನ್ನು, ಆ ತಾಯಿಯ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಭಕ್ತ ಮತ್ತು ಭಗವಂತನ ಸಂಬಂಧ ಅದು ಕೃಪಾಮಯಿ, ಅನುಗ್ರಹಕಾರಕ.
ಅಂದ್ರ ದೇವತೆ ಅವರು. ಇವತ್ತು ಚಂಡಿಕಾ ಹೋಮದಲ್ಲಿ ಕೊಡತಕ್ಕಂಥ ಒಂದೊಂದು ಆಹುತಿಯನ್ನ ಈಗ ಭಸ್ಮ ವಿಭೂತಿಯಾಗಿ ಹೋಗ್ತದೆ. ನಮ್ಮಲ್ಲಿರತಕ್ಕಂಥ ದುರ್ಗುಣಗಳನ್ನು ಆ ಮಾತಾಗಿ ನಾಶ ಮಾಡಬೇಕು. ಆ ಸದ್ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಮುಂದಿನ ಭವಿಷ್ಯತ್ತಿನಲ್ಲಿ ಬರತಕ್ಕಂಥ ಎಲ್ಲ ಸಾಂದರ್ಭಿಕವಾದಂಥ ಸಂಕಷ್ಟವನ್ನು ಭಕ್ತಾದಿಗಳ ದೂರ ಮಾಡಿಕೊಂಡು ಜಗತ್ತಿಗೆ ಬರತಕ್ಕಂಥ ಎಲ್ಲ ಗಂಡಾಂತರಗಳನ್ನು ಜಗತ್ತನ್ನು ಪಾರು ಮಾಡುವುದರ ಜೊತೆಯಲ್ಲಿ ಪ್ರಾಕೃತಿಕವಾದಂಥ ವೈಪರೀತ್ಯಗಳು, ಇಡೀ ಜಗತ್ತಿನಲ್ಲಿ ಆಗತಕ್ಕಂಥ ಮಕ್ಕಳಲ್ಲಿ ಆಗತಕ್ಕಂಥ ದುಷ್ಪರಿಣಾಮಗಳು, ಡ್ರಗ್ಸ್ ಮಾಫಿಯಾ, ಮತಾಂತರದ ಜಾಲ ಇವತ್ತು ಬೆಳೀತಾ ಇದೆ, ವ್ಯಾಪಿಸ್ತಾ ಇದೆ. ಬುದ್ಧಿಜೀವಿಗಳಿಂದ ಕೂಡ ಬಹಳಷ್ಟು ಘಾತಕ ಶಕ್ತಿಗಳು ಇವತ್ತು ದೇಶವನ್ನು, ಜಗತ್ತನ್ನು ವ್ಯಾಪಿಸ್ತಾ ಇದೆ. ವಿಕೃತ ಮನಸ್ಸಿನಿಂದ ಆಗತಕ್ಕಂಥ ವೈಪರೀತ್ಯದಿಂದ ಜಗತ್ತು ಕಂಗೆಡ್ತಾ ಇದೆ. ಎಲ್ಲ ಸಂಕಟದಿಂದ ಪಾರಾಗಬೇಕು ಅಂತ ಇದ್ದರೆ ಅದು ಒಂದೇ ದಾರಿಗಳನ್ನು ಭರ್ತಿ ಮಾಡಿ ಅಂತ ಒಂದು ಉಜ್ವಲ ಭವಿಷ್ಯತ್ತು ಇರತಕ್ಕಂಥ ಈ ದೇಶದ ಸಂಸ್ಕೃತಿ, ಈ ದೇಶದ ಪರಂಪರೆಯನ್ನು ಉಳಿಸಿ ಬೆಳೆಸಿ ಮಾನವರಾಗಿರ್ತಕ್ಕಂಥ ಆ ಭಕ್ತಾದಿಗಳು ಸದಾ ಸುರಕ್ಷೆಯನ್ನು ಕಾದು ಮಾಡತಕ್ಕಂಥ ಉದ್ಯೋಗ ಕ್ಷೇತ್ರ, ವ್ಯವಹಾರ ಕ್ಷೇತ್ರ, ಉದ್ಯಮ ಕ್ಷೇತ್ರಕ್ಕೆ ಬರತಕ್ಕಂಥ ಸಂಕಟದಿಂದ ಈ ಸಮಾಜವನ್ನು ಪಾರು ಮಾಡಬೇಕು. ಕೃಷಿ ಸಂಪನ್ಮೂಲವನ್ನು ಉಳಿಸಲಿಕ್ಕೆ ರೈತಾಪಿ ವರ್ಗದವರು ಮಾಡತಕ್ಕಂಥ ಪ್ರಯತ್ನದಿಂದ ಸದಾ ಅನುಗ್ರಹ ಪ್ರಸಾದವನ್ನು ಅನುಗ್ರಹಿಸಿ ಭಕ್ತಾದಿಗಳು ಓದಲ್ಲಿ ಬಂದಲ್ಲಿ ಪ್ರಯಾಣ ಕಾಲದಲ್ಲಿ ರಕ್ಷಾಸ್ಥಾನ ಕಾಪಾಡಿಕೊಂಡು ದೇಶಾದ್ಯಂತ ಇರತಕ್ಕಂಥ ಎಲ್ಲ ವಿದ್ಯಾಸಂಸ್ಥೆಯಲ್ಲಿ ವಿದ್ಯೆಯ ಮೂಲಕ ವಿವೇಕ, ವಿನಯ, ಸಹನಶಕ್ತಿ, ಗುರಿಯಲ್ಲಿ ಭಕ್ತಿಯನ್ನಿತ್ತು ಸಾರ್ಥಕತೆ ಜೀವನ ಮಾಡಲಿಕ್ಕೆ ಸದ್ಗುಣಶೀಲತೆಯನ್ನು ದೇಶಾದ್ಯಂತ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿ ಜೀವನಕ್ಕೆ ಅನುಭವಿಸುವುದರ ಜೊತೆಯಲ್ಲಿ ಈ ದೇಶದ ಯೋಧರನ್ನು, ಭದ್ರತೆಯನ್ನು ಕಾಯ್ದುಕೊಳ್ಳತಕ್ಕಂಥ ಯೋಧರನ್ನು, ಜನಪ್ರತಿನಿಧಿಗಳನ್ನು, ಅಧಿಕಾರಿಗಳಿಂದ ಭ್ರಷ್ಟಾಚಾರ ಮುಕ್ತರಾಗಿ ಈ ದೇಶದ ಕರ್ತವ್ಯ ನಿಷ್ಠೆಯಲ್ಲಿ, ಧರ್ಮ ಪ್ರಜ್ಞೆಯಲ್ಲಿ ತಮ್ಮ ಸೇವಾ ಕೈಂಕರ್ಯಕ್ಕೆ ತೊಡಗಿಸಿಕೊಳ್ಳಲಿಕ್ಕೆ ಬೇಕಾದಂಥ ದೇಶಕ್ತಿಯನ್ನು ಆ ಮಾತಾಗಿ ಕರುಣಿಸಬೇಕು ಅಂತ ನಾವೆಲ್ಲರೂ ಮಾಡುವಂಥ
ಭಕ್ತಿ ಶ್ರದ್ಧಾಪೂರ್ವಕ ವರಮಹಾಲಕ್ಷ್ಮಿ ವ್ರತಾಚರಣೆ 42ನೇ ದಿವಸದ ಪ್ರಾತಃಕಾಲದಲ್ಲಿ ಸಂಧ್ಯಾಕಾಲದಲ್ಲಿ ಕೊಟ್ಟಂತ ಎಲ್ಲ ಸೇವೆಯನ್ನು ಭಕ್ತಾದಿಗಳನ್ನು ಸ್ವೀಕಾರ ಮಾಡಿಕೊಂಡು ನಿರಂತರವಾಗಿ ನಡೆದಂಥ ಹರಿನಾಮ ಸಂಕೀರ್ತನೆ ಪ್ರಾತಃಕಾಲದಿಂದ ಸಂಧ್ಯಾಕಾಲದಲ್ಲಿ ಮಾಡಿದಂಥ ಸೇವೆ ವಿವಿಧ ಭಜನಾ ಮಂಡಳಿಗಳ ಸಾಮಾಜಿಕದಲ್ಲಿ ನಡೆದಂಥ ಸತ್ಕರ್ಮಗಳಿಂದ ಮಾತಾಯಿ ದೇಶಕ್ಕೆ ಬರತಕ್ಕಂಥ ಅತಿವೃಷ್ಟಿ ಅನಾವೃಷ್ಟಿ ಸಾಂಕ್ರಾಮಿಕಗಳು ಅಕಸ್ಮಾತ್ಗಳ ಅಂತರ್ಜಾಲ ಅದೇ ರೀತಿ ದೈಹಿಕವಾಗಿ ಮಾನಸಿಕವಾಗಿ ಬೇರೆ ಬೇರೆ ಜೀವನೋಪಾಯಕ್ಕೆ ಮಾಡಬೇಕಾದ ಅವಶ್ಯಕತೆ ಅವಕಾಶ ಭಕ್ತಾದಿಗಳಿಗೆ ಅನ್ವಯಿಸಿ ದೇಶಾದ್ಯಂತ ಇರತಕ್ಕಂಥ ಎಲ್ಲ ವಿದ್ಯಾಸಂಸ್ಥೆಯಲ್ಲಿ ವಿದ್ಯೆಯ ಮೂಲಕ ವಿವೇಕ ವಿನಯ ಸಹನಶಕ್ತಿ ಗುರಿಯರಿರುತ್ತೆ ಪರಿಪೂರ್ಣ ರೀತಿಯಲ್ಲಿ ನಡೆಸಿಕೊಂಡು ಮಕ್ಕಳಲ್ಲಿ ಸೌಭಾಗ್ಯ ಸಂತಾನ ಮಾಡಿ ತಿಳಿಸಿ ಮಾಡತಕ್ಕಂಥ ಉದ್ಯಮ ಕ್ಷೇತ್ರ ವ್ಯವಹಾರ ಕ್ಷೇತ್ರ ಕ್ಷೇತ್ರ ಉದ್ಯೋಗ ಕ್ಷೇತ್ರಗಳಾಗತಕ್ಕಂಥ ಸಂಕಟದಿಂದ ಭಾವನೆ ಚಾತುರ್ಮಾಸ ವ್ರತಗಳನ್ನು ಕೈಗೊಳ್ಳತಕ್ಕಂಥ ಹೆಮ್ಮೆ ಶ್ರೇಷ್ಠ ಮಾಡತಕ್ಕಂಥ ಪರಿಣಾಮ ಪ್ರಕ್ರಿಯೆಯಲ್ಲಿ ದೇಶ ಸುರಕ್ಷೆ ಮತ್ತು ಸಮೃದ್ಧಿಯನ್ನು ದೇಶದ ಯೋಗಗಳನ್ನು ಪದ್ಧತಿಯನ್ನು ಕಾಯ್ದುಕೊಳ್ಳುವುದು ಮಾನವೀಯ ನೆಲೆಯಲ್ಲಿ ಮಾನಸಿಕವಾಗಿ ಸುಂದರವಾದಂಥ ಸಮಾಜವನ್ನು ಕಟ್ಟಿಪಡಿಸತಕ್ಕಂಥ ದೀನತೆಗೆ ಎಲ್ಲ ಸಂಘಟನೆಗಳು ಕಾರ್ಯಕ್ಷೇತ್ರಗಳು ಸಮಾಜವನ್ನು ಬೆಳವಣಿಗೆ ಪೂರಕವಾಗಿ ನಾವು ಮಾತಾಡಿ ಗೌರವಿಸಬೇಕು ಕ್ಷೇತ್ರದಲ್ಲಿ ಕೊಡತಕ್ಕಂಥ ಸನ್ಮಾನ ರಾಷ್ಟ್ರೀಯ ಕ್ಷೇತ್ರವನ್ನು ಸಾಧಿಸಿದ್ದಾರೆ ಕ್ಷೇತ್ರದಲ್ಲಿ ನಡೆತಕ್ಕಂಥ ಎಲ್ಲ ಕಾರ್ಯಕ್ರಮಗಳ ಸೇವಾ ಕೇಂದ್ರಗಳು ಆಯಾಯ ಸೇವೆಯನ್ನು ಮಾಡಿದಂಥ ಸಂಸ್ಥೆಗಳು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾದಂಥ ಮಾತಾಯಿ ಕರುಣಾಮೂರ್ತಿಯಾಗಿ ಅನ್ವಯಿಸಿದರು ಬರತಕ್ಕಂಥ ಸಮಸ್ತ ಭಕ್ತರಿಗೆ ನಡೆಯತಕ್ಕಂಥ 2 ದಿವಸದ ಕಾರ್ಯಕ್ರಮ ನಿರ್ವಹಿಸುತ್ತವಾಗಿ ಎಲ್ಲ ಪ್ರಕಾರ ನಡೆಯಲು ಭಕ್ತಾದಿಗಳಿಗೆ ಅನುಗ್ರಹ ಪ್ರಸಾದವನ್ನು